ಆಸುರಭೀಷ್ಟಾವಾಪ್ತಿದಃ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷಗ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ ಅಶೇಷವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಮಮೇಘ ಜಿಕ್ವಾಗ್ರ ಸುರಂಗ ನರ್ತಕೀ ಭವ ಪ್ರಸನ್ನ ವದನೆ ಚ ಮೇ ಶ್ರೀಃ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಘಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಗೆ ಸತ್ತಿರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ವಾಣಿತೆ ಕರವಣ್ಯಂಬ ಚರಣೋ ಹೃದಯ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ನಮೋಸ್ತು ತಾತ್ವಿಕಾ ದೇವಾಗ ವಿಷ್ಣುಭಕ್ತಿ ಪರಾಯಣಾಗ ಧರ್ಮ ಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ ಯಸ್ಯ ವಾಕ್ ಕಾಮಧೇನುರ್ನಘ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ ಪೃಥ್ವೀ ಮಂಡಲ ಮಧ್ಯಸ್ಥಾಃ ಪೂರ್ಣಬೋಧ ಮತಾನುಗಾಃ ವೈಷ್ಣವ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರೂನ್ ಮಮ ಆಪಾದಮೌಳಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಓಷ್ಠಾಪಿಧಾನಾನಕುಲೀದಂತೈಃ ಪರಿವೃತಾಪವಿಃ ಸರ್ವಸ್ಯೈವಾಚ ಈಶಾನ ಚಾರುಮಾಮಿಹ ವಾದಯೇತ್ ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೇ ನಮಜ್ಜುನ ಚ ಪ್ರತಿಮ ಪ್ರಭಾಯ ನಾರಾಯಣಾಯ ಕಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ ಭೀಮತ್ವೇ ಸಹ ಸಹಜೈಃ ಪ್ರತಿಷ್ಠಿತಃ ಪ್ರಾಕ್ ಪಂಚಾತ್ಮಾ ಮುರರಿಪುರಂಚಿತೋ ಯದತ್ರ ಪಾಂಚಾಲ್ಯಾ ಬಲಿಸಲಿಲಂ ಸಮಂ ದದತ್ಯಾ ಸೋಸ್ಮರ್ಷಿ ತಮಿಮಮಥ ಪ್ರಪೂಜ್ಯ ಪೂಜ್ಯಃ. ಸ್ವಸ್ತಿ ಅಸ್ತು. ಆಚಾರ್ಯರು ಸಂಚಾರ ಮಾಡ್ತಾ ಒಂದು ಊರಿಗೆ ಬಂದಿದ್ದಾರೆ. ಪಾರಂತಿ ಅಂತ ಆ ಗ್ರಾಮದ ಹೆಸರು. ಕೇವುಡ ದೇವಲ ಅಂತ ಕರೀತಾರೆ ಅಂತ ಪಂಡಿತಾಚಾರ್ಯರು ಭಾವಪ್ರಕಾಶಿಕಾದಲ್ಲಿ ಹೇಳಿದ್ದಾರೆ. ಅಲ್ಲಿ 5 ಲಿಂಗದ ಆಕಾರದಲ್ಲಿ ಭಗವಂತ ಪಂಚಲಿಂಗೇಶ್ವರ ಅಂತ ಇದ್ದದ್ದು. ಆ ಪಂಚಲಿಂಗೇಶ್ವರ ದೇವಸ್ಥಾನ ಅದರ ಜೀರ್ಣೋದ್ಧಾರವನ್ನ ಮಾಡಿಸಿದ್ರು. ಅದು ಯಾಕೆ ಜೀರ್ಣೋದ್ಧಾರವನ್ನ ಮಾಡಬೇಕಾಯಿತು? ಪೂಜೆ ನಿಂತಿತ್ತು. ಸಾಮಾನ್ಯವಾಗಿ ಮಠಗಳ ಜೀರ್ಣೋದ್ಧಾರ ಅಂತಂದ್ರೆ ಅದು ನಿಂತು ಹೋದ ಪೂಜೆಯನ್ನ ಮತ್ತೆ ಪುನಃ ಪ್ರಾರಂಭ ಮಾಡಬೇಕು. ಬರೇ ಕಟ್ಟಡವನ್ನು ಕಟ್ಟಿಸಿದ್ರೆ ಆಗೋದಿಲ್ಲ. ನಮ್ಮಲ್ಲಿ ಕಟ್ಟಡ ಕಟ್ಟಿಬಿಟ್ರು ಅಂದ್ರೆ ಆಯಿತು, ಜೀರ್ಣೋದ್ಧಾರ ಆಯಿತು ಅಂತ. ನಿನ್ನೆ ನಾನು ಅದಕ್ಕೆ ಮಹಾಭಾರತದ ಒಂದು ಪ್ರಸಂಗವನ್ನು ನೆನಪಿಸಿದ್ದೆ. ಮಹಾಭಾರತದಲ್ಲಿ ಏಕಚಕ್ರ ನಗರದಲ್ಲಿ, ಮಹಾಭಾರತ ಕಾಲದಲ್ಲಿ ಹೇಳುವಾಗ ಏಕಚಕ್ರ ನಗರದಲ್ಲಿ ಭೀಮಸೇನ ಬಕಾಸುರನನ್ನ ಕೊಂದಾಗ ಊರಿನ ಜನ ಎಲ್ಲ ಸೇರಿ ಅವನಿಗೆ, ನಿನಗೆ ಇನ್ನು ಮುಂದೆ ಜೀವನದುದ್ದಕ್ಕೂ ಊಟಕ್ಕೆ ಹಾಕ್ತೀವಿ ಇರು ಅಂತ ಹೇಳಿದರೆ ಏನು ಹೇಳಿದ್ರು ಭೀಮಸೇನ ದೇವರು? ಊರಿನಲ್ಲಿ ಇದ್ದ ನರಸಿಂಹದೇವರ ಪೂಜೆ ನಿಂತಿದೆ, ಮೊದಲು ಅದನ್ನು ನೋಡ್ಕೊಳ್ರಿ, ಅದಕ್ಕೆ ಮೊದಲು ಪೂಜೆ ಸಲ್ಲಿಸ್ರಿ, ಇಲ್ಲದೆ ಹೋದರೆ ಇಂಥ ಅನಿಷ್ಟಗಳೆಲ್ಲ ಊರಿಗೆ ಆಗ್ತಾ ಇರ್ತದೆ ಅಂತ ಹೇಳಿಕೊಟ್ರು. ಪೂಜೆ ಮಾಡಿಸಿದ್ರು. ಅರ್ಧ ದಿನದಲ್ಲಿ ಜೀರ್ಣೋದ್ಧಾರ ಕ್ರಿಯೆಯನ್ನು ಮುಗಿಸಿ ಪೂಜೆಯ ವ್ಯವಸ್ಥೆಯನ್ನ ಮಾಡಿ ನೈವೇದ್ಯವನ್ನ ಮಾಡಿ ಆಚಾರದಿಂದ ಹೊರಟು ಬಿಟ್ರು.
ಅಂದ್ರೆ ಇದಕ್ಕೇನ್ ಕರೀತಾರೆ ಅಂದ್ರೆ ವಶಿತ್ವ ಎಂಬ ಸಾಮರ್ಥ್ಯವನ್ನ ಕರೀತಾರೆ. ನಿನ್ನೆ ಹೇಳಿದೆ ಅದನ್ನು. ವಶಿತ್ವ ಅಂತಂದ್ರೆ ಎಲ್ಲ ಜನರನ್ನ ತಮ್ಮ ವಶದಲ್ಲಿ ಇಟ್ಟುಕೊಳ್ಳಿಕ್ಕೆ ಬರುವಂತಹದ್ದು. ಅದು ಸಿದ್ಧಿಯಲ್ಲಿ ಒಂದು, ಅಣಿಮ ಗರಿಮ ಮಹಿಮಾ ಅನ್ನುವ ಸಿದ್ಧಿಯಲ್ಲಿ ವಶಿತ್ವ ಎನ್ನುವುದು ಒಂದು ಸಿದ್ಧಿ. ಅದನ್ನ ಆಚಾರ್ಯರು ಅವರಿಗೆ ಸಹಜವಾದದ್ದು, ಎಲ್ಲರೂ ವಶದಲ್ಲಿ ಬಂದಿದ್ರು, ಆ ಕೆಲಸವನ್ನ ಮಾಡಿದರು ಅಂತ. ಅದರ ಮೇಲೆ ನಾರಾಯಣ ಪಂಡಿತಾಚಾರ್ಯ ಪ್ರಶ್ನೆ ಮಾಡಿಕೊಂಡು ಉತ್ತರ ಹೇಳ್ತಾರೆ, ಅಲ್ಲ ಈಗ ಆ ಮಂದಿರದ ಮೇಲೆ ಏನು ವಿಶೇಷ ಪ್ರೀತಿ? ಬೇರೆ ಮಂದಿರಗಳೆಲ್ಲ ಇದ್ದುವು, ಎಷ್ಟೋ ಮಂದಿರಗಳನ್ನ ಜೀರ್ಣೋದ್ಧಾರ ಮಾಡಿರ್ಬೋದು, ನಮಗೆ ಗೊತ್ತಿರ್ಲಿಕ್ಕಿಲ್ಲ. ಆದ್ರೆ ಈ ಮಂದಿರದ ಮೇಲೆ ವಿಶೇಷ ಪ್ರೀತಿ ಏನು ಅಂತ ಕೇಳಿದ್ರೆ ಉತ್ತರ ಹೇಳ್ತಾರೆ, ಅದು ಹಿಂದೆ ಭೀಮತ್ವೇ ಸಹಸಹಜೈ ಪ್ರತಿಷ್ಠಿತ ಪ್ರಾಕ್ ಪಂಚಾತ್ಮ ಮುರರಿಪುರಂಚಿತೋ ಯದತ್ರ ಪಾಂಚಾಲ್ಯ ಬಲಿಸಲಿಲಂ ಸಮಂ ದದತ್ಯ ಸೋಸ್ಮಾರ್ಷಿ ತಮಿಮಮಥ ಪ್ರಪೂಜ್ಯ ಪೂಜ್ಯ. ಆ ಮಂದಿರದ ವಿಶೇಷ ಪ್ರೀತಿ ಏನು ಅಂದ್ರೆ, ಹಿಂದೆ ಭೀಮಸೇನನಾಗಿ ಇದ್ದಾಗ ಈ ಮಂದಿರದಲ್ಲಿ ಪೂಜೆ ಮಾಡಿದ್ರಂತೆ. ನೋಡ್ರಿ, ಹೀಗೆ ಆಚಾರ್ಯ ಘಟನೆಗಳಲ್ಲಿ ಅನೇಕ ಬಾರಿ ಭೀಮಸೇನನಾಗಿ ಇದ್ದಾಗ ನಡೆದ ಘಟನೆಗಳಿಗೆಲ್ಲ ಪೂರಕವಾಗಿ ಮಧ್ವರ ಘಟನೆ ನಡೀತಾ ಇದೆ. ಕುರುಕ್ಷೇತ್ರಕ್ಕೆ ಹೋದಾಗ ಆಯುಧಗಳನ್ನು ತೋರಿಸಿ, ಇದು ನನ್ನ ಆಯುಧ ಇಲ್ಲಿ, ನಿಮ್ಮ ಆಯುಧ ಇಲ್ಲಿ ಅಂತ ಹೇಳಿದರು. ಹಾಗೆ ಇಲ್ಲಿ ಈ ದೇವಸ್ಥಾನವನ್ನ ಯಾಕೆ ವಿಶೇಷ ಪ್ರೀತಿಸಬೇಕಾಯಿತು ಅಂದ್ರೆ, ಹಿಂದೆ ಭೀಮಸೇನನಾಗಿ ಇದ್ದಾಗ 5 ಜನ ಸೇರಿ ಪ್ರತಿಷ್ಠೆ ಮಾಡಿದ್ರಂತ. ಧರ್ಮರಾಜನಿಂದ ಒಂದು ಲಿಂಗ ಪ್ರತಿಷ್ಠಾಪನ, ಲಿಂಗಾಕಾರದಲ್ಲಿ ಇದ್ದ ಭಗವಂತ, ಅರ್ಜುನನಿಂದ, ತಮ್ಮಿಂದ, ನಕುಲ ಸಹದೇವರಿಂದ ಒಂದೊಂದು ಲಿಂಗಗಳು, 5 ಲಿಂಗಗಳ ಆಕಾರದಲ್ಲಿ ಭಗವಂತನ 5 ರೂಪಗಳ ಉಪಾಸನೆಯನ್ನು ಮಾಡಿದ್ರಂತೆ. ಯಾರು ಪೂಜೆಗೆ ವ್ಯವಸ್ಥೆ ಮಾಡಿಕೊಟ್ಟವರು ಅಂದ್ರೆ, ದ್ರೌಪದಿ ದೇವಿಯೇ ಪೂಜೆಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ಲು. ಪಾಂಚಾಲ್ಯ ಬಲಿ ಸಲೀಲಂ ಸಮಂ ದದತ್ಯ. ಬಲಿ ಸಲೀಲ ನೈವೇದ್ಯ ಮತ್ತು ನೀರು ಅಂದ್ರೆ ಅಭಿಷೇಕಕ್ಕೆ ಬೇಕಾಗುವ ನೀರಿನ ವ್ಯವಸ್ಥೆಯನ್ನ ಮಾಡಿದವಳು, ನೈವೇದ್ಯದ ವ್ಯವಸ್ಥೆಯನ್ನ ಮಾಡಿದವಳು ದ್ರೌಪದಿ ದೇವಿ ಆಗಿದ್ಲು. 5 ಜನ ಗಂಡಂದರು ಸೇರಿ ಮಾಡುವ ಪೂಜೆಗೆ ದ್ರೌಪದಿ ದೇವಿ ಮಾಡಿದ ವ್ಯವಸ್ಥೆ ಇದು. ಹೆಣ್ಣು ಮಕ್ಕಳಿಗೆ ಪೂಜೆ ಇಲ್ಲ, ಪೂಜೆಯಲ್ಲಿ ಅಧಿಕಾರ ಇಲ್ಲ, ಪೂಜೆ ಮಾಡೋ ಹಾಗಿಲ್ಲ ಅಂತ ಹೇಳಿದ ಶಾಸ್ತ್ರ ಪರ್ಯಾಯವಾಗಿ ಅವರೇ ಎಲ್ಲ ಪೂಜೆಯನ್ನ ಮಾಡಿದ್ದು ಅಂತ ತಿಳಿಸಿಬಿಟ್ಟಿದೆ. ನಮಗೆ ಗೊತ್ತಿಲ್ಲ, ನಾವು ಪೂಜೆಯಲ್ಲಿ ಅಧಿಕಾರ ಇಲ್ಲ ಹೆಣ್ಮಕ್ಳಿಗೆ ಅಂದದನ್ನು ಮಾತ್ರ ಇಡೀ ಊರು ತುಂಬ ಟಾಮ್ ಟಾಮ್ ಮಾಡ್ಕೊಂಡ್ ಬಂದದ್ದೇ ಆಯ್ತು. ಈ ಗಂಡಸರೆಲ್ಲ ಇಂಥವರೇ, ಹೆಣ್ಮಕ್ಳಿಗೆ ಪೂಜೆ ಕೊಡಲ್ಲ, ಅದನ್ನು ಕೊಡಲ್ಲ, ಇದನ್ನು ಕೊಡಲ್ಲ ಅಂತ ಹೇಳಿ ಮಾಡಿದ ಪೂಜೆ ಎಲ್ಲ ಯಾರದ್ದು ಅಂದ್ರೆ ಹೆಣ್ಮಕ್ಳದ್ದು ಅಂತ ಹೇಳ್ತಾರೆ. ಮತ್ತೆ ಈ ಶಾಸ್ತ್ರ ಹೇಳೋ ಕ್ರಮನೇ ಹೀಗಿರಬೇಕು. ಏನ್ ವ್ಯವಸ್ಥೆ ಮಾಡಿದ್ದು ಅಂದ್ರೆ, ನೈವೇದ್ಯ ದ್ರೌಪದಿ ದೇವಿ, ಪೂಜೆಗೆ ನೀರಿನ ವ್ಯವಸ್ಥೆ ದ್ರೌಪದಿ ದೇವಿ, ಅಂದ್ರೆ ಇನ್ನು ಉಳಿತೇನು ಮತ್ತೆ ಎಲ್ಲವೂ ಅವರದ್ದೇ ಆಯಿತು. ಇವ್ರು ಬರೇ ಕುತ್ಕೊಂಡು ಗಂಟಿ ಬಾರಿಸಿದ್ದು, ಏನು ಮಂಗಳಾರತಿ ಮಾಡಿದ್ದು, ಏನ್ ನೆನಪು ಮಾಡಿದ್ರಿ ಮರ್ತೋಗಿತ್ತು ನಂಗ. ಅದಕ್ಕೆ ಬತ್ತಿ ಹೆಣ್ಮಕ್ಳದೆ, ಹಾಲು ಕಾಯಿಸಿ ಮೊಸರು ಬೆಣ್ಣೆ ತುಪ್ಪ ಮಾಡೋದು ಹೆಣ್ಮಕ್ಳೇ, ತೊಯ್ಸೋದವರೇ, ಹಾಕಿಡೋದವರೇ, ಧೂಪಾರ್ತಿ ಅವ್ರದ್ದೇ, ಎಲ್ಲರೂ ಇವ್ರದಿರೋದೆ, ಇವ್ರದು ಗಂಡಸರದು. ಬರೀ ಕುತ್ಕೊಂಡು ಮಂಗಳಾರತಿ ಮಾಡೋದು ಅಷ್ಟೇ, ಗಂಟಿ ಬಾರಿಸಿದ್ರೆ ಮುಗೀತು ಅಂತ. ಗಡಿಬಿಡಿ ಒಳಗೆ ಬಲಗೈಯ ಗಂಟಿ ಎಡಗೈಯ ಗಳಿಗ್ಯಾಕ ಹಿಡಿಬಾರ್ದಷ್ಟೇ, ಇನ್ನೇನಿಲ್ಲ. ಪೂಜೆ ಮಾಡ್ತೀವಿ ಅನ್ನೋ ಗಡಿಬಿಡಿ ಒಳಗ ಬಲಗೈಯ ಗಂಟಿ ಬಾರಿಸಿ ಎಡಗೈ ಗಳಿಗಾರ್ತಿ ಹೇಳ್ಬಿಟ್ರೆ ಮುಗ್ದೋ. ಹೌದಿಲ್ಲಪ್ಪ. ಆದ್ದರಿಂದ ಈ ಪೂಜೆಯನ್ನ ಮಾಡುವುದು ಸ್ತ್ರೀಯರಿಗೂ ಸಮಪಾಲಿದೆ. ನಾನು ಕೇಳಿದ್ದುಂಟು, ಹಿಂದೆ ಇವತ್ತಲ್ಲ, ಮತ್ತೆ ಇವತ್ತು ಗಂಡಸರು ಮಾಡೋದಿಲ್ಲ, ಹೆಂಗಸರು ಮಾಡೋದಿಲ್ಲ, ವಿಷಯ ಬೇರೆ. ಹಿಂದಕ್ಕೆ ಗಂಡಸರು ವಯಸ್ಸು ತುಂಬ ಆದಾಗ ಹೆಣ್ಮಕ್ಳು ವಯಸ್ಸಿನಲ್ಲಿ ಸಣ್ಣವರು ಇರ್ತಿದ್ದ, ಆದ್ದರಿಂದ ಗಂಡನಿಗೆ ಪೂಜೆಯಲ್ಲಿ ಎಷ್ಟು ಸಹಕಾರ ಮಾಡ್ಲಿಕ್ಕೆ ಬರ್ತಿತ್ತು ಅಂದ್ರೆ, ಗಂಧವನ್ನ ತೆಗೆದಿಟ್ಟು, ಅಕ್ಷತೆಯನ್ನ ತೆಗೆದಿಟ್ಟು, ಅದು ಮಾಡಿ ಎಲ್ಲ ಹೂವು ತುಳಸಿಗಳನ್ನೆಲ್ಲ ತಂದಿಟ್ಟು, ಬಿಡಿಸಿದವರು ಬೇರೆ ತಂದಿಟ್ಟು, ಗಂಡನ ಪೂಜೆ ಮಾಡ್ತಾ ಇದ್ರೆ ಆಗದೇ ಇದ್ರೆ ಅವರ ಕೈಯಲ್ಲಿ ಹಿಡಿದು ಏರಿಸುವ ವ್ಯವಸ್ಥೆಯೂ ಇತ್ತಂತೆ. ಅಷ್ಟು ಅವಕಾಶವನ್ನ ಸ್ತ್ರೀಯರಿಗೆ ನೀಡಿದ್ರು. ಅವರು ಅಷ್ಟು ಮಡಿಯಲ್ಲಿ ಹಿಂದೆ ಇರ್ತಿದ್ರು. ಯಾಕೆಂದ್ರೆ ಅವರು ನದಿಗೆ ಹೋಗಿ ಸ್ನಾನವನ್ನ ಮಾಡಿಕೊಂಡು ಬರ್ತಿದ್ರು. ನದಿಯಲ್ಲಿ ಸ್ನಾನ ಮಾಡಿ ಬಂದು ಗಂಡನಿಗೆ ಸರಿ ಅವರು ಸ್ನಾನ ಮಾಡಿ ನದಿಯಲ್ಲಿ ಇವ್ರದ್ದು ಮಾಡ್ಕೊಂಡು ಬಂದ್ರೆ ಆ ಪೂಜೆ ವ್ಯವಸ್ಥೆ ಇರ್ತಿತ್ತು. ಇವತ್ತಿಬ್ರು ಅಲ್ಲೇ ಎಲ್ಲೋ ಮಾಡ್ತಿರ್ತಾರೆ ಅಂದ್ಮೇಲೆ ಇಬ್ರಿಗೂ ವ್ಯವಸ್ಥೆ ಹೋಗ್ಬಿಟ್ಟಿದೆ, ಅಷ್ಟೇ ಕೆಲಸ.
ಅಷ್ಟು ವ್ಯವಸ್ಥೆ. ಅದಕ್ಕಾಗಿ ಹೇಳಿದರು ಪಂಚಾತ್ಮ ಮುರರಿ ಪುರಂಚಿತೋ ಯದತ್ರ. ಅಲ್ಲಿ ನೋಡಿದರೆ ಪಂಚಲಿಂಗೇಶ್ವರ ಅಂತ ಪ್ರಸಿದ್ಧಿ ಇದೆ. ನೀವು ನೋಡಿದರೆ ಭೀಮಸೇನ ಪ್ರತಿಷ್ಠಾಪನೆ ಮಾಡಿದ್ದು ಅಂತೀರಿ. ಹೇಗೆ ಅಂತ ಕೇಳಿದ್ರೆ ಪಂಚಾತ್ಮ ಮುರರಿಪುಹು, ಅಲ್ಲಿದ್ದದ್ದು ದೇವರೇ ಹೊರತಾಗಿ ರುದ್ರದೇವರಲ್ಲ. ಹೇಗೆ ಅನಂತಾಸನ ಅಂತನ್ನೋನು ಅಲ್ಲಿ ಅನಂತೇಶ್ವರ ರುದ್ರದೇವರಲ್ವೋ ನಾರಾಯಣನೋ, ಹಾಗೆ ಅಲ್ಲಿರುವಂತಹ ಪಾರಂತಿ ದೇವಸ್ಥಾನದಲ್ಲಿ ಇದ್ದುವಂಥವನು ಕೂಡ ಪರಮಾತ್ಮನೇ ಆಗಿದ್ದಾನೆ ಅಂತ ಅದನ್ನು ತಿಳಿಸಿಕೊಟ್ಟು ಅಲ್ಲಿ ಸ್ಮರಣೆ ಮಾಡಿಕೊಂಡ್ರು ಆಚಾರ್ಯರು ಅಂತ. ಹೀಗೆ 36 ಮತ್ತು 37 ನಿನ್ನೆ ಹೇಳಬೇಕಾದದರಲ್ಲಿ ಉಳಿದದ್ದು ಅದ್ಯ ಕಥಾ ಪ್ರಸಕ್ತಿ. ಇವತ್ತೇನು ಅಂದರೆ 38, 39, 40 ಇವು 3 ಶ್ಲೋಕಗಳು. 40ರಿಂದ ಮುಂದೆ ಒಂದು ಬೇರೆ ಶ್ಲೋಕ. ಈ 3 ಶ್ಲೋಕಗಳು ತುಂಬ ಅದ್ಭುತವಾದದ್ದು. ಕೇಳಿಸಿಕೊಳ್ಳ್ರಿ. ನೀವು ಶ್ಲೋಕವನ್ನು ನೋಡಬೇಕು, ನೆನಪಿಟ್ಟುಕೊಳ್ಬೇಕು, ಆಚಾರ್ಯರ ಅನುಗ್ರಹ ಹೇಗಿದೆ ಅಂತ ಅರ್ಥೈಸ್ಕೊಳ್ಬೇಕು. ಆಯಾಸ್ಯನ್ ಕಿಲ ಸರಿದಂತರಾಖ್ಯ ದೇಶಂ ಗ್ರೀಷ್ಮೇ ನಿರ್ಜಲವಿಹ ಶುಶ್ರುವಾಂತಟಾಕಂ ತತ್ಕಾಲೇ ಪರಮಭಿವರ್ಷಯನ್ ಘನೌಘಂ ತತ್ಪೂರ್ತಿರ್ವ್ಯಧಿತ ಕುತೂಹಲಂ ನರಾಣಾಂ. ಆಚಾರ್ಯರು ಯರ್ಕಿ ಮಠ ಅಂತ ಒಂದು ಊರಿಗೆ ಬಂದಿದ್ದಾರೆ. ಅದು ಇಡೆ ತುಡೆ ಅಂತ ಕರೀತಾರೆ ಆವಾಗ. ಈಗ ಯರ್ಕಿ ಮಠ ಅಂತ. ಅದು ಯರ್ಕಿ ಮಠಕ್ಕೆ ಬಂದಿರುವಾಗ, ಅದು ಮಠ ಇದ್ದಿದ್ದಿಲ್ಲ, ಯರ್ಕಿ ಅಂತ ಊರು. ಆ ಊರಿಗೆ ಬಂದರು ಆಚಾರ್ಯರು. ಬಂದಾಗ ಒಬ್ಬನ ಮನೆಯಲ್ಲಿ ಇಳ್ಕೊಂಡ್ರು. ಒಬ್ಬನ ಮನೆಯಲ್ಲಿ ಇಳ್ಕೊಂಡಾಗ ಗೃಹಸ್ಥನಿಗೆ ಆಚಾರ್ಯರು ಬಂದದ್ದು ನೋಡಿ ಪರಮ ಸಂತೋಷ. ನಮ್ಮ ಮನೆಗೆ ಮಧ್ವಾಚಾರ್ಯ ಬಂದ್ರಲ್ಲ ಅಂತ. ಅವರೇ ವಾಸ್ತವಿಕವಾಗಿ ಸಂಚಾರತ್ವೇನೆ ಹೊರಟಿದ್ದು, ಮುಂದೆ ಕೊಕ್ಕಡಕ್ಕೆ ಹೋಗಬೇಕಾಗಿದೆ, ಧನ್ವಂತರಿ ಕ್ಷೇತ್ರ, ಅಲ್ಲಿ ಸಂದರ್ಶನಕ್ಕೆ ಹೋಗಬೇಕಾಗಿದೆ, ಮುಂದೆ ಹಾಗೆ ಸುಬ್ರಹ್ಮಣ್ಯಕ್ಕೆ ಹೋಗಬೇಕಾಗಿದೆ. ಮಧ್ಯದಲ್ಲಿ ಈ ಯರ್ಕಿ ಮಠ ಅಂದರೆ ಇವತ್ತು ಯಾವುದನ್ನು ರಾಮಕುಂಜ ಅಂತ ಕರೀತಾರೆ. ನಿನ್ನೆ ಹೇಳಿದೆ ನಾನು, ಪೇಜಾವರ ಶ್ರೀಗಳ ಅವತಾರ ಭೂಮಿ ಅಂತ ಹೇಳಿ ಅಲ್ಲಿ ಬಂದಿದ್ದಾರೆ. ಯರ್ಕಿ ಮಠದಲ್ಲಿ ಬಂದಾಗ ಊರು ಯಜಮಾನಿಗೆ ಬಹಳ ಖುಷಿ ಆಯಿತು. ನಮ್ಮ ಮನೆಗೆ ಬಂದ್ರಲ್ಲ ಅಂತ ಹೇಳಿ ಆಚಾರ್ಯನ ಕರೆದು ಕೂಡಿಸಿ ಎಲ್ಲ ಮಾಡಿದ ನಿಜ. ಒಳಗೆ ಚಿಂತೆ ಶುರುವಾಯಿತು ಅವನಿಗೆ, ಸಂಕೋಚ. ದೊಡ್ಡ ಸ್ವಾಮಿಗಳು ಮನೆಗೆ ಬಂದುಬಿಟ್ರು ಅಂದರೆ, ಸ್ವಾಮಿಗಳ ಮನೆಗೆ ಬಂದರು ಅಂತ ಅರ್ಥ. ಎಷ್ಟು ಸಮಸ್ಯೆ ಇರ್ತದೆ ನಮಗೆ ಅಂದರೆ, ನಮ್ಮ ಮನೆಯಾಗೋ ಎಲ್ಲ ಅವ್ಯವಸ್ಥಾ ಮಟ್ಟಿ. ಅವು ಸ್ವಚ್ಛ ಇರಂಗಿಲ್ಲ, ಮತ್ತೊಂದಿರಂಗಿಲ್ಲ, ಮಡಿ ಇರಂಗಿಲ್ಲ, ಮೈಲಿಗಿರಂಗಿಲ್ಲ. ಅಲ್ಲ, ಮೈಲಿಗಿರ್ತದೆ, ಮಡಿ ಇರಂಗಿಲ್ಲ ಅಂದಂಗೆ. ಅವು ಏನಾಗ್ತಾವ, ಮಡಿ ಮೈಲಿಗಿರಂಗಿಲ್ಲ ಅಂತ ಹಿಂಗೆ ಹೇಳ್ಕೋತ ಅಭ್ಯಾಸ ಆಗ್ಬಿಟ್ಟದೆ. ಒಮ್ಮೆ ನಮ್ಮ ಸ್ವಾಮಿಗಳು ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ಬಂದಿದ್ದರು. ನಾವು ಅವ್ರ ಜೊತೆಗೆ ಪಾದ ಪೂಜೆಗೆ ಹೋಗಿದ್ದೆ. ಒಬ್ಬರ ಮನೆಗೆ ಹೋಗ್ಬಿಟ್ಟಿನಿ. ಆ ಯಜಮಾನ ನನಗೇ ಬೈಲಿಕ್ಕೆ ಶುರು ಮಾಡಿದ, ಯಾಕೆ ಕರ್ಕೊಂಬಂದ್ರಿ ಸ್ವಾಮಿಗಳನ್ನ ಅಂತ. ನಂಗೆ ಹೇಳಿದ್ದೆಲ್ಲ ಅಲ್ಲ, ಹೇಳಿದ್ದೆ ನೀನು ಸ್ವಲ್ಪ ಒಂದು 10 ನಿಮಿಷ ಬಿಟ್ಟು ಬರಬೇಕೋ ಬೇಡ, ಯಾಕೆ ಮನೆಯಾಗಿರೋದೆಲ್ಲ ತೆಗೆದಿರಬೇಕಾಗಿತ್ತು ನಾವು ಅಂದ. ಮನೆಯಾಗ ಏನೇನಿದ್ದು ಅಂತ ಗೊತ್ತಾಯ್ತು, ಈಗ ತೆಗೆದಿರಬೇಕು ಅಂತ ಅರ್ಥ ಆಯ್ತು. ಎಲ್ಲ ಪಲ್ಯಾದ ಬುಟ್ಟಿ ಒಳಗೆ ಶಂಕಾಚಕ್ರ ಇಟ್ಕೊಂಡ್ಬಿಟ್ಟಿದ್ದ ಅವನು. ಹಿಂಗಾಗಿ ಆ ಶಂಕಾಚಕ್ರ ನೋಡಿ ನನಗೆ ಅನ್ನೋಣ, ನೀವು ಒಂದು 10 ನಿಮಿಷ ಲೇಟ್ ಮಾಡಬಾರ್ದು, ಆಚಾರ ಪರಿಚಯದವ್ರು ಬೇರೆ ನಮಗೆ. ಹಿಂಗಾಗಿ ಕೂಡಿಸ್ರು. ಆಯ್ತಪ್ಪ ನಾ ಕೂಡಿಸ್ತೀನಿ ಅಂತ ಹೇಳಿ ಸ್ವಾಮಿಗಳಿಗೆ ಹೊರಗೆ ಅಲ್ಲೇ ಕುರ್ಚಿ ಹಾಕಿ, ಸ್ವಾಮಿ ಯಜಮಾನ್ ತಯಾರಾಗ್ತಾ ಇದ್ದಾನೆ ಅಂತ ಹೇಳಿ, ಹಿಂಗೆಲ್ಲ ಇರ್ತದೆ ಪಾಪ. ಈ ಮಧ್ವಾಚಾರ್ಯ ಬಂದ್ಬಿಟ್ರೆ ಏನು ಕೇಳ್ತೀರಿ ಪರಿಸ್ಥಿತಿ. ಆ ಬ್ರಾಹ್ಮಣನಿಗೆ ಖುಷಿ ಒಂದು ಕಡೆಗೆ, ದುಃಖ ಒಂದು ಕಡೆಗೆ. ಯಾಕೆ ಅಂದರೆ ಆಚಾರ್ಯರು ಬಂದದ್ದು ಒಳ್ಳೆ ಬೇಸಿಗೆ, ಕಡು ಬೇಸಿಗೆ ಕಾಲದಲ್ಲಿ ಬಂದಿದ್ದಾರೆ ಆಚಾರ್ಯರು. ಕಡು ಬೇಸಿಗೆ ಕಾಲದಲ್ಲಿ ಬಂದಿದ್ರೆ ಆಯಾಸ್ಯನ್ ಕಿಲ ಸರಿದಂತರಾಖ್ಯ ದೇಶೇ ಗ್ರೀಷ್ಮೇ ನಿರ್ಜಲಮಿಹ ಶುಶ್ರುವಾಂತಟಾಕಂ ತತ್ಕಾಲೇ ಪರಮಭಿವರ್ಷಯನ್ ಘನೌಘಂ ತತ್ಪೂರ್ತಿರ್ವ್ಯಧಿತ ಕುತೂಹಲಂ ಜನಾನಾಂ. ಶಿಷ್ಯನ ಮನಸ್ಸಿನಲ್ಲಿ ಉಪಾಧ್ಯಾಯರು ಅಂತವರ ಹೆಸರು, ಆ ಮನೆತನದ ಹೆಸರು ಉಪಾಧ್ಯಾಯರು ಅಂತ. ಆ ಉಪಾಧ್ಯಾಯರು ಮನಸ್ಸಿನಲ್ಲಿ ದುಗುಡ ತುಂಬಿಕೊಂಡು ಹೆಂಗೆ ಹೇಳೋದು, ಸ್ವಾಮಿಗಳ ಮುಂದೆ ಹೆಂಗೆ ಹೇಳೋದು, ನೀರಿಲ್ಲ, ಹಿಂದೆ ಕೆರಿ, ಮನೆ ಹಿಂದೆ ಕೆರಿ, ನೀರಿಲ್ಲ, ಹೆಂಗೆ ಹೇಳೋದು, ಪೂಜೆ ಹೆಂಗೆ, ನಾಳೆ ಊಟದ ವ್ಯವಸ್ಥೆ ಹೆಂಗೆ. ಇಲ್ಲಿಂದಲ್ಲಿ ಹೋಗ್ಯಾರವರು, ಪಾರಂತಿಯಿಂದ ಮುಗಿಸ್ಕೊಂಡು ರಾಮಕುಂಜಕ್ಕೆ ಹೋಗಿದ್ದಾರೆ, ಹೆಂಗ ಅಂತ ಚಿಂತೆ. ಆಚಾರ್ಯರಿಗೆ ಗೊತ್ತಾಯಿತು, ಮುಖ ನೋಡಿದ್ರೆ ಅರ್ಥ ಆಯಿತು, ಚಿಂತೆ ಒಳಗಿದ್ದಾನೆ ಈ ಬ್ರಾಹ್ಮಣ ಅಂತ ಹೇಳಿ. ಏನು ಚಿಂತೆ ಮಾಡಬೇಡ ಅಂತ ಹೇಳಿ ಆ ಕ್ಷಣದಲ್ಲಿ ಆಚಾರ್ಯರು ಗ್ರೀಷ್ಮೇ ನಿರ್ಜಲಮಿಹ ಶುಶ್ರುವಾಂತಟಾಕಂ, ಕಡು ಬೇಸಿಗೆಯಲ್ಲಿ ಕೆರೆ ಒಣಗಿ ಹೋಗಿದ್ದನ್ನು ನೋಡಿ ಆಚಾರ್ಯರು ತತ್ಕಾಲೇ, ಆ ಕ್ಷಣದಲ್ಲಿ ಯಜಮಾನ, ಊರಿನ ಮುಖಂಡರು ಎಲ್ಲರೂ ಮನೆಯಲ್ಲಿ ಬಂದು ನಿಂತಾಗ ಸುಮ್ಮನೆ ಒಂದು ಬಾರಿ ಆಕಾಶದ ಕಡೆಗೆ ನೋಡಿದರೆ
ಎಲ್ಲಿ ಸೇರಿದ್ವೋ ಮೋಡಗಳು ಗೊತ್ತಿಲ್ಲ, ಬಂದು ದಬದಬ ಅಂತ ನಿಂತ್ಕೊಂಡ್ಬಿಟ್ಟು ಮೋಡಗಳೆಲ್ಲ. ಎಲ್ಲಿ ಹೋಗಿದ್ವೋ ಎಲ್ಲಿದ್ದೋ ಗೊತ್ತಿಲ್ಲ. ಬೇಸಿಗೆಯಲ್ಲಿ ಮೋಡಗಳು ಒಂದು ಕಡೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅದು ನೀರು ತುಂಬಿಕೊಂಡದಂತರೂ ಸರ್ವಾತ್ಮನ ಇಲ್ಲ. ಅಂಥದ್ದು ಎಲ್ಲ ಮೋಡಗಳು ಏಕಕಾಲದಲ್ಲಿ ಬಂದು ಸೇರ್ಕೊಂಡು, ಸುಮ್ಮನೆ ಆಚಾರ್ಯ ನೋಡಿದ್ರೆ ಆಕಾಶದ ಕಡೆಗೆ ಬಾ ಅಂತ ಅನ್ನೋದು ಬೇಡ. ಆಚಾರ್ಯರ ದೃಷ್ಟಿಯ ಸಾಮರ್ಥ್ಯವೇ ಅಂಥದ್ದು. ಎಲ್ಲ ಬಂದುಬಿಟ್ಟು ಮೋಡಗಳೆಲ್ಲ ಒಂದು ಕಡೆ ಸೇರಿತ್ತು. ಮಳೆ ಆಗಬೇಕು, ಊರಿನವರೆಲ್ಲ ಸೇರಿದ್ದಾರೆ. ಊರಿನ ತುಂಬ ಮಳೆ ಆದರೆ ಹೋಗ್ಲಿಕ್ಕೆ ಅವರಿಗೆ ಅನಾನುಕೂಲ, ಊರಿನವರಿಗೆ ತೊಂದರೆ ಆಗಬಾರದು, ನೀರಿಲ್ಲದೆ ಹೋಗಬಾರದು. ಹಾಗಾದ್ರೆ ಎಲ್ಲಿ ಮಳೆ ಆಗಬೇಕು ಅಂದ್ರೆ ಆಚಾರ್ಯರು ನೋಡಿದರು, ಕೆರೆಯಲ್ಲಿ ಮಾತ್ರ ಮಳೆ ಆಗಲಿ ಎಂದರು. ಇದು ಸಾಮರ್ಥ್ಯ ಅಲ್ವಾ? ಇದು ತಾಕತ್ತಲ್ವಾ? ಗ್ರೀಷ್ಮೇ ನಿರ್ಜಲಮಿಹ ಶುಶ್ರುಮಾಂತಟಾಕಂ ತತ್ಕಾಲೇ ಪರಮಭಿವರ್ಷಯನ್ ಘನೋಘಂ ತತ್ಪೂರ್ತೈರ್ವ್ಯಧಿತ ಕುತೂಹಲಂ ಜನಾನಾಂ. ಮಳೆ ಬಾ ಅಂತ ಹೇಳಿದ್ರೆ ಮಳೆ ಬರ್ತದೆ, ಬೇಡ ಅಂದ್ರೆ ಹೋಗ್ತದೆ, ಬೇಡ ಅಂದ್ರೆ ಇಡೀ ಜಗತ್ತೇ ಹೋಗ್ತದೆ. ಮಳೆ ಬರೋದೇನು ದೊಡ್ಡದು? ಮುಂದೆ ಹೇಳ್ತಾರೆ, ಸರಿಯಾಗಿ ಕೆರೆ ತುಂಬ ನೀರು ತುಂಬಿಕೊಂತು. ಆ ಬ್ರಾಹ್ಮಣ ಅಂದ, ನಾನು ನನ್ನ ಮನೆಯ ಚಿಂತೆ, ಸ್ವಾಮಿಗಳ ಚಿಂತೆಯನ್ನ ಹೇಗಪ್ಪ ಇದು ಪರಿಹಾರ ಮಾಡೋದು ಅಂದ್ರೆ, ಸ್ವಾಮಿಗಳು ಇಡೀ ಊರಿನ ಚಿಂತೆಯನ್ನೇ ಪರಿಹಾರ ಮಾಡಿಬಿಟ್ರು. ಕೆರೆ ತುಂಬ ನೀರು, ಇಡೀ ಬೇಸಿಗೆ ಕಾಲದಲ್ಲಿ ಚಿಂತೆ ಇಲ್ಲ ಅಂತ ಅವನು ಅಂದುಕೊಂಡಿದ್ರೆ ಅವನಿಗೆ ಗೊತ್ತಿರಲಿಲ್ಲ ಇಡೀ ಜನ್ಮದುದ್ದಕ್ಕೂ ಕೆರೆಯ ಸಮಸ್ಯೆ ಬರೋದಿಲ್ಲ ಅಂತ. ಯಾಕೆ ಅಂದ್ರೆ ಇವತ್ತಿಗೂ ಬತ್ತದೇ ಇರುವ ಕೆರೆ ಅದಾಗಿದೆ. ನೆನಪಿಟ್ಟುಕೊಳ್ರಿ, 800 ವರ್ಷಗಳು ಕಳೆದರೂ ಆ ಕೆರೆ ಇವತ್ತಿಗೂ ಬತ್ತಿಲ್ಲ, ಹಾಗೆಯೇ ಉಳಿದುಕೊಂಡಿದೆ. ಇದು ಆಚಾರ್ಯರ ಮಹಿಮೆ ಪ್ರದರ್ಶನ. ಆಚಾರ್ಯರು ಅದ್ಭುತವಾದ ಸಾಮರ್ಥ್ಯ. ಮುಂದೇನಾಯಿತು ಅಂತ ಕೇಳ್ರಿ. ಆ ಬ್ರಾಹ್ಮಣ ಖುಷಿ ಆಗ್ಬಿಡ್ತು. ಖುಷಿ ಬಹಳ ಆದಾಗ ಬ್ರಾಹ್ಮಣರು ಏನಾರ ಮಾಡ್ಬಿಡ್ತಾರೆ ಗೊತ್ತಾಗಿದೆ ಅವರಿಗೆ. ಗಡಿಬಿಡಿ ಒಳಗೆ ಖುಷಿ ಒಳಗೆ ಏನರ ಒಂದು ಮಾತಾಡ್ಬಿಡ್ತಿರ್ತಾರೆ. ಅದಕ್ಕೆ ಬಹಳ ಖುಷಿ ಆಯಿತು. ಖುಷಿ ಆದಾಗ ಏನು ವ್ಯವಸ್ಥೆ ಆಯಿತು ಅಂದ್ರೆ, ಅವನ ಚಿಂತೆ ಪರಿಹಾರ ಆಯಿತು. ಸ್ವಾಮಿಗಳು ಅರ್ಥಾತ್ ಶ್ರೀಮದಾಚಾರ್ಯರು ತಮ್ಮ ಪೂಜೆಯನ್ನ ಮುಗಿಸಿ ಒಂದು ಕೇಶವನ ಪ್ರತಿಮೆಯನ್ನ ಅವನಿಗೆ ಕೊಟ್ಟರು, ಉಪಾಧ್ಯಾಯರಿಗೆ. ಕೇಶವನ ಪ್ರತಿಮೆ ನೀವಿಟ್ಕೊಂಡಿರ್ರಿ, ನೀವು ಪೂಜೆ ಮಾಡ್ರಿ ಇನ್ ಮುಂದೆ ಅಂತ ಹೇಳಿಸಿದೆ. ಮಧ್ವಾಚಾರ್ಯ ಕರಾರ್ಚಿತವಾದ ಪ್ರತಿಮೆ ಒಬ್ಬ ಗೃಹಸ್ಥನಿಗೆ, ತ್ರಿವಿಕ್ರಮ ಪಂಡಿತಾಚಾರ್ಯರು ಬಿಟ್ರೆ ಮತ್ತೆ ಕೊಟ್ಟದ್ದು ಈ ಉಪಾಧ್ಯಾಯರಿಗೆ. ಕೊಡೋದಷ್ಟೇ ಅಲ್ಲದೆ ಇನ್ನೊಂದು ಮಾತನ್ನು ಹೇಳಿದ್ರಂತೆ. ಏನು ಅಂದ್ರೆ, ನಿಮಗೆ ನಾನು 2 ಕೋಲು ಕೊಡ್ತೇನೆ ಅಂದ್ರಂತ. ಗಾಬರಿ, ನಮಗೆ ಯಾಕೆ ಕೋಲು ಕೊಡ್ತಾರ? ಮನ್ಯಾಗ ಬೇಕಾಷ್ಟವ ಕೋಲೀಗ, ಮತ್ತೆ ಯಾಕೆ ಕೋಲು ಅಂತ. ಅವು ಯಾವ ಕೋಲು ಅಂದ್ರೆ, ಆಚಾರ್ಯರು ಮುದ್ರಾ ಹಾಕುವ ಕೋಲುಗಳನ್ನ ಕೊಟ್ರಂತೆ. ಮುದ್ರಾ ಕೋಲುಗಳನ್ನ ಗೃಹಸ್ಥರಲ್ಲಿ ನಿಮ್ಮೊಬ್ಬರಿಗೆ ಮಾತ್ರ ಮುದ್ರಾ ಹಾಕುವ ಅಧಿಕಾರ ಇರಲಿ ಅಂತ ಕೊಟ್ರಂತೆ. ಅವತ್ತಿನಿಂದ ಇವತ್ತಿನವರೆಗೂ ಹೇಗೆ ಪ್ರಥಮೇಕಾದಶಿ ಸ್ವಾಮಿಗಳ ಕಡೆ ಹಾಕಿಸ್ಕೊಳ್ಳೋ ಸಂಪ್ರದಾಯ ಇದೆಯೋ, ಹಾಗೆ ಅವರಲ್ಲಿಯೂ ಮುದ್ರೆ ಧಾರಣೆ ಮಾಡಿಸಿಕೊಳ್ಳುವ ಪದ್ಧತಿ ಉಂಟು. ಆಚಾರ್ಯರೇ ಕೊಟ್ಟದ್ದು ಕೇಶವ ಪ್ರತಿಮೆ, ಮುದ್ರಾಧಾರಣೆ ಮಾಡಿಸುವ ಅಧಿಕಾರ ಒಬ್ಬ ಗೃಹಸ್ಥರಿಗೆ ಕೊಟ್ಟರು. ಅವತ್ತಿನಿಂದ ಉಪಾಧ್ಯಾಯ ಮಠ ಆಯಿತು, ಎರ್ಕಿ ಮಠ ಆಯ್ತದು. ಎರ್ಕಿ ಅಂತಿದ್ದದ್ದು ಎರ್ಕಿ ಮಠ ಆಯ್ತದು. ಅವರಿಗೆ ಮಾತ್ರ ಅಧಿಕಾರ. ಮೊನ್ನೆ 2 ವರ್ಷದ ಹಿಂದೆ ನಮ್ಮ ಸ್ವಾಮಿಗಳು ಹೋಗಿದ್ರು, ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು. ಆ ನದಿ, ಆ ಸರೋವರದಲ್ಲಿ ಸ್ನಾನ ಮಾಡಿ ದೇವರ ಪೂಜೆ, ರಾಮದೇವರ ಪೂಜೆ ಇದನ್ನೆಲ್ಲ ಮುಗಿಸ್ಕೊಂಡು, ಆಶ್ಚರ್ಯ ಏನು ಅಂದ್ರೆ ಆ ಮುದ್ರೆಯನ್ನು ಧಾರಣೆ ಮಾಡ್ಕೊಂಡು ಬಂದರು ನಮ್ಮ ಸ್ವಾಮಿಗಳು. ಅದು ಮುದ್ರೆ ಅಂದ್ರೆ ಹೇಗಿರ್ತದೆ ನೋಡ್ರಿ, ಅದರ ಆಚಾರ್ಯರು ಕೊಟ್ಟದ್ದು. ಯದ್ಯಪಿ ಗೃಹಸ್ಥರ ಕೈಯಲ್ಲಿ ಇದ್ದದ್ದು, ಆದರೂ ನಮ್ಮ ಸ್ವಾಮಿಗಳು ಅದನ್ನು ನೋಡಿ ಕಾಯಿಸಿಕೊಂಡು ತಾವೇ ಧಾರಣೆ ಮಾಡಿಸಿ ಶಿಷ್ಯರಿಗೆಲ್ಲ ಧಾರಣೆ ಮಾಡಿಸಿಕೊಂಡು ತಗೊಂಡು ಅಂದ್ರೆ ಬಂದರು. ನಾವು ಇದನ್ನ ವಾರ್ತೆ ಕೇಳಿದ್ದೇನೆ, ಅಲ್ಲಲ್ಲಿ ಚಿತ್ರಗಳನ್ನು ನೋಡಿದ್ದೇನೆ. ಯಾಕೆ ಅಂದ್ರೆ ಆಚಾರ್ಯ ಕರಾರ್ಚಿತ ಅಷ್ಟೇ, ಮುಗಿದೋಯ್ತು. ಆಚಾರ್ಯ ಕೈಯಲ್ಲಿ ಬಂದದ್ದು ಅಂದ್ರೆ ಅಂಥ ಅದ್ಭುತವಾದದ್ದು ಆ ಉಪಾಧ್ಯಾಯರಿಗೆ. ನೋಡಿ, ಅದು ಊರ ಹೆಸರು ಎಷ್ಟು ಚೆನ್ನಾಗಿದೆ ಅಂದ್ರೆ, ಈಗ ಅದಕ್ಕೆ ರಾಮಕುಂಜ ಅಂತ ಕರೀತಾರೆ. ಮೊದಲು ಎರ್ಕಿ ಮಠ ಅಂತ ಕರೆದದ್ದು, ಅದಕ್ಕೆ ಮೊದಲು ಇಡೆ ತುಡೆ ಅಂತ ಕರೆದದ್ದು. ಅದೇನು ಎರ್ಕಿ ಮಠ ಯಾಕಾಯಿತು ಅಂದ್ರೆ, ಈರ ಅಂದ್ರೆ ವಾಯುದೇವರು, ಕ ಅಂದ್ರೆ ನೀರು, ಎರ್ಕಿ ಅಂದ್ರೆ ವಾಯುದೇವರಿಂದ ನೀರು ಪಡೆದ ಊರಾದ್ರಿಂದ ಎರ್ಕಿ ಮಠ ಅಂತ ಕರೆಸಿಕೊಂಡದ್ದು, ಬೇರೆ ಇನ್ಯಾವುದಲ್ಲ. ಹಾಗಾಗಿ ಆ ಎರ್ಕಿ ಮಠದಲ್ಲಿ ಮತ್ತೆ ಮಳೆಯನ್ನ ತರಿಸಿ ಆಚಾರ್ಯರು ಒಂದು ಅದ್ಭುತವನ್ನ ಸೃಷ್ಟಿ ಮಾಡಿದರು. ಮುಗೀತು. ಮುಂದೆ ದಾರಿಯಲ್ಲಿ ಬರ್ತಾ ಇದ್ದಾಗ ಇನ್ನವರು ಇದಕ್ಕೆ ಹೋಗಬೇಕು, ಕೊಕ್ಕಡಕ್ಕೆ ಹೋಗಬೇಕು, ಕ್ಷೇತ್ರಕ್ಕೆ. ಅಲ್ಲಿಂದ ದಾರಿಯಲ್ಲಿ ಕೊಕ್ಕಡಕ್ಕೆ ಹೋಗುವಾಗ ಒಂದು ಘಟನೆ ಆಯಿತಂತೆ. ಏನ್ ಘಟನೆ ಆಯಿತು ಅಂದ್ರೆ, ಆ ಊರಿನಲ್ಲಿ ಇದ್ದ, ಈ ಮಧ್ಯದ ಗ್ರಾಮದಲ್ಲಿ ಇದ್ದ ಒಬ್ಬ ಗೌಡನಿಗೆ ಊರಿನ ಜನ ಎಲ್ಲ ಸೇರಿ, ಬ್ರಾಹ್ಮಣರೆಲ್ಲ ಸೇರ್ಕೊಂಡು ಮಧ್ವಾಚಾರ್ಯರಿಗೆ ಏನೋ ಮಾಡಿಸ್ಬೇಕು ಅಂತ ದುರ್ಬುದ್ಧಿ ತುಂಬಿಟ್ಟಿದ್ರು ಅವನಿಗೆ. ಏನ್ ಹೇಳಿದ್ದು ಅಂದ್ರೆ, ಮಧ್ವಾಚಾರ್ಯರು ಅಂದ್ರೆ ಎಲ್ಲಾ ಹಾಳು ಮಾಡ್ಲಿಕ್ಕೆ ಬಂದಾರ, ಅವರು ಜನರನ್ನೆಲ್ಲ ಕನ್ವರ್ಟ್ ಮಾಡ್ಲಿಕ್ಕೆ ಹತ್ಬಿಟ್ಟಾರ,
ಈ ಕನ್ವರ್ಟ್ ಶಬ್ದ ಏನು ವಿಚಿತ್ರನೋ ಏನೋ ಗೊತ್ತಿಲ್ಲ. ಅವ್ರು ಹೆಂಗಾಗ್ತಾರೋ ಅದು ಗೊತ್ತಿಲ್ಲ, ಯಾರೂ ಆಗ್ಲಿಕ್ಕೆ ಬರೋದಿಲ್ಲ. ಜನ ವಸ್ತುಸ್ಥಿತಿ ಏನು ಅಂದರೆ, ಜಗತ್ತಿನಲ್ಲಿ ಯಾರೂ ಕೂಡ ಕನ್ವರ್ಟ್ ಆಗ್ಲಿಕ್ಕೆ ಬರೋದಿಲ್ಲ. ಇದೊಂದು ತಿಳಿದಿಲ್ಲ ನಮ್ಮ ಜನರಿಗೆ. ದೇಹವನ್ನ ಕನ್ವರ್ಟ್ ಮಾಡಬಹುದೇ ವಿನಃ ಜೀವವನ್ನ ಬದಲಾವಣೆ ಮಾಡ್ಲಿಕ್ಕೆ ಬರೋದೇ ಇಲ್ಲ. ಅದಕ್ಕೆ ಅವರೆಲ್ಲ ಬದಲಾವಣೆ ಮಾಡ್ತಿದ್ದಾರೆ, ಸಂಪ್ರದಾಯಕ್ಕೆ ವಿರುದ್ಧವಾಗಿದ್ದಾರೆ. ಅವರಿಗೆ ನೀನು ಹಂಗೆ ಬಿಟ್ರೆ ಇನ್ನೂ ಕಟ್ಟಾಗತ್ತೆ, ಹಂಗೆ ಬಿಡ್ಲಿಕ್ಕೆ ಹೋಗ್ಬೇಡ, ನೀನು ಏನಾದರೂ ಮಾಡಿ ಅವ್ರನ್ನ ಮುಗಿಸಿ ಬಿಡು. ಎಂಥ ಹಿತೋಪದೇಶ! ಇಂಥ ಜನ ಇದ್ರೆ ಎಷ್ಟು ಆನಂದ ಆಗ್ಬೇಡ್ರಿ. ಎಲ್ಲರ ಹೇಳಿದ್ರು ಮುಗಿಸೇ ಬಿಡು ಅಂತ ಹೇಳ್ಬಿಟ್ರಂತ. ಮುಗಿಸೇ ಬಿಡು ಅಂತ ಹೇಳಿದರೆ ಆ ರಾಜ, ಅವನು ಪುಣ್ಯಾತ್ಮ ಹೇಗಿದ್ದ ಅಂದರೆ, ಆಯಿತು ಅಂತ ತಿಳಿದುಕೊಂಡು ಹೇಳಿ ಕಾಯ್ಕೊಂಡು ಕೂತಿದ್ದಂತ. ಆಚಾರ್ಯ ದಾರಿಯಿಂದ ಬರ್ತಾ ಇದ್ದಾರೆ ಅಂತ ಹೇಳಿದ ಕೂಡಲೇ ಅವನಿಗೆ ಭಾರಿ ಖುಷಿ ಆಯ್ತು. ಹೆಂಗೋ ಬರ್ತಾರಲ್ಲ, ಒಂದು ವ್ಯವಸ್ಥೆ ಮಾಡಿದ್ರಾಯ್ತು ಅಂತ ಹೇಳಿ ತನ್ನ ಸೈನ್ಯವನ್ನ ಸೇರಿಸಿಕೊಂಡು, ಈ ಹಿತ್ತಾಳಿ ಕಿವಿ ಅಂತ ಇರ್ತಿದ್ರಿ ಹಿಂದಕ್ಕೆಲ್ಲ, ಗೊತ್ತ ನಿಮ್ಗೆ? ಹಿತ್ತಾಳಿ ಕಿವಿ ಅಂದ್ರೆ ಏನು ಹೇಳಿದ್ರು ಹೂ ಅನ್ನೋದು ಅಂತ ಅರ್ಥ. ಯಾರು ಹೇಳಿದ್ರು ಹೂ ಅಂದ್ಬಿಡ್ತಾರೆ, ವಿಚಾರ ಮಾಡಂಗಿಲ್ಲ, ಹಿಂದೆ ಮುಂದೆ ಹೌದೋ ಅಲ್ಲೋ, ನೋಡ್ಬೇಕು ಬಿಡ್ಬೇಕು ಏನೂ ವಿಚಾರ ಇರಂಗಿಲ್ಲ. ಒಟ್ಟು ಹೇಳಿದ್ರಿಲ್ಲ, ಆ ತಡಿ ಮುಗಿದೋತು ಅಂತ. ಹಿತ್ತಾಳಿ ಕಿವಿ ರಾಜ ಏನ್ ಮಾಡಿದ್ದಾನೆ ಅಂದ್ರೆ ಹೂ ಅಂದ್ಬಿಟ್ಟ. ಹೂ ಅಂದ ಕೂಡಲೇ ತಯಾರಿ ಮಾಡಿಕೊಂಡು ನಿಂತ್ಕೊಂಡಿದ್ರು. ಸೈನ್ಯವನ್ನು ಕರ್ಕೊಂಡು ಖಡ್ಗವನ್ನು ತೆಗೆದುಕೊಂಡು ಒಂದೇ ಏಟು, ಸ್ವಾಮಿಗಳಿಗೆ ಜಾಸ್ತಿ ಸದ್ಯಕ್ಕೆ ಹಾಕಬಾರ್ದು, ತ್ರಾಸ ಆಗಬಾರ್ದು ಸ್ವಾಮಿಗಳಿಗೆ, ಒಂದೇಟ್ನಾಗ ಮುಗಿಸ್ಬಿಡ್ಬೇಕು ಅಂತ ಇಟ್ಕೊಂಡು ಪಾಪ ಬಂದಿದ್ದಾವ. ಬಂದಿದ್ದಿದ್ರೆ ಏನಾಯಿತು ನೋಡ್ರಿ. ದುರ್ಮಂತ್ರೈ ಖಲಪಟಲೈ ಪ್ರಚೋದ್ಯಮಾನೋ ಗ್ರಾಮೇಶೋ ವೃಷಲಪತಿ ಪ್ರಹರ್ತು ಮೇನಂ ಸಂಪ್ರಾಪ್ತಸ್ತತವುತಯಾಂತ ವೀಕ್ಷಮಾಣಃ ಪ್ರೋದ್ಯಂತಂ ರವಿಮಿವ ವಿಸ್ಮಿತೋ ನನಾಮ ಖಲಪಟಲೈಃ ದುರ್ಮಂತ್ರೈಃ ಪ್ರಚೋದ್ಯಮಾನಃ. ಈ ದುಷ್ಟರ ಗುಂಪು ಅಂತ ಇರ್ತದ್ರಿ ಒಂದು. ಅಂದ್ರೆ ನಮ್ದೊಂದೇ ಪಂಡಿತರದ ಅಷ್ಟೇ ಮಂಡ್ಲಿ, ಅಷ್ಟೋತ್ತರ ಮಂಡ್ಲಿ, ಭಜನಾ ಮಂಡ್ಲಿ ಅಂತ ಹಿಂಗೇನಿಲ್ಲ, ದುಷ್ಟರ ಮಂಡ್ಲಿನೂ ಇರ್ತದೆ ಅಂತ ತಿಳಿಸ್ಕೊಟ್ರಿ ಈಗ ನಾರಾಯಣ ಪಂಡಿತಾಚಾರ್ಯರು. ಆ ದುಷ್ಟರ ಮಂಡಳಿ ಏನ್ ಮಾಡಿತ್ತು ಅಂದ್ರೆ ಕಾಯ್ಕೊಂಡು ಕೂತು ಹೇಳಿದ್ರೆ, ಗ್ರಾಮೇಶೋ ವೃಷಲಪತಿ, ಅವನು ವರ್ಣದಿಂದ ಶೂದ್ರನಾಗಿದ್ದಾನೆ ವೃಷಲಪತಿ, ಅವನು ಪ್ರಹರ್ತು ಮೇನಂ, ಖಡ್ಗ ಎತ್ತಿ ಹೊಡಿಬೇಕು ಅಂತ ಕಾಯ್ತಾ ಇದ್ದಾಗ ನೋಡ್ರಿ ಹೇಗಿರ್ತದೆ, ಹೆಂಗಿರ್ತದೆ ದೈವ ಅಂದ್ರೆ, ಹೊಡಿಬೇಕು ಅಂತಿದ್ದವನು ಸಂಪ್ರಾಪ್ತಸ್ತತವುತಯಾಂತ ವೀಕ್ಷಮಾಣ, ಆ ಗ್ರಾಮದಿಂದ ಹಾಯ್ದುಕೊಂಡು ಹೋಗುವಂತಹ ಆಚಾರ್ಯನ ನೋಡಿ ಏನ್ ಮಾಡಿದ, ಗಾಬರಿ ಆಗೋಯ್ತು ಅವನಿಗೆ. ಹೊಡಿಬೇಕು ಅಂತ ಬಂದವನಿಗೆ ಪ್ರೋದ್ಯಂತಂ ರವಿಮಿವ ವಿಸ್ಮಿತೋ ನನಾಮ, ಉದಯಿಸುವ ಸೂರ್ಯನಂತೆ ಆಚಾರ್ಯರನ್ನ ಕಂಡು ಗಾಬರಿಯಾಗಿ ಖಡ್ಗವನ್ನ ತೆಳಗೆ ಚೆಲ್ಲಿ ಶಿಷ್ಯ ಸಮೇತನಾಗಿ ಸಾಷ್ಟಾಂಗ ಹಾಕಿ, ತಪ್ಪಾಗಿ ಹೋಯಿತು, ಯಾರದೋ ಮಾತು ಕೇಳಿ ನಿಮ್ಮನ್ನ ಹೊಡಿಬೇಕು ಅಂತ ಬಂದಿದ್ದೆ, ದಯಮಾಡಿ ಮನ್ನಿಸಬೇಕು, ನಿಮ್ಮಂಥ ಉತ್ತಮರನ್ನ ಸಜ್ಜನರನ್ನ ಹೊಡಿಬೇಕು ಅಂತ ಹೇಳಿ ಕಳಿಸಿದ್ದಾರಲ್ಲ, ಅವರ ದುರ್ಬುದ್ಧಿ ಆಗಿದೆ. ಆಚಾರ್ಯರು ಏನೂ ಮಾತಾಡಿಲ್ಲ, ಏನೂ ಅಂದುಕೊಂಡಿಲ್ಲ, ಏನೂ ಹೆದರಿಕೊಂಡಿಲ್ಲ. ಬರ್ತಾ ಇದ್ದಾಗ ಮಾತ್ರ ನೋಡಿದ ಕೂಡಲೇ ಅವನಿಗೆ ಶರಣಾಗತಿ ಬುದ್ಧಿ ಬಂತಂತೆ. ಈ ಕಥೆಯನ್ನ ನಾವು ಹೇಳೋದಿಲ್ಲ, ಆದರೆ ಕೆಲವರು ಪ್ರವಚನ ಹೇಳುವಾಗ ಬುದ್ಧನ ಒಂದು ಕಥೆಯನ್ನು ಹೇಳ್ತಿರ್ತಾರೆ. ಅವನು ಬುದ್ಧ ಹೇಗೆ ಒಬ್ಬ ಕಟುಕನ ಮನಸ್ಸನ್ನ ಪರಿವರ್ತನೆ ಮಾಡಿದ ಅಂತ. ಅಂಗುಲಿಮಾಲ ಅಂತ ಒಬ್ಬ ಬುದ್ಧ ಕಟಕ, ಅವನು ಬೇಡ್ರವನು. ಆ ಅಂಗುಲಿಮಾಲನ ಮನಸ್ಸನ್ನ ಬುದ್ಧ ಪರಿವರ್ತನೆ ಮಾಡಿದ ಅನ್ನುವುದು ದೊಡ್ಡ ಕಥೆ ಆಗಿಬಿಟ್ಟಿದೆ. ಯದ್ಯಪಿ ಮಧ್ವಾಚಾರ್ಯರು ಅದೇ ಕೆಲಸವನ್ನ ಮಾಡಿದ್ದಾರೆ. ನಾವು ಅದನ್ನು ಹೇಳಬೇಕು, ನಾವು ಜನರಿಗೆ ತಿಳಿಸಬೇಕು. ಅಂಗುಲಿಮಾಲನ ಮನಸ್ಸನ್ನ ಬದಲಾವಣೆ ಮಾಡಿದ ಬುದ್ಧನೊಬ್ಬನೇ ಅಲ್ಲ, ಆನಂದ ತೀರ್ಥರು ಕೂಡ ಒಬ್ಬ ದುಷ್ಟನ ಮನಸ್ಸನ್ನ ಪರಿವರ್ತನೆ ಮಾಡಿ ಅವನನ್ನ ಪೂರ್ಣ ಶರಣಾಗತನನ್ನಾಗಿ ಮಾಡಿ ಅವನಿಗೆ ಸದ್ಬುದ್ಧಿಯನ್ನು ಕೊಟ್ಟು ಉದ್ಧಾರ ಮಾಡಿದರು. ಅವನ ಹೆಸರೇ ಅಂಗುಲಿಮಾಲ ಅಂತೆ. ಬುದ್ಧನ ಕಥೆಯನ್ನು ಹೇಳುವಾಗ ಜಾತಕ ಕಥೆಗಳಲ್ಲಿ ಬರ್ತಿರ್ತದೆ ಅದು. ಅವನು ಎಲ್ಲರನ್ನ ಕೊಂದು ಆ ಬೆರಳುಗಳನ್ನೆಲ್ಲ ತನ್ನ ಮಾಲೆ ಮಾಡಿಕೊಂಡು ಹಾಕ್ಕೊಂಡಿದ್ದಂತೆ, ಅಂಗುಲಿಮಾಲ ಅಂತ ಅವನ ಹೆಸರು. ಆ ಕಾಡಿನಲ್ಲಿ ಬುದ್ಧ ಹೋಗುವಾಗ ಜನ ಹೇಳಿದ್ರಂತೆ, ಬೇಡ ಅಂಗುಲಿಮಾಲ ಇದ್ದಾನೆ, ನೀನು ಕೊಂದು ನೋಡೋಣ ಏನಾಗತ್ತೆ ಅಂತ ಹೇಳಿ ಬುದ್ಧ ಹೋದರೆ ಅವನನ್ನು ನೋಡಿ ಶರಣಾಗತನಾಗಿ ಶಿಷ್ಯನಾಗಿ ಬುದ್ಧ ಸಂಘಕ್ಕೆ ಸೇರ್ಕೊಂಡು ಹೋದ, ಇತ್ಯಾದಿ ಕಥೆಗಳು. ಆಚಾರ್ಯರ ಪ್ರಸಂಗದಲ್ಲೂ ಹಾಗೆ ನಡೆಯಿತು. ಈ ಒಬ್ಬ ಗೌಡ, ಊರಿನ ಗೌಡ, ಖಡ್ಗವನ್ನು ಹಿಡಿದುಕೊಂಡು ಬಂದು ಆಚಾರ್ಯರನ್ನ ಹೊಡಿತೇನೆ, ಬಡಿತೇನೆ, ಕೊಲ್ತೇನೆ ಅಂತ ಬಂದವನು ಪ್ರೋದ್ಯಂತಂ ರವಿಮಿವ ವಿಸ್ಮಿತೋ ನನಾಮ,
ಉದಯಿಸುವ ಸೂರ್ಯನಂತೆ ಇದ್ದವನನ್ನ ಕಂಡು, ಆಚಾರ್ಯರನ್ನ ಕಂಡು ಶರಣಾಗಿ ಬಿಟ್ಟ ಅಂತ ನಾರಾಯಣ ಪಂಡಿತ ಆಚಾರ್ಯರನ್ನೇ ಮಾಡ್ತಾರೆ. ಇಲ್ಲಿ ಒಂದು ನಿಮಿಷ ನಿಲ್ಲೋಣ. ಏನಾಯಿತು ಅಂದ್ರೆ, ಈ ಶ್ಲೋಕ ಮಧ್ವವಿಜಯದ ಬಗ್ಗೆ ಒಂದೆರಡು ಮಾತನ್ನ ಹೇಳಿದ್ದೇನೆ, ಇನ್ನೊಂದು ಸರ್ತಿ ಹೇಳ್ತೀನಿ, ಮತ್ತೆ ಇನ್ನೊಂದು ಸರ್ತಿ ಹೇಳ್ತೀನಿ. ನನಗೆ ಹೇಳಬೇಕು ಅಂತ ಇದರ ಬಗ್ಗೆ ಅಭಿಪ್ರಾಯ ಇದೆ. ಮಧ್ವವಿಜಯ ಎಂಬುದು ಕೇವಲ ಕಾವ್ಯ ಅಲ್ಲ, ನೆನಪಿಟ್ಟುಕೊಳ್ಳ್ರಿ. ಮಧ್ವವಿಜಯ ಅಂತನ್ನುವುದು ಇದೊಂದು ಕಾವ್ಯ, ಗುರುಗಳ ಸ್ತೋತ್ರವನ್ನ ಮಾಡಿದ್ದು, ಮಹಿಮೆಯನ್ನು ಹೇಳಿದ್ದು ಅಲ್ಲ. ನಮಗೆ ಸುಮಧ್ವ ವಿಜಯ ಅಂತಂದ್ರೆ ಪರಮ ಪ್ರಮಾಣ ಗ್ರಂಥ. ಹೇಗೆ ಬ್ರಹ್ಮಸೂತ್ರಗಳು ಪ್ರಮಾಣವೋ, ವೇದಗಳು ಪ್ರಮಾಣವೋ, ಮಹಾಭಾರತ ರಾಮಾಯಣಗಳ ಪ್ರಮಾಣವೋ, ಹಾಗೆ ಮಧ್ವ ವಿಜಯವೂ ಕೂಡ ಪರಮ ಪ್ರಮಾಣ ಗ್ರಂಥ. ಯಾಕೆ ಹೇಳ್ತಾ ಇದ್ದೀನಿ ಈ ಮಾತನ್ನ ಅಂದ್ರೆ, ಶ್ರೀಮನ್ ನ್ಯಾಯಸುಧೆಗೆ ವ್ಯಾಖ್ಯಾನ ಮಾಡುವಂತಹ ಟಿಪ್ಪಣಿಕಾರರಲ್ಲಿ ಅನೇಕ ಜನ, ಮೊದಲು ಟೀಕಾಕೃತ್ಪಾದರು, ಟೀಕಾ ಬರೆದವರು, ಅವರನ್ನು ಹಿಡಿದುಕೊಂಡು ಟೀಕಾರಾಯರು, ಮಂತ್ರಾಲಯ ಸ್ವಾಮಿಗಳು, ಏರಿ ಬಾಳಾಚಾರ್ಯರು, ಸತ್ಯಧರ್ಮ ತೀರ್ಥ ಶ್ರೀಪಾದಂಗಳವರು ಮೊದಲಾದ ಎಲ್ಲ ಮಹಾನುಭಾವರು ಸುಮಧ್ವ ವಿಜಯದಲ್ಲಿ ಹೇಳಿದ್ದಾರೆ ಅಂದರೆ ಅದು ನಮಗೆ ಪ್ರಮಾಣ. ಅದರ ಮೇಲೆ ನಾವು ಆಲೋಚನೆಯನ್ನೂ ಮಾಡ್ಲಿಕ್ಕೆ ಹೋಗೋದಿಲ್ಲ. ಇಷ್ಟು ವಿಶ್ವಾಸ ಇರುವಂತಹ ಗ್ರಂಥ. ಯಾಕೆ ಅಂತ ಒಂದೆರಡು ದೃಷ್ಟಾಂತವನ್ನ ಹೇಳಿಕ್ಕೆ ಅಪೇಕ್ಷೆ ಇಟ್ಕೊಂಡಿದ್ದೀನಿ. ನೀವು ಕೇಳಬೇಕು, ನಾ ಹೇಳಬೇಕಷ್ಟೆ. ಈ ಶ್ಲೋಕವನ್ನ 39ನೇ ಶ್ಲೋಕ ಇದೆಯಲ್ಲ, ದುರ್ಮಂತ್ರೈಹಿ ಖಲಪಟಲೈಹಿ ಪ್ರಚೋದ್ಯಮಾನ ಅನ್ನುವ ಶ್ಲೋಕವನ್ನ ಏರಿ ಬಾಳಾಚಾರ್ಯರು ಎನ್ನುವಂಥವರು ಶ್ರೀಮನ್ ನ್ಯಾಯಸುಧೆಯ ಟಿಪ್ಪಣಿಯಲ್ಲಿ ಪ್ರಮಾಣವಾಗಿ ಉದಾಹರಣೆ ಮಾಡ್ತಾರೆ. ಈ ಶ್ಲೋಕವನ್ನ ಮಂತ್ರಾಲಯ ಸ್ವಾಮಿಗಳು ಪರಿಮಳದಲ್ಲಿ ಒಂದು ಶ್ಲೋಕವನ್ನ ಮಧ್ವ ವಿಜಯದನ್ನು ಉಲ್ಲೇಖ ಮಾಡ್ತಾರೆ. ಅದನ್ನು ಆಮೇಲೆ ಹೇಳ್ತೀನಿ, ಅದು ಹಿಂದೆ ಹೋಗಿದೆ ಈಗಾಗಲೇ, ಅದಕ್ಕೆ ಆಮೇಲೆ ಹೇಳ್ತೀನಿ. ಸತ್ಯಧರ್ಮ ತೀರ್ಥ ಶ್ರೀಪಾದಂಗಳವರು ಭಾಗವತ ವ್ಯಾಖ್ಯಾನ ಮಾಡುವಾಗ 13ನೇ ಸರ್ಗದಲ್ಲಿ ಬಂದ ಶ್ಲೋಕವನ್ನ ಪ್ರಮಾಣತ್ವೇನ ಉದಾಹರಣೆ ಮಾಡ್ತಾರೆ. ಅದಕ್ಕನುಗುಣವಾಗಿ ಭಾಗವತದ ಶ್ಲೋಕವನ್ನ ಹೊಂದಿಸ್ತಾರೆ. ಭಾಗವತ ಶ್ಲೋಕವನ್ನ ಮಧ್ವ ವಿಜಯಕ್ಕನುಗುಣವಾಗಿ ಹೊಂದಿಸಿ ತೋರಿಸ್ತಾರೆ ಸತ್ಯಧರ್ಮ ತೀರ್ಥ ಶ್ರೀಪಾದಂಗಳವರು. ಏರಿ ಬಾಳಾಚಾರ್ಯರು ಈ ಶ್ಲೋಕವನ್ನ ತಮ್ಮ ವ್ಯಾಖ್ಯಾನದಲ್ಲಿ ತಿಳಿಸ್ತಾರೆ. ಎಲ್ಲಿ? ಶ್ರೀಮದ್ ಟೀಕಾಕೃತ್ಪಾದರು ಪದ್ಮನಾಭ ತೀರ್ಥರ ಸ್ತೋತ್ರವನ್ನ ಮಾಡುತ್ತಾರೆ. ಅಲ್ಲಿ ರಮಾನಿವಾಸೋಚಿತವಾಸ ಭೂಮಿ ಸನ್ಯಾಯ ರತ್ನಾವಲಿ ಜನ್ಮಭೂಮಿ ವೈರಾಗ್ಯ ಭಾಗ್ಯೋ ಮಮ ಪದ್ಮನಾಭ ತೀರ್ಥಾಮೃತಾಬ್ಧಿ ಭವತಾದ್ವಿಭೂತ್ಯೈ ಅಂತ ಪದ್ಮನಾಭ ತೀರ್ಥರನ್ನ ಸ್ತೋತ್ರ ಮಾಡುವಾಗ ಪದ್ಮನಾಭ ತೀರ್ಥ ಅಂತ ಹೆಸರಿದೆ. ಯಾರಿಗೆ ಪದ್ಮನಾಭ ತೀರ್ಥ ಅಂತ ಹೆಸರಿದೆ? ಪದ್ಮನಾಭ ತೀರ್ಥರಿಗೆ ಹೆಸರದ. ಅದು ಹೆಂಗೆ ಗೊತ್ತದ ಅಂದ್ರೆ, ಯಾಕೆ ಪದ್ಮನಾಭ ತೀರ್ಥರಿಗೆ ಪದ್ಮನಾಭ ತೀರ್ಥ ಅಂತ ಹೆಸರು ಬಂತು? ಗುರುಗಳು ಇಟ್ಟಾರ? ಅಲ್ಲ, ಇಟ್ಟದ್ದ ಹೆಸರಲ್ಲ. ಅವೆಲ್ಲ ಸಾಂಕೇತಿಕ ಅಲ್ಲ. ಅವೆಲ್ಲ ಗುಣದಿಂದ ಕೂಡಿದ ಶಬ್ದಗಳವೆಲ್ಲ. ಅವು ವಿಶಿಷ್ಟ ಗುಣಗಳನ್ನು ಹೇಳುವ ಶಬ್ದ. ಹೆಂಗ ಅಂದ್ರೆ ಬಿಡಿಸ್ತಾರ. ಏರಿ ಬಾಳಾಚಾರ್ಯ ಬಿಡಿಸ್ತಾರ. ಪದ್ಮನಾಭ ತೀರ್ಥ ಅಂದ್ರೆ, ಪದ್ಮನಾಭ ಅಂದ್ರೆ ಯಾರು ಅಂತ ಕೇಳಿದ್ರೆ, ಪದ್ಮನಾಭ ತೀರ್ಥ ಎಂಬುದು ಒಬ್ಬರ ಹೆಸರಲ್ಲ. ಅದು ದಯಮಾಡಿ ಒಬ್ಬರ ಹೆಸರು ಅಂತ ತಿಳಿಬೇಡ್ರಿ. ಅಲ್ಲಿ ಇಬ್ಬರ ಹೆಸರು ಸೇರ್ಕೊಂಡಿದೆ. ಎರಡು ಭಾಗ ಮಾಡ್ರಿ, ಮುರಿರಿ ಆ ಹೆಸರನ್ನ. ಪದ್ಮನಾಭ ಅಂತ ಒಂದು, ತೀರ್ಥ ಅಂತ ಒಂದು ಹೆಸರು ಮಾಡ್ರಿ. ಯಾರ್ದು ಹೆಸರು ಮಾಡಬೇಕು ಅಂದ್ರೆ, ಪದ್ಮಾನಿ ನಯತಿ ಇತಿ ಪದ್ಮನಃ ಸೂರ್ಯ. ಪದ್ಮನಾಭ ಅಂತನ್ನುವಲ್ಲಿ ಹೆಂಗ್ ಬಿಡಿಸ್ಬೇಕು ಅಂತ ಹೇಳಿ ಏರಿ ಬಾಳಾಚಾರ್ಯ ತಿಳಿಸ್ತಾರೆ. ಪದ್ಮಾನಿ ನಯತಿ ಇತಿ ಪದ್ಮನಃ, ಪದ್ಮವನ್ನ ಉದಯಿಸ್ತಾನೆ ಅಂದ್ರೆ ಅರಳಿಸ್ತಾನೆ. ಕಮಲಗಳನ್ನೆಲ್ಲ ಅರಳಿಸ್ತಾನಲ್ಲ, ಅವನಿಗೆ ಪದ್ಮನ ಅಂತ ಕರಿಬೇಕಂತ. ಪದ್ಮಾನಿ ನಯತಿ ಇತಿ ಪದ್ಮನಃ ತಸ್ಯ ಆಭಾ ಇವ ಆಭಾ ಯಸ್ಯ ಸಹ ಪದ್ಮನಾಭ. ಸೂರ್ಯನಂತೆ ಯಾರು ಇದ್ದಾರೋ, ಕಾಂತಿ ಉಳ್ಳವರು, ಸೂರ್ಯನ ಕಾಂತಿಯಂತೆ ಕಾಂತಿ ಉಳ್ಳವರು ಇದ್ದಾರಲ್ಲ, ಅವರು ಪದ್ಮನಾಭ. ಅಂದ್ರೆ ಏನಾಯ್ತು? ಪದ್ಮ ಅಂದ್ರೆ ಕಮಲ, ನ ಅಂದ್ರೆ ಅರಳಿಸವನು, ಆ ಸೂರ್ಯ, ಅವನಂತೆ ಆಭ ಅಂದ್ರೆ ಕಾಂತಿ ಉಳ್ಳವರು ಅಂದ್ರೆ ಸೂರ್ಯನಂತೆ ಇದ್ದವರು. ಸೂರ್ಯ ಅಲ್ಲ, ಸೂರ್ಯನಂತೆ ಇದ್ದವರು. ಅವರಿಂದ ತೀರ್ಥ ಅಂತಂದ್ರೆ ಶಾಸ್ತ್ರವನ್ನ ಪಡೆದುಕೊಂಡವರು ಯಾರೋ ಅವರು ಪದ್ಮನಾಭ ತೀರ್ಥ ಅಂತ ಬಿಡಿಸ್ಬೇಕಂತ.
ಸರಿ, ತಸ್ಮಾತ್ ತೀರ್ಥಂ ಶಾಸ್ತ್ರಂ ಯಸ್ಯ ಸಹ ಪದ್ಮನಾಭ ತೀರ್ಥ ಅಂತ ಮಾಡಿದ್ರಿ. ಈಗ ಅವರಿಂದ ತೀರ್ಥ ಪಡೆದವರು, ಶಾಸ್ತ್ರವನ್ನು ಪಡೆದವರು ಯಾರು ಅಂದರೆ ಪದ್ಮನಾಭ ಅಂದರೆ ಮಧ್ವಾಚಾರ್ಯರು ಅಂತ. ಪದ್ಮನಾಭ ಅಂದರೆ ಯಾರಪ್ಪ? ಮಧ್ವಾಚಾರ್ಯರು. ಅಲ್ರಿ, ಅದು ಪದ್ಮನಾಭ ಅಂದರೆ ದೇವರ ಹೆಸರು ಅಂದ್ಕೊಂಡಿದ್ವಿ, ಮಧ್ವಾಚಾರ್ಯ ಹೆಸರು ಅಂದ್ಕೊಳ್ರಿ, ಏನು ತಪ್ಪಾಯಿತು? ಯಾಕೆ? ನಾವು ಹೆಂಗೆ ಬಿಡಿಸಿದ್ದೀವಿ? ಪದ್ಮಾನಿ ನಯತಿ ಇತಿ ಪದ್ಮನಃ, ಕಮಲಗಳನ್ನು ಅರಳಿಸೋರು ಯಾರೋ ಅವರು. ತಸ್ಯ ಆಭ ಇವ ಆಭ ಯಸ್ಯ ಸಹ ಪದ್ಮನಾಭ. ಸೂರ್ಯನಂತೆ ಇದ್ದ ಸೂರ್ಯ ಅಂತಂದ್ರೆ ಇನ್ನೊಬ್ಬ ಸೂರ್ಯನಂತೆ ಇದ್ದವರು ಯಾರು? ಮಧ್ವಾಚಾರ್ಯ. ಎಲ್ಲಿ ಹೇಳಿದ್ದಾರೆ ಅದನ್ನ ಅಂದ್ರೆ ತದುಕ್ತಂ ಸುಮಧ್ವ ವಿಜಯೇ ಎರಿಬಳಾಚಾರ್ಯರು. ದುರ್ಮಂತ್ರೈ ಕಲಪಟಲೈ ಪ್ರಚೋದ್ಯ ಗ್ರಾಮೇಶೋ ವೃಷಲಪತಿ ಪ್ರಹರ್ತುಮೇನಂ ಸಂಪ್ರಾಪ್ತಸ್ತತಹುತಯಾಂತಮೀಕ್ಷಮಾಣಃ ಪ್ರೋದ್ಯಂತಂ ರವಿಮಿವ ವಿಸ್ಮಿತೋ ನನಾಮ. ಇಲ್ಲಿ ಹೇಳುವಾಗ ಪ್ರೋದ್ಯಂತಂ ರವಿಮಿವ, ಉದಯಿಸುವ ಸೂರ್ಯನಂತೆ ಇರುವ ಸೂರ್ಯರು, ಸೂರ್ಯರಲ್ಲ. ಪ್ರೋದ್ಯಂತಂ ರವಿಮಿವ ಪದ್ಮನಃ ಆಭಾ ಇವ ಆಭಾಯಸ್ಯ ಸಹ, ಸೂರ್ಯನಂತೆ ಇದ್ದ ಸೂರ್ಯರು ಅಂದರೆ ಪ್ರೋದ್ಯಂತಂ ರವಿಮಿವ, ಉದಯಿಸುವ ಸೂರ್ಯನಂತೆ ಇದ್ದವರು ಯಾರು ಅಂದರೆ ಮಧ್ವಾಚಾರ್ಯರು. ಅಂಥವರಿಂದ ತೀರ್ಥ ಅಂದರೆ ಆಶ್ರಮವನ್ನ ಶಾಸ್ತ್ರವನ್ನು ಕಲ್ತವರು ಯಾರೋ ಅವರು ಪದ್ಮನಾಭ ತೀರ್ಥರು ಅಂತ ಹೇಳಿ ಎರಿಬಾಳಾಚಾರ್ಯರು ವೈರಾಗ್ಯ ಭಾಗ್ಯೋ ಮಮ ಪದ್ಮನಾಭ ತೀರ್ಥಾಮೃತಾಬ್ಧಿ ಎನ್ನುವಲ್ಲಿ ಪದ್ಮನಾಭ ತೀರ್ಥ ಅನ್ನೋ ಶಬ್ದಕ್ಕೆ ಮಧ್ವಾಚಾರ್ಯರಿಂದಲೇ ನೇರವಾಗಿ ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿದ ಪಾಠ ಹೇಳಿಸಿಕೊಂಡ ವ್ಯಕ್ತಿ ಅಂತ ತಿಳಿಸೋದಕ್ಕೆ ಪ್ರಮಾಣವಾಗಿ ಉದಾಹರಣೆ ಮಾಡಿದದ್ದು ಶ್ಲೋಕ ಯಾವುದು ಅಂತ ಕೇಳಿದ್ರೆ ಈ 16ನೇ ಸರ್ಗದಲ್ಲಿ ಬಂದ ಶ್ಲೋಕ. ಯಾಕೆ ಹೇಳಬೇಕಾಯಿತು? ಇದು ಕೆಲವರಿಗೆ ಶ್ರೋತೃಗಳಿಗೆ ಏನು ಹೇಳಿದರು ಅಂತ ತಿಳಿಲೇ ಇಲ್ಲ. ಏನೋ ಒದರಿ ಹೇಳ್ತಿದ್ದಾರೆ ಪಾಪ ಆಚಾರ್ಯ, ಹೇಳ್ಕೋವಲ್ದಾಕ ಯಾಕೆ ಸೊಳ್ಳೆ ಅವ್ರಿಗೆ ತ್ರಾಸ ಕೊಡೋದು? ನಾಳೆ ಒಂದು ದಿವಸ ಆದರೆ ಮುಗೀತಲ್ಲ ಅವ್ರದ್ದು, ಎಷ್ಟು ಒದರುತ್ತಾರೆ ನೋಡೋಣ ಅಂತ. ಸುಮಧ್ವ ವಿಜಯ ಗ್ರಂಥವು ನೀವು 4 ತಿಂಗಳಿನಿಂದ ಏನು ಕೇಳ್ತಾ ಇದ್ದೀರಿ, ಇದು ಕೇವಲ ಕಾವ್ಯ ಅಂತ ತಿಳಿಬೇಡ್ರಿ, ಇದು ಗುರು ಮಹಿಮೆಯನ್ನು ಹೇಳಿದ್ದು ಅಂತ ತಿಳಿಬೇಡ್ರಿ. ಇದು ಇನ್ನೊಂದು ಗ್ರಂಥವನ್ನ ಅರ್ಥೈಸಿಕೊಳ್ಳಿಕ್ಕೆ ಬೇಕಾದ ಪ್ರಮಾಣ ಪೂರಕ ಗ್ರಂಥ ಅಂತ ಅರ್ಥ ಮಾಡಿಕೊಳ್ಳ್ರಿ. ಮಂತ್ರಾಲಯ ಸ್ವಾಮಿಗಳು ವಿಶೇಷತೋ ಮೇ ಪರಮಾಖ್ಯ ವಿದ್ಯಾಂ, ಅಲ್ಲಿ ಜಗದ್ಗುರುಡಾಂ ಗುರುಮಂಜಸೈವ ವಿಶೇಷತೋ ಮೇ ಗುರುಂ, ವೇದವ್ಯಾಸ ದೇವರನ್ನ ಸ್ತೋತ್ರ ಮಾಡ್ತಾ ಇರುವಾಗ ಅನುವ್ಯಾಖ್ಯಾನದಲ್ಲಿ ನನಗೆ ಗುರುಗಳಾದ ವೇದವ್ಯಾಸ ದೇವರು ಅಂತ ಹೇಳ್ತಾರೆ. ರಾಯರು ಪ್ರಶ್ನೆ ಮಾಡ್ಕೋತಾರೆ, ಮಧ್ವಾಚಾರ್ಯರಿಗೆ ವೇದವ್ಯಾಸ ಎಲ್ಲಿ ಗುರುಗಳು? ನಮ್ಗೆ ಕೇಳೇ ಇಲ್ಲ. ಅಚ್ಯುತ ಪ್ರೇಕ್ಷರ ಗುರುಗಳು ಅಂತ ಕೇಳಿದ್ದೇವೆ, ಮಧ್ವಾಚಾರ್ಯರಿಗೆ ವೇದವ್ಯಾಸ ದೇವರ ಗುರುಗಳು ಅಂತ ಎಲ್ಲಿ ಕೇಳಿದ್ದಿಲ್ಲ ನಾವು ಅಂದರೆ ಅದಕ್ಕೆ ಉತ್ತರ ಕೊಡೋದು ಹೆಂಗೆ ಗೊತ್ತಾ? ರಾಯರು ತದುಕ್ತಂ ಮಧ್ವ ವಿಜಯೇ, ಹೌದು ಮಧ್ವ ವಿಜಯದಲ್ಲಿ ಹೇಳಿದ್ದಾರೆ. ಇತಿಹಾಸ ಸುಂದರ ಪುರಾಣ ಸೂತ್ರ ಸತ್ಪ್ರಿಯ ಪಂಚರಾತ್ರ ನಿಜ ಭಾವ ಸಂಯುತಂ ಅಶೃಣೋದನಂತ ಹೃದನಂತತೋ ಚಿರಾತ್ ಪರಮಾರ್ಥಮಪ್ಯ ಗಣಿತಾಗಮಾವಲೇಗೆ. 8ನೇ ಸರ್ಗದ ಈ ಶ್ಲೋಕವನ್ನು ಉದಾಹರಣೆ ಮಾಡಿ ಬದರಿಯಲ್ಲಿ ಇದ್ದಾಗ ವೇದವ್ಯಾಸ ದೇವರಿಂದ ನೇರವನ್ನ ಪಾಠ ಕೇಳಿದ್ದಕ್ಕೆ ವಿಶೇಷತೋ ಮೇ ಗುರುಂ, ನನಗೆ ಗುರುಗಳಾದವರು ಮಧ್ವಾಚಾರ್ಯರು ಅಂತ ಹೇಳಿದ್ದಾರೆ ಎನ್ನುವುದಕ್ಕೆ ರಾಯರು ಸುಮಧ್ವ ವಿಜಯದ ಶ್ಲೋಕವನ್ನು ಪ್ರಮಾಣವಾಗಿ ಉದಾಹರಣೆ ಮಾಡ್ತಾರೆ. ಏರಿಬಾಳಾಚಾರ್ಯರು ತಾವು ಹೇಳುವುದಕ್ಕೆ ಸುಮಧ್ವ ವಿಜಯದ ಶ್ಲೋಕವನ್ನು ಉದಾಹರಣೆ ಮಾಡ್ತಾರೆ. ಶ್ರೀಮಠ್ ಟೀಕಾಕೃತ್ಪಾದರು ಇವತ್ತು ಇನ್ನೊಂದು ಗ್ರಂಥದ ವಿಷಯ ಬರ್ತದೆ, ಅಲ್ಲಿ ಹೇಳ್ತೇನೆ. ಮಧ್ವ ವಿಜಯದಲ್ಲಿ ಇದ್ದದ್ದನ್ನು ಪ್ರಮಾಣವಾಗಿ ಉದಾಹರಣೆ ಮಾಡಿ ಶ್ಲೋಕ ಹೇಳುವುದಿಲ್ಲ, ವಿಷಯಗಳನ್ನೆಲ್ಲ ಸುಮಧ್ವ ವಿಜಯದಲ್ಲಿ ಹೇಳಿ ಇದು ನಮಗೆ ಸಂಪ್ರದಾಯದಲ್ಲಿ ತಿಳಿಸಿಕೊಟ್ಟ ಅರ್ಥ ಅಂತ ಹೇಳ್ತಾರೆ. ಶ್ರೀಮಠ್ ಟೀಕಾಕೃತ್ಪಾದರು ಮಾನ್ಯ ಮಾಡಿದ ಮಂತ್ರಾಲಯ ಪ್ರಭುಗಳು, ಸತ್ಯಧರ್ಮತೀರ್ಥರು, ಏರಿಬಾಳಾಚಾರ್ಯರೇ ಮೊದಲಾದ ಎಲ್ಲ ಮಹಾನುಭಾವರು ಯಾವ ಗ್ರಂಥವನ್ನು ಪರಮ ಪ್ರಮಾಣ ಎಂದು ತಮ್ಮ ತಲೆ ಮೇಲೆ ಹೊತ್ತುಕೊಂಡು ತಿರುಗಾಡ್ತಾರೋ ಅಂತಹ ಸುಮಧ್ವ ವಿಜಯದ ಪ್ರವಚನವನ್ನು ನಾವು ಕಳೆದ 4 ತಿಂಗಳಿಂದ ಕೇಳ್ತಾ ಇದ್ದೇವೆ. ಅರ್ಥ ಮಾಡಿಕೊಳ್ಳ್ರಿ. ಏನೋ ಸುಮ್ಮನೆ ಸುಮಧ್ವ ವಿಜಯ ಕೇಳ್ತಾ ಇದ್ದೀವಿ, ಆಯಿತು ಇದೊಂದು ದಿವಸ 2 ದಿವಸ ಆದರೆ ಮಂಗಳ ಆಯಿತು 16 ಸರ್ಗ ಮುಗೀತು ಅಂತ ಮಾತ್ರ ತಿಳಿಬೇಡ್ರಿ. ಗ್ರಾಮೇಶೋ ವೃಷಲಪತಿ ಪ್ರಹರ್ತುಮೇನಂ ಸಂಪ್ರಾಪ್ತಸ್ತತಹುತ ಯಾಂತಮೀಕ್ಷಮಾಣಃ ಪ್ರೋದ್ಯಂತಂ ರವಿಮಿವ ವಿಸ್ಮಿತೋ ನನಾಮ. ಪ್ರೋದ್ಯಂತಂ ರವಿಮಿವ ಅನ್ನೋ ವಾಕ್ಯವನ್ನು ಇಟ್ಟುಕೊಂಡು ಏರಿಬಾಳಾಚಾರ್ಯ ವ್ಯಾಖ್ಯಾನ ಮಾಡಿದ್ರು. ಸರಿ, ಅಲ್ಲಿ ಮುಗೀತು. ಆ ಗೌಡನ ಉದ್ಧಾರ ಆಯಿತು. ಆಚಾರ್ಯರಿಗೆ ವರ್ಣ ಮುಖ್ಯ ಆಗಲಿಲ್ಲ,
ಜಾತಿ ಮುಖ್ಯ ಆಗಲಿಲ್ಲ ಆಚಾರ್ಯರಿಗೆ. ಅವನು ಭಕ್ತನು ಹೌದೋ ಅಲ್ಲೋ ಅನ್ನೋದು ಮುಖ್ಯ ಆಯಿತು. ಭಕ್ತನಾದದ್ದಕ್ಕೆ ಅವನನ್ನು ಉದ್ಧಾರ ಮಾಡಿ ಆಚಾರ್ಯರು ಮುಂದೆ ಹೊರಟೇ ಬಿಟ್ರು. ಮುಗಿದಾಯ್ತು ಅವನ ಗೌಡ. ಆದರೂ ಆಚಾರ್ಯ ಅನುಗ್ರಹವನ್ನು ಮಾಡಿದ್ದಾರೆ. ಮುಂದೆ ಬಂದರು. ಎಲ್ಲಿಗೆ ಬಂದರು? ಕೊಕ್ಕಳ ಕ್ಷೇತ್ರಕ್ಕೆ ಬಂದಿದ್ದಾರೆ. ಅಲ್ಲಿ ಬಂದಾಗ ಇಲ್ಲಿ ಈ ಎಲ್ಲ ಕಾರ್ಯಕ್ರಮ ಇಡೇ ತೊಡೆಯಲ್ಲಿ ಊಟ ಮುಗಿಸ್ಕೊಂಡು ಎಲ್ಲ ಮಾಡ್ಕೊಂಡು ಬರೋ ಹೊತ್ತಿಗೆ ಕೊಕ್ಕಳ ಕ್ಷೇತ್ರದಲ್ಲಿ ಒಬ್ಬರ ಮನೆಯಲ್ಲಿ ಇಳ್ಕೊಂಡ್ರು. ಆ ಮನೆ ಭಕ್ತ ಅವರ ಯಜಮಾನರ ಹೆಸರೇನು ಅಂದರೆ ಇಡೇಪಾಡಿತ್ತಾಯ ಅಂತ ಅವರ ಹೆಸರು. ಇಡೇಪಾಡಿತ್ತಾಯ ಅಂತನ್ನುವ ಬ್ರಾಹ್ಮಣನ ಮನೆಯಲ್ಲಿ ಇಳಿದು ಅವತ್ತು ಸರಿಯಾಗಿ ಆಚಾರ್ಯರು ಬಂದ ದಿವಸ ಅಮಾವಾಸ್ಯೆ ಇತ್ತು. ಅಮಾವಾಸ್ಯೆ ದಿವಸ ಆಚಾರ್ಯರು ಅಲ್ಲಿಗೆ ಬಂದರು. ಬರೋ ಹೊತ್ತಿಗೆ ಆಚಾರ ಬರೋ ಹೊತ್ತಿಗೆ ಮಧ್ಯಾಹ್ನ 1 ಗಂಟೆ ಮೇಲಾಗ್ಬಿಟ್ಟು ಸಂಚಾರ ಮಾಡ್ಕೊಂಡು ಬರಬೇಕು. ಈ ದಾರಿಯಲ್ಲಿ ಗೌಡನ್ ಬೇರೆ ಉದ್ಧಾರ ಮಾಡ್ಕೊಂಡು ಬರೋ ಹೊತ್ತಿಗೆ ಲೇಟ್ ಆಗ್ಬಿಡ್ತು. 2:30 3 ಗಂಟೆ ಹೊತ್ತಾಗಿತ್ತು. ಅಂದ ಕೂಡಲೇ ಅವರು ಸ್ವಾಗತ ಮಾಡಿದ್ರು ಬ್ರಾಹ್ಮಣರು. ಸ್ವಾಮಿಗಳು ಬಂದರು. ಅವರಿಗೆ ಮಧ್ವಾಚಾರ ಬಗ್ಗೆ ಗೊತ್ತು, ಪ್ರೀತಿ ಇತ್ತು. ಇಡೇಪಾಡಿತ್ತಾಯರು ಕರೆದುಕೊಂಡು ಬಂದು ಕೂಡಿಸಿದ್ರು. ಪೂಜೆ ಆಗಬೇಕು ಅಂದರು ಸ್ವಾಮಿಗಳು. ಪ್ರತ್ಯೇಕ ರೂಮ್ ಇತ್ತು, ವ್ಯವಸ್ಥೆ ಮಾಡಿದ್ರು. ಪೂಜೆ ಆಯ್ತು, ಎಲ್ಲ ಆಯಿತು. ಆದ ಮೇಲೆ ಮಧ್ವಾಚಾರ್ಯರು ಊಟಕ್ಕೆ ಕೂಡ್ಲಿಕ್ಕೆ ಹೊರಟಾಗ ಯಜಮಾನ ಕರೆದ್ರು. ನೀವು ಊಟಕ್ಕೆ ಬರ್ರಿ ಅಂತ ಕರೆದ್ರು. ಯಜಮಾನ ಹೇಳಿದ, ಅಗ್ನಿಹೋತ್ರ ಇಟ್ಟುಕೊಂಡವನು ಮನೆಯಲ್ಲಿ, ಅಮಾವಾಸ್ಯೆ ಹುಣ್ಣಿಮೆ ಎಲ್ಲ ಅಗ್ನಿಹೋತ್ರ ಮಾಡೋವನು. ಇಡೇಪಾಡಿತ್ತಾಯರೇ ಊಟಕ್ಕೆ ಬರ್ರಿ ಎಂದರು. ಬಂದು ನಮಸ್ಕಾರ ಹಾಕಿ, ತಪ್ಪು ತಿಳಿಬಾರ್ದು, ನಮ್ದು ಊಟ ಆಗಿಬಿಟ್ಟಿದೆ ಅಂದರು. ಈಗ ಆಚಾರ್ಯರು ಊಟಕ್ಕೆ ಬರ್ರಿ ಅಂತ ಕರೆದಾರೆ. ಊಟ ಆಗ್ಯದ ಅನ್ಲಿಕ್ಕತ್ತಾರೆ. ಏನು ಮಾಡ್ಬೇಕು ಹೇಳೋಣ ಅಂತ. ಹೆಂಗಿರ್ತದೆ ಪ್ರಸಂಗ? ದೊಡ್ಡವರು ಹೇಳಿದ್ದನ್ನ ಮಾಡಬೇಕು ಅನ್ನೋದಕ್ಕೆ ಇದೊಂದು ಘಟನೆ. ದೊಡ್ಡವರು ಏನು ಹೇಳ್ತಾರೋ ಅದನ್ನು ಮಾಡಿಬಿಡ್ಬೇಕು, ಅಷ್ಟೇ ಕೆಲಸ. ಭಾಳ ತಲೆಗೆಡಿಸ್ಕೊಳ್ಳಿಕ್ಕೆ ಹೋಗಬಾರ್ದು. ಕೂಡು ಅಂದರೆ ಕೂತ್ಬಿಡ್ಬೇಕು. ಅಲ್ಲ ನೀವು ಹಿಂಗೆ ಹೇಳ್ತೀರಿ ಈಗ ಆಮೇಲೆ ಅಂತ ಕೇಳಲಿಕ್ಕೆ ಹೋಗಬಾರ್ದು. ನಾವು ಈ ಉಸಾಬರಿ ಮಾಡ್ಲಿಕ್ಕೆ ಹೋಗಬಾರ್ದು ಇಂಥವೆಲ್ಲ. ನಮ್ಮ ಸ್ವಾಮಿಗಳು ಪೂರ್ವಾಶ್ರಮದಲ್ಲಿ ಮಳಖೇಡದಲ್ಲಿ ಇದ್ದರು. ದೊಡ್ಡ ಸ್ವಾಮಿಗಳು ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರಲ್ಲೇ ಇದ್ದಾಗ ಇವರು ಈಗಿನ ಸ್ವಾಮಿಗಳು ಪೂರ್ವಾಶ್ರಮದಲ್ಲಿ ಸರ್ವಜ್ಞಾಚಾರ್ಯರು. ಅವರು ಹೀಗೆ ನಾನು ಕೇಳಿದ ಕಥೆ, ನನಗೆ ಹೇಳಿದವರು ಅವರೇ ಪ್ರಮಾಣ. ಹೀಗೆ ಬಡಿಸ್ತಾ ಇದ್ದ ಸ್ವಾಮಿಗಳು ಬಂದು ಕೂಡು ಅಂದ್ಬಿಟ್ರು. ಕೂಡ್ಲಿಕ್ಕೆ ಬಂದಾಗ ಸ್ವಾಮಿಗಳು ಈಗ ನೆನಪಾದ್ದು ತೀರ್ಥ ತಗೊಂಡಿರ್ಲಿಲ್ಲ. ತೀರ್ಥ ಅಂದರು ಸ್ವಾಮಿಗಳು. ಅವ್ರು ನೋಡಿ ಕೂಡು ಅಂತ ಹೇಳ್ಯಾರ, ತೀರ್ಥ ಅಂತ ಬಂತ ಪ್ರಸಂಗ. ಏನು ಮಾಡಬೇಕು? ಅವರು ಯಾವ ತಂಬಿ ಲೋಟ ಮಾಟಕ ಕೈಯ ಪಕ್ಕಕ್ಕೆ ಇಟ್ಕೊಂಡಿದ್ರು ದೊಡ್ಡ ಸ್ವಾಮಿಗಳು ಅದರಲ್ಲೇ ಕೈ ಹಾಕಿ ಹಿಂಗೆ ಎತ್ತಿ ಇವ್ರ ಕೈಗೆ ಹಾಕಿ ತೀರ್ಥ ಕೊಟ್ಟಿದ್ದು ಕೂಡು ಅಂದರು. ಆ ಕ್ಷಣಕ್ಕೆ ಕೂತ್ಕೊಂಡ್ಬಿಟ್ರು ನಮ್ಮ ಸ್ವಾಮಿಗಳು. ಮುಂದಿನ ಕ್ಷಣ ವಿಚಾರ ಮಾಡಲಿಲ್ಲ. ಆ ಕ್ಷಣಕ್ಕೆ ನಾನು ಕೊಟ್ಟಿದ್ದೇನೆ, ತೀರ್ಥ ತಗೊಂಡ್ರೆ ಮುಗಿದಾಯ್ತು ಅಷ್ಟೇ ಕೆಲಸ. ಅವರು ಕೈ ಹಾಕಿ ಹೀಗೆ ಕೊಟ್ಟರೆ ಅದೇ ತೀರ್ಥ ಅಷ್ಟೆ. ಗುರುಗಳು ಅಂದರೆ ಅಷ್ಟು ವಿಶ್ವಾಸ ಇರಬೇಕು. ಮಳಖೇಡದಲ್ಲಿ ನಡೆದ ಘಟನೆ ಅಂತ ನನಗೆ ಹಿರಿಯರು ಹೇಳ್ತಿದ್ರು. ಸುಮ್ಮನೆ ಅದೇ ಗ್ಲಾಸಲ್ಲಿ ಅವ್ರು ಯಾವ ಸ್ವಾಮಿಗಳು ಯಾವ ಸರ್ವಜ್ಞಾಚಾರ ತಂಬಿತಾರೆ ಅದರಲ್ಲಿ ಹೀಗೆ ಕೈ ಹಾಕಿದ್ರು. ಸತ್ಯಪ್ರಮೋದರು ಹೀಗೆ ಕೈಗಳಿಗೆ ಹಾಕಿದ್ರು. ತೀರ್ಥ ಕೊಟ್ಟಿನಿ ಕೂಡು ಅಂದರೆ ಕೂತಾಯಿತು ಊಟಕ್ಕೆ ನೆನಪಿಟ್ಟುಕೊಳ್ರಿ. ಇದು ಗುರುಭಕ್ತಿ ಅಂತ ಕರೀತಾರೆ. ಹೀಗಿದ್ದರೆ ನಿಜವಾದ ಗುರುಭಕ್ತಿ ಅದು. ಹೌದೋ ಅಲ್ಲೋ ಯಾರಿಗೆ ಗೊತ್ತು. ಏನೋ ಎಂತಪ್ಪ ಎಂದು ಅನ್ನೋ ಗುರು ಅಂದರೆ ಅಂಥ ಸ್ಥಾನ, ವಿಶ್ವಾಸ ಇಡಬೇಕು ಅನ್ನೋದಕ್ಕೆ ಇಷ್ಟು ದೊಡ್ಡ ಪೀಠದ ಮೇಲೆ ಬಂದಿದ್ದಾರೆ, ಆಳ್ತಾ ಇದ್ದಾರೆ ಸಾಮ್ರಾಜ್ಯವನ್ನು. 25 ವರ್ಷ ಗುರುಗಳ ಅನುಗ್ರಹದಿಂದ ಏನು ಅದ್ಭುತ. ಅದೆಲ್ಲ ಸುಮ್ಮನೆ 1-2 ಮಾತೆಲ್ಲ ಹೇಳೋದು. ಯಾಕೆ ಹೇಳಿದೆ ಅಂದರೆ ಈ ಇಡೇಪಾಡಿತ್ತಾಯರಿಗೆ ಏನಾಯಿತು ಅಂದರೆ ಊಟ ಆಗಿಬಿಟ್ಟಿದೆ ಅಂತ ಸಮಸ್ಯೆ. ಮಧ್ವಾಚಾರ ಊಟಕ್ಕೆ ಕರೆದು ಬಿಟ್ರು. ಊಟಕ್ಕೆ ಕರೆದ್ರು ಇವ್ರಿಗೆ ಇಲ್ಲ ಅಲ್ಲಿಗೆ ಬರಂಗಿಲ್ಲ, ಆ ಕಡೆ ಕೂಡು ಹಂಗೂ ಇಲ್ಲ. ಏನು ಪರಿಸ್ಥಿತಿ? ಕೊನೆಗೆ ಹೇಳೇ ಬಿಟ್ರು, ಸ್ವಾಮಿ ಊಟ ಆಗ್ಯದ, ತಪ್ಪು ತಿಳ್ಕೊಬೇಡ್ರಿ ಅಂತ. ಯಾಕೆ? ದೇವರ ಪ್ರಸಾದ ಇನ್ನೊಮ್ಮೆ ತಗೋಬಾರ್ದು ಅಂತದ. ಏನು ಅಂದ್ರೆ ಇಷ್ಟೇ ಆಚಾರ ಕೇಳಿದ್ದು. ದೇವರ ಪ್ರಸಾದವನ್ನೇ ಇನ್ನೊಮ್ಮೆ ತಗೋಬಾರ್ದು ಅಂತದನ ಅಂದರು. ಕೂತೇ ಬಿಟ್ರು, ಎಲೆಯ ಮೇಲೆ ಕೂತೇ ಬಿಟ್ರು ಊಟಕ್ಕೆ. ಇಡೇಪಾಡಿತ್ತಾಯರು ಊಟ ಮಾಡಿದರೆ ಇವತ್ತಿಗೂ 800 ವರ್ಷ ಕಳೆದರೂ ಅವರ ಮನೆಯಲ್ಲಿ ಅಮಾವಾಸ್ಯೆ ದಿವಸ ರಾತ್ರಿ ಇನ್ನೊಂದು ಬಾರಿ ಭೋಜನವನ್ನು ಮಾಡ್ತಾರೆ. ಯಾಕೆ ಅಂದರೆ ಮಧ್ವಾಚಾರ್ಯ ನಮಗೆ ಊಟ ಮಾಡ್ಲಿಕ್ಕೆ ಹೇಳಿದ್ದಾರೆ ಅಂತ. ಇವತ್ತಿಗೂ ನೆನಪಿಟ್ಟುಕೊಂಡ್ರೆ ಅವರಿಲ್ಲ. ಅವರು ಹೋಗಿ 600-700 ವರ್ಷ ಆಗೋಯ್ತು. ಇಡೇಪಾಡಿತ್ತಾಯರು ಹೋಗಿ ಅವರ ಮಕ್ಕಳು ಮೊಮ್ಮಕ್ಕಳು ಇವತ್ತಿಗೂ ಅಗ್ನಿಹೋತ್ರ ಇಟ್ಟುಕೊಂಡಿದ್ದವರು ಅವರ ಮನೆಯಲ್ಲಿ. ಅವತ್ತು ಅಮಾವಾಸ್ಯೆ ದಿವಸ ಒಪ್ಪತ್ತು ಊಟ ಗೊತ್ತಿದೆ ನಿಮಗೆಲ್ಲ. ಅಂಥದ್ದು 2 ಹೊತ್ತು ಚೆನ್ನಾಗಿ ಅಡಿಗೆ ಮಾಡ್ಕೊಂಡು. ಯಾಕೆ ಅಂದರೆ ನಮ್ಮ ಮನೆಗೆ ಮಧ್ವಾಚಾರ್ಯರು ಬಂದಿದ್ರು, 2ನೇ ಬಾರಿ ಊಟ ಮಾಡ್ಲಿಕ್ಕೆ ಅವನು ಅನುಮತಿ ನೀಡಿದ್ದಾರೆ, ಅದರಿಂದ ಇವತ್ತಿಗೂ ಮಾಡ್ತೇವೆ ಅಂತ ಮಾಡ್ತಾರೆ. ಆಶ್ಚರ್ಯ ಅಲ್ಲ? ಇಂಥವು ಎಷ್ಟು ಘಟನೆಗಳೋ ಗೊತ್ತಿಲ್ಲ. ನಾವಿಲ್ಲಿದ್ದವರು ಉತ್ತರ ಕರ್ನಾಟಕದಲ್ಲಿ, ಸ್ವಲ್ಪ ಆ ಕಡೆಗೆ ಉಡುಪಿ ಪ್ರಾಂತಕ್ಕೆ ಹೋಗಿ ಬಂದ್ಬಿಟ್ರೆ ಮನೆಗಳಲ್ಲಿ ಆಚಾರ್ಯ ಇಂಥ ಚರಿತ್ರೆಗಳು ಮನೆಗಳಲ್ಲಿ ಇವತ್ತಿಗೂ ಕೂಡ ಅವರಲ್ಲಿ ಅಮಾವಾಸ್ಯೆ ದಿವಸ 2ನೇ ಭೋಜನದ ಪದ್ಧತಿ ಉಂಟು ಅಂತ ನಾನು ಇತಿಹಾಸ ಕೇಳಿದ್ದೇನೆ.
ಆ ಬ್ರಾಹ್ಮಣ ಊಟ ಮಾಡಿ ಆದ ಮೇಲೆ ಆಚಾರ್ಯರ ಹತ್ರ ತನ್ನ ದುಗುಳವನ್ನು ತೋರ್ಕೊಂಡ. ಅವರು ಸ್ಮಾರ್ತ ಭಾಗವತ ಸಂಪ್ರದಾಯದವರು, ಇಡೆಪಾಡಿತ್ತಾ ಇದ್ರು. ಅವರಿಗೆ ಸ್ಮಾರ್ತ ಭಾಗವತ ಸಂಪ್ರದಾಯದಲ್ಲಿ ಏಕಾದಶಿ ದಿವಸ ಶ್ರಾದ್ದಾದಿಗಳನ್ನು ಮಾಡಬಹುದು, ಯಜ್ಞಾದಿಗಳನ್ನು ಮಾಡಬಹುದು. ಆಮೇಲೆ ಉಪವಾಸ ಮಾಡಬೇಕು ಅಂತ ಕಡ್ಡಾಯ ಏನಿಲ್ಲ. ತ್ರಿಪುಂಡ್ರ ಧಾರಣ, ಗೋಪೀಚಂದ್ರ ಧಾರಣದ ಅವಶ್ಯಕತೆ ಇಲ್ಲ. ಇವೆಲ್ಲ ಪಾಪ ಮನಸ್ಸಿನಲ್ಲಿ ತುಂಬ ಕೊರಿತಾ ಇತ್ತು. ಆಚಾರ್ಯರು ಬಂದಾಗ ಅವರ ಪ್ರಭಾವಕ್ಕೆ ಒಳಗಾಗಿ ಒಂದು ಪ್ರಾರ್ಥನೆ ಮಾಡಿಕೊಂಡ್ರು. ಸ್ವಾಮಿ, ನನಗೆ ಇಷ್ಟು ದಿವಸದ ಅನುಭವ ನಿಮ್ಮ ಜೊತೆಗೆ ಇದ್ದ ಅನುಭವ ಬೇರೆ ಇದೆ, ದಯಮಾಡಿ ಉದ್ಧಾರದ ಹಾದಿ ತೋರಿಸ್ಬೇಕು ನನಗೆ ಅಂತ ಕೇಳಿದಾಗ ಆಚಾರ್ಯರು ಅವನಿಗಾಗಿ ಒಂದು ಗ್ರಂಥವನ್ನು ರಚನೆ ಮಾಡಿಕೊಟ್ರು. ಕ್ಷೇತ್ರಾಗ್ರ್ಯಂ ತ್ರಿಭುವನ ವೈದ್ಯನಾಥನಾಥಂ ಪ್ರಸ್ಥಾಯ ಪ್ರಚುರತರಾಂತರ ಪ್ರಭಾವಿ ಶ್ರೀಕೃಷ್ಣಾಮೃತ ಪರಮಾರ್ಣವಾಭಿಧಾನಾಂ ಚಕ್ರೇ ಸದ್ವಚನ ತತಿಂ ಸ್ವಭಕ್ತಭೂತ್ಯೈ. ಕೃಷ್ಣಾಮೃತ ಮಹಾರ್ಣವೆಂಬುವಂತಹ ಗ್ರಂಥವನ್ನು ರಚನೆ ಮಾಡಿಕೊಟ್ರು. ಮೊನ್ನೆ ಆಗಿದ ಪಾಠ ಇನ್ನು ಬಹಳ ದಿವಸ ಆಗಿಲ್ಲ ನಮ್ದು ಕೃಷ್ಣಾಮೃತ ಮಹಾರ್ಣವ ಪಾಠ ಆಗಿ. ಇಲ್ಲೇ ಮೊನ್ನೆ ಹೇಳಿನ, ಒಂದು 2 ತಿಂಗಳ ಹಿಂದೆ ಹೇಳಿನ ಕೃಷ್ಣಾಮೃತ ಮಹಾರ್ಣವ ಪಾಠ. ಏನು ಅದ್ಭುತ ಅದು ಕೃಷ್ಣಾಮೃತ ಮಹಾರ್ಣವ. ಅದನ್ನು ಹೇಳಿಕೊಟ್ರು. ನಾ ಈಗ ಕೃಷ್ಣಾಮೃತ ಮಹಾರ್ಣವದ ಬಗ್ಗೆ ಹೇಳ್ಕೋತ ಕೂತ್ರೆ ಮಧ್ಯುಜಿಯ ಮುಂದೆ ಹೋಗಂಗಿಲ್ಲ, ಹೇಳದೆ ಹೋದ್ರೆ ನನಗೆ ಮುಂದೆ ಹೇಳಿಕ್ ಮನಸ್ಸು ಬರಂಗಿಲ್ಲ. ಏನ್ ಮಾಡ್ಬೇಕಂತೀನಿ ಆಚಾರ್ಯ, ಒಂದು ನಿರ್ಧಾರ ಮಾಡ್ಕೊಂಡು ಬಂದು ನಾಳೆ ಹೇಳಿರ್ಬೇಕಲ್ಲ. ಮಂಗಳದಾಗ ಹೆಂಗಿದ್ರು ಕೃಷ್ಣಾಮೃತ ಮಹಾರ್ಣವದಲ್ಲಿ ಏನೇನು ತಿಳಿಸಿಕೊಟ್ಟಿದ್ದಾರೆ. ಮೊದಲನೆಯದ್ದು ತ್ರಿಪುಂಡ್ರ ಧಾರಣ ನಿಷಿದ್ಧ, ತ್ರಿಪುಂಡ್ರ ಧಾರಣ ಮಾಡಬಾರ್ದು. ಯಾಕೆ ಏನು ಎಂಬುದನ್ನು ಅಲ್ಲಿಯೇ ಹೇಳ್ತೀನಿ, ವಾಕ್ಯವನ್ನು ಓದಿ. ಏಕಾದಶಿ ದಿವಸ ಶ್ರಾದ್ದ ಯಜ್ಞಾದಿಗಳನ್ನು ಮಾಡೋ ಹಾಗಿಲ್ಲ. ಪಂಚಾಯತನ ಪೂಜೆ ಅಂತ ಅವರು ಮಾಡ್ತಿದ್ರು ಸ್ಮಾರ್ತ ಭಾಗವತ ಸಂಪ್ರದಾಯದಲ್ಲಿ. ಅವರಲ್ಲಿ ಹರಿಹರರಲ್ಲಿ ಭೇದವನ್ನ ಕಾಣದೇ ಇರುವಂತಹ ಪದ್ಧತಿ ಆದ್ರಿಂದ ಮಧ್ಯದಲ್ಲಿ ಹರಿಯನ್ನ ಇಟ್ಟು ಒಮ್ಮೆ ಪೂಜೆ ಅಥವಾ ಹರರನ್ನ ಇಟ್ಟು ಪೂಜೆ ಮಾಡಿದ್ರು ಅಷ್ಟೇ ಪಂಚಾಯತನ ಪೂಜೆ ಅಂತ. ಆ ಎಲ್ಲ ಪೂಜೆಗಳಿಗೆ ಇದು ಎಲ್ಲದಕ್ಕೂ ಕೂಡ ಒಂದೇ ಉತ್ತರವಾಗಿ ಸಿಕ್ಕದ್ದು ಯಾವುದು ಅಂತ ಕೇಳಿದರೆ ಆಚಾರ್ಯ ಕೃಷ್ಣಾಮೃತ ಮಹಾರ್ಣವ. ನಿಮ್ಮ ದೈನಂದಿನ ಬದುಕಿನಲ್ಲಿ ಏನೇನು ಪ್ರಶ್ನೆಗಳು ಎದುರಾಗುತ್ತವೆಯೋ ಆ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನ ಕೊಡಲಿಕ್ಕೆ ಒಂದೇ ಒಂದು ಗ್ರಂಥ ಆಚಾರ್ಯರು ಸಮರ್ಥವಾದ ಕೃಷ್ಣಾಮೃತ ಮಹಾರ್ಣವ. ಈ ಶ್ಲೋಕಾಭಿಪ್ರಾಯ ನೋಡಿ ಆಮೇಲೆ ಕೃಷ್ಣಾಮೃತ ಮಹಾರ್ಣವ ನೋಡೋಣ. ಅದರ ಮುಗಿದು ಕೂಡಲೇನೆ ಕರ್ಮನಿರ್ಣಯವೆಂಬುವಂತಹ ಗ್ರಂಥ, ಆ ಕರ್ಮನಿರ್ಣಯವೆಂಬುವಂತಹ ಗ್ರಂಥವನ್ನು ಆಚಾರ್ಯರು ರಚನೆ ಮಾಡಿದರು. ಯಾಕೆ ರಚನೆ ಮಾಡಿದರು, ಏನಾಯಿತು ಅನ್ನುವ ಒಂದು ಇತಿಹಾಸ. ಆ ಕರ್ಮನಿರ್ಣಯದ ಬಗ್ಗೆ ಇವತ್ತು ಹೇಳಲಿಕ್ಕಾಗಿ ಮುಗಿಸಿದ್ರೆ ಹೇಳ್ತೀನಿ, ಇಲ್ಲದೆ ಇದ್ರೆ ನಾಳಿಗೂ ಹೇಳಿ ಮುಗಿಸ್ತೇನೆ. ಯಾಕೆ ಅಂದರೆ ಅದು ಇತ್ತೀಚಿನ ದಿನದಲ್ಲಿ ಕರ್ಮನಿರ್ಣಯದ ಬಗ್ಗೆ ಒಂದು ದೊಡ್ಡ ಕೋಲಾಹಲವನ್ನೇ ಎಬ್ಬಿಸಿ ಹೋದರು. ಪಾಪ ಅವ್ರೇನು ಮಾಡ್ಲಿಕ್ಕೆ ಬರೋದಿಲ್ಲ, ಅವ್ರನ್ನ ಆಮೇಲೆ ಕರ್ಕೊಂಡ್ಬರ್ತೀನಿ, ಬಿಡೋದಿಲ್ಲ ನಾನೇನು, ಅವ್ರನ್ನ ಕರ್ಕೊಂಡ್ಬಂದು ನೋಡೋಣಂತೆ. ಕ್ಷೇತ್ರಾಗ್ರ್ಯಂ ತ್ರಿಭುವನ ವೈದ್ಯನಾಥನಾಥಂ ಪ್ರಸ್ಥಾಯ ಪ್ರಚುರತರಾಂತರ ಪ್ರಭಾವಿ ಶ್ರೀಕೃಷ್ಣಾಮೃತ ಪರಮಾರ್ಣವಾಭಿಧಾನಾಂ ಚಕ್ರೇ ಸದ್ವಚನ ತತಿಂ ಸ್ವಭಕ್ತಭೂತ್ಯೈ. ನೋಡ್ರಿ, ಕೊನೆ ವಾಕ್ಯ ಬಹಳ ಮಹತ್ವದ್ದು. ಸದ್ವಚನ ತತಿಂ, ಅನೇಕ ಪುರಾಣ ವಾಕ್ಯಗಳ ಸಂಗ್ರಹವನ್ನ ಸ್ವಭಕ್ತಭೂತ್ಯೈ, ತನ್ನ ಭಕ್ತನ ಶ್ರೇಯಸ್ಸಿಗೆ ಆಗಲಿ ಅಂತನ್ನುವಂತಹ ಉದ್ದೇಶದಿಂದ, ತನ್ನ ಭಕ್ತನಿಗೆ ಒಳಿತಾಗಲಿ ಅನ್ನುವ ಉದ್ದೇಶದಿಂದ ಈ ಗ್ರಂಥ ರಚನೆ ಮಾಡಿಕೊಟ್ರಂತೆ. ಅಂದ್ರೆ ಗ್ರಂಥ ರಚನಾ ಮಧ್ವಾಚಾರ್ಯರು ಮಾಡಿದ್ದು ಕೃಷ್ಣಾಮೃತ ಮಹಾರ್ಣವನ್ನ ಯಾರದ್ದೋ ಖಂಡನೆಗಾಗಿ ಅಲ್ಲ, ಮಾಯಾವಾದದಲ್ಲಿ ಬಂದ ತಪ್ಪು ವಿಚಾರಗಳ ಖಂಡಿಸುವುದಕ್ಕಾಗಿ ಅಲ್ಲ, ಬೇರೆ ಬೇರೆ ಮತಗಳಲ್ಲಿ ಬಂದಿರುವ ಹುರುಳಿಲ್ಲದ ವಿಚಾರಗಳನ್ನೆಲ್ಲ ಗಾಳಿಗೆ ತೂರುವುದಕ್ಕಾಗಿ ಅಲ್ಲ, ಕೇವಲ ನಮ್ಮ ಉದ್ಧಾರಕ್ಕಾಗಿ ಈ ಗ್ರಂಥ ಬಂದಿದೆ. ಅಂದ್ರೆ ಕೃಷ್ಣಾಮೃತ ಮಹಾರ್ಣವನ್ನ ಅಧ್ಯಯನ ಮಾಡುವುದು ಅಂದ್ರೆ ನಾವು ನಮ್ಮ ಜೀವನದ ದಾರಿಯನ್ನ ತೆಗೆದುಕೊಂಡಂತೆ. ಆಚಾರ್ಯ ಕೃಷ್ಣಾಮೃತ ಮಹಾರ್ಣವದಲ್ಲಿ ಒಂದು ಮಾತಂತಾರೆ, ತಾಪತ್ರಯೇಣ ಸಂತಪ್ತಂ ಯದೇತದಖಿಲಂ ಜಗತ ವಕ್ಷಾಮಿ ಶಾಂತಗೆ ತ್ಯಸ್ಯ ಕೃಷ್ಣಾಮೃತ ಮಹಾರ್ಣವಂ. ನಮ್ದೇನು ತಾಪತ್ರಯದ ನೋಡ್ರಿ, ಈ ತಾಪತ್ರಯದ ಪರಿಹಾರಕ್ಕಾಗಿಯೇನೇ ಕೃಷ್ಣಾಮೃತ ಮಹಾರ್ಣವನ್ನ ಬರೆದಿದ್ದೇನೆ ಅಂತ ಹೇಳಿದ್ದಾರೆ. ಮಂಗಳ ಶ್ಲೋಕದಲ್ಲಿ ಹೇಳುವಾಗ ಕೃಷ್ಣಾಮೃತ ಮಹಾರ್ಣವದಲ್ಲಿ ಈ ಇಡೆಪಾಡಿತ್ತಾಯರನ್ನ ಎದುರಿಗೆ ಕೂಡಿಸಿಕೊಂಡು ಹೇಳುವಾಗ ಎಂಥ ಅದ್ಭುತವಾದ ಮಂಗಳವನ್ನು ಮಾಡ್ತಾರೆ ಅಂದರೆ, ಅರ್ಚಿತಃ ಸಂಸ್ಮೃತಃ ಧ್ಯಾತಃ ಕೀರ್ತಿತಃ ಕಥಿತಃ ಶ್ರುತಃ ಯೋದದಾತ್ಯಮೃತತ್ವಂ ಹಿ ಸಮಾಂ ರಕ್ಷತು ಕೇಶವಃ. ಸಮಾಂ ರಕ್ಷತು ಕೇಶವಃ, ಕೇಶವ ನಮ್ಮ ರಕ್ಷಣೆಯನ್ನ ಮಾಡಲಿ ಅಂತ.
ಯಾರಿಗೋ ಒಬ್ಬರಿಗೆ ಪ್ರಶ್ನೆ, ಅಲ್ರೇ ಆಚಾರ್ಯ ಮಧ್ವಾಚಾರ್ಯ ಎಲ್ಲಿ ನೋಡಿದ್ರು ನಾರಾಯಣಗೆ ನಮಸ್ಕಾರ ಅಂತ ಹೇಳ್ಕೊಂಡು ಬಂದಾರ, ಇಲ್ಯಾಕೆ ಕೇಶವ ಬಂದಿವ? ಅದಕ್ಕೆ ಉತ್ತರ, ಹಿಂದೆ ಉಪಾಧ್ಯಾಯರಿಗೆ ಎರ್ಕಿ ಮಠದಲ್ಲಿ ಕೇಶವನ ಪ್ರತಿಮೆ ಕೊಟ್ಟು ಬಂದಿದ್ರಲ್ಲ, ಆ ಕೇಶವ ಇನ್ನೂ ಅಲ್ಲೇ ಕೂತಿದ್ದ ತಲೆಯಲ್ಲೇ, ಬೇರೆಯವರು ಇದ್ದಿದ್ದಿಲ್ಲ ತಲೆಯಲ್ಲಿ. ಕೇಶವ ನಾರಾಯಣ ಬಂದಿದ್ದಿಲ್ಲ, ಕೇಶವ ಹಾಗೆ ಉಳ್ಕೊಂಡಿದ್ದ. ಆ ಎರ್ಕಿ ಮಠದಲ್ಲಿ ಕೊಟ್ಟ ಬಂದ ಕೇಶವನೇ ಇಲ್ಲಿ ಮುಂದೆ ಬಂದು ಯೋಧದಾತ್ಯಮೃತತ್ವಂಭಿ ಸಮಾಂ ರಕ್ಷತಿ ಕೇಶವ. ಹಾಗಾಗಿ ಕೇಶವ ನಮ್ಮ ರಕ್ಷಣೆಯನ್ನು ಮಾಡಲಿ ಅಂತ ಕೇಶವನ ಸ್ತೋತ್ರವನ್ನ ಮಾಡಿ ಈ ಗ್ರಂಥವನ್ನ ಪ್ರಾರಂಭ ಮಾಡುತ್ತಾರೆ. ಒಂದು ಅದ್ಭುತವಾದ ಮಾತುಗಳೆಲ್ಲ ಇಲ್ಲಿ. ನಿಮಗೆ ಕಲಿಯುಗದಲ್ಲಿ ದೇವರ ಪೂಜೆ ಮಾಡ್ತಾರೆ ನೋಡ್ರಿ, ಅವರಿಗೆ ನೀವು ಹೆಂಗೆ ನಮಸ್ಕಾರ ಮಾಡಬೇಕು ಅಂದರೆ ದೇವರಿಗೆ ನಮಸ್ಕಾರ ಮಾಡಿದಂಗೆ ಮಾಡಬೇಕು ಅಂತಂತಾರೆ ಆಚಾರ್ಯ. ಕಲಿಯುಗದಾಗ ದೇವ್ರ ಪೂಜೆ ಮಾಡೋರೇ ಕಷ್ಟ ಅಂತ 800 ವರ್ಷದ ಹಿಂದೆ ಹೇಳ್ಯಾರ್ರಿ. ಇನ್ನು 800 ವರ್ಷ ಆದ ನಂತರ ಮುಗದೆ ಹೋಯ್ತು, ಆ ವಿಷಯನೇ ಬೇರೆ. ನಮ್ಮ ಮನೆ ಹತ್ರ ಒಬ್ರು ಇದ್ದಾರೆ, ಯಾರಂತ ಹೇಳಂಗಿಲ್ಲ, ಇರಲಿ, ಆ ವಿಷಯ ಬೇರೆ. ದಿವಸ ತಪ್ಪದ 2 ಹೊತ್ತು ಕಾರು ಸ್ವಚ್ಛ ತೊಳಿತಾರೆ, ಸ್ಕೂಟರ್ ಸ್ವಚ್ಛ ತೊಳಿತಾರೆ. ನಂಗೆ ಅವ್ರು ನೋಡಿದಾಗೆಲ್ಲ ಅನಿಸೋದು, ಇಷ್ಟು ಶಾಲಿಗ್ರಾಮ ತೊಳೆದಿದ್ರೆ ಎಷ್ಟು ಭಾಗ್ಯ ಇರ್ತಿತ್ತು. ಏನು ಪ್ರೀತಿ ಕಾರಿನ ಮೇಲೆ ಹೇಳ್ತೀನಿ, ಬೆಳ್ಳ ಕಾಣಿಸ್ಬೇಕು ಅಂತೇಳಿ ಪಾಪ ತಿಕ್ಕಿ 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 ಹಾಕ್ತಾನೆ. ತೊಳೆದು 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 ಬಿಸಿಲನ್ನ ನಿಲ್ಲಿಸಿ ಹೋಗ್ತಾನೆ, ಮತ್ತೆ ಹೊಲಸಾಗ್ತದೆ, ಮತ್ತೆ ತೊಳಿತಾನೆ. ಇಲ್ಲಿ ಅವರು ಅನುಸಂಧಾನ ಏನು ಮಾಡಿ ಬರೋದಿಲ್ಲ. ಅದನ್ನು ನೋಡಿದಾಗೆಲ್ಲ ನಂಗೆ ಅನಿಸೋದು, ಇಷ್ಟು ದೇವರ ತಲೆ ಮೇಲೆ ನೀರು ಹಾಕಿದ್ದಿದ್ರೆ ಏನು ಭಾಗ್ಯ ಅವನದ್ದು. ಕಲೌ ಕಲಿಮಲಧ್ವಂಸಿ ಸರ್ವ ಪಾಪಹರಂ ಹರಿಂ ಏರ್ಚಯಂತಿ ನರ ನಿತ್ಯಂ ತೇಪಿ ವಂದ್ಯ ಯಥಾ ಹರಿ. ಹೇಗೆ ಭಗವಂತನಿಗೆ ನಮಸ್ಕಾರ ಮಾಡಬೇಕೋ ಹಾಗೆ ದೇವರ ಪೂಜೆ ಮಾಡವರಿಗೆ ನಮಸ್ಕಾರ ಮಾಡ್ರಿ ಅಂತ ಹೇಳ್ತಾರೆ. ಏನು ಆಶ್ಚರ್ಯ. ಸಂಸಾರೇಸ್ಮಿನ್ ಮಹಾಘೋರೆ ಜನ್ಮರೋಗ ಭಯಾಕುಲೆ ಅಯಮೇಕೋ ಮಹಾಭಾಗ ಪೂಜ್ಯತೆ ಯದಧೋಕ್ಷಜ. ಇವತ್ತು ನೀವು ಕಲಿಯುಗದಲ್ಲಿ ದೇವರ ಪೂಜೆ ಮಾಡ್ತೀರಿ ಅಂದರೆ ಇದಕ್ಕಿಂತ ದೊಡ್ಡ ಆಶ್ಚರ್ಯ ಏನಿದೆ? ನಮ್ಮ ಕಲಿಯುಗದಲ್ಲಿ ಇದ್ದು ಒಂದೇ ಭಾಗ್ಯ ಅಂದರೆ ದೇವರ ಪೂಜೆ ಮಾಡೋ ಒಂದೇ ಒಂದು ಭಾಗ್ಯ ಅಂತ, ಇನ್ಯಾವ ಭಾಗ್ಯ ಇಲ್ಲೇ ಇಲ್ಲ. ಅದನ್ನು ಒಂದು ಬಿಟ್ಟು ನಾವು ಉಳಿದ ಎಲ್ಲ ಭಾಗ್ಯಗಳನ್ನು ಉಪಯೋಗಿಸ್ಕೊಂಡಿರ್ತೀವಿ. ಶಾದಿ ಭಾಗ್ಯ, ಅನ್ನ ಭಾಗ್ಯ, ಜೋಳ ಭಾಗ್ಯ, ರೇಷನ್ ಭಾಗ್ಯ, ಎಲ್ಲ ಭಾಗ್ಯ ಉಪಯೋಗಿಸ್ಕೊಂಡಿರ್ತೀವಿ ನಾವು. ಗೌರ್ಮೆಂಟ್ ಕೊಡುವ ಎಲ್ಲ ಭಾಗ್ಯಗಳನ್ನು ಉಪಯೋಗಿಸ್ಕೊಂಡು ಶಾಸ್ತ್ರ ಕೊಟ್ಟ ಒಂದು ಭಾಗ್ಯವನ್ನು ಮಾತ್ರ ಬಿಟ್ಟಿದ್ದೇವೆ. ಆದ್ದರಿಂದ ಆಚಾರ್ಯರು ತುಂಬ ಚೆನ್ನಾಗಿ ಹೇಳುತ್ತಾರೆ, ದೇವರನ್ನ ಕಲಿಯುಗದಲ್ಲಿ ಅದಕ್ಕೆ ಒಂದು ಮಾತಂತಾರೆ ಆಚಾರ್ಯ, ಇನ್ನು ಉಳಿದದ್ದೆಲ್ಲ ಬಿಟ್ಬಿಡ್ರಿ, ಕಲಿಯುಗದಲ್ಲಿ ದೇವರ ಪೂಜೆ ಮಾಡ್ತಿದ್ರಿ ಅಂತ ಅಂದ್ರೆ ಆಶ್ಚರ್ಯ. ಯಾಕೆ ಅಂದ್ರೆ ಕಲಿಯುಗದಲ್ಲಿ ಯಾರು ಪೂಜೆನೂ ಮಾಡೋದಿಲ್ಲ, ಅಂಥದ್ದು ನೀವು ಕಲಿಯುಗದಲ್ಲಿ ದೇವರ ಪೂಜೆ ಮಾಡ್ತೀರಿ ಅಂದ್ರೆ ತುಂಬಾ ಆಶ್ಚರ್ಯ. ಏಕಾದಶಿ ಉಪವಾಸವನ್ನ ಮಾಡಲೇಬೇಕು, ಗೋಪೀಚಂದ್ರವನ್ನು ಧಾರಣೆ ಮಾಡಲೇಬೇಕು. ಎಲ್ಲ ಪ್ರಮಾಣಗಳನ್ನ ವಾಕ್ಯ ಓದಿ ಹೇಳಲಿಕ್ಕೆ ಆಗೋದಿಲ್ಲ. ಪಾವನಂ ವಿಷ್ಣು ನೈವೇದ್ಯಂ, ದೇವರ ನೈವೇದ್ಯವನ್ನು ನಿತ್ಯ ನೀವು ಸ್ವೀಕಾರ ಮಾಡಿದರೆ ಪುಣ್ಯ ಎಷ್ಟು. ಒಂದು ಮಾತು ಹೇಳ್ತಾರೆ, ಸುಭೋಜ್ಯಂ ಋಷಿಭಿ ಸ್ಮೃತಂ. ಒಂದು ದಿವಸ ನೀವು ಈಗ ದೇವರ ನೈವೇದ್ಯವನ್ನು ಉಂಟಾ ಇದ್ರೆ ಚಾಂದ್ರಾಯಣ ವ್ರತಗಳಿಗಿಂತಲೂ ಹೆಚ್ಚಿನ ಪುಣ್ಯ ಇದೆ ಅಂತ. ಅದ್ಭುತವಾದ ಪುಣ್ಯ ಇದೆ. ಈ ಶ್ಲೋಕದಲ್ಲಿ ಬೇರೆ ವಿಷಯವನ್ನು ಹೇಳಿದ್ದಾರೆ. ಇನ್ನುಳಿದ ದೇವತೆಗಳ ನೈವೇದ್ಯವನ್ನು ಸ್ವೀಕಾರ ಮಾಡಬಾರದು. ಪ್ರಧಾನವಾಗಿ ಅಪ್ರಧಾನವಾಗಿ ದೇವತೆಗಳು ಭಗವಂತನ ಪರಿವಾರ ಅಂತ ತಿಳಿದು ಅವರ ನೈವೇದ್ಯವನ್ನು ಸ್ವೀಕಾರ ಮಾಡಬಹುದು. ದೇವರ ನೈವೇದ್ಯ ಏನು, ಶಾಲಗ್ರಾಮದ ಮಹತ್ವ ಏನು, ಒಂದೇ ಎರಡೇ ಪ್ರತಿಯೊಂದನ್ನೂ ಕೂಡ ಹೇಳ್ತಾ ಹೋದರೆ ತುಂಬ ಆಗುತ್ತೆ ಅನ್ನೋದಕ್ಕೆ ಕೃಷ್ಣಾಮೃತ ಮಹಾರ್ಣವ ಎಂಬ ಗ್ರಂಥವನ್ನು ಬರೆದಿದ್ದಾರೆ. ಆಚಾರ್ಯರ ದೃಷ್ಟಿಯಲ್ಲಿ ಕೃಷ್ಣಾಮೃತ ಮಹಾರ್ಣವ ಎಂಬ ಗ್ರಂಥ ಅದು ಎದಕ್ಕಾಗಿ ಬಂದದ್ದು ಅಂತಂದರೆ ನಮ್ಮಂಥ ಭಕ್ತರ ಉದ್ಧಾರಕ್ಕಾಗಿ ಬಂದದ್ದು. ಇಷ್ಟೇ ಹೇಳ್ಯಾರಿ. ಸಾರ ಸಂಗ್ರಹ ಮಾಡಿದರೆ ಸಂಧ್ಯಾವಂದನೆ, ದೇವರ ಪೂಜೆ, ಏಕಾದಶಿ ಉಪವಾಸ, ಶ್ರಾದ್ದ, ಇಷ್ಟು ನೀವು ಏನು ನಿತ್ಯ ನೈಮಿತ್ಯಕ ಕರ್ಮಗಳು ಅಂತಿವೆಯೋ ಇವನ್ನು ನೀವು ಮಾಡ್ತಾ ಇದ್ರೆ ಸಾಕು, ಕಲಿಯುಗದ ದೊಡ್ಡ ಯಜ್ಞವನ್ನು ನೀವು ಮಾಡಿದಂತೆ. ಇನ್ಯಾವ ಯಜ್ಞಗಳನ್ನು ನೀವು ಆಚರಣೆ ಮಾಡೋ ಅವಶ್ಯಕತೆ ಇಲ್ಲ, ಮಾಡ್ಲಿಕ್ಕೆ ಆಗೋದು ಇಲ್ಲ. ನೀವು ಇಲ್ಲ ಅಂತ ಹೇಳಲೇಬೇಡ್ರಿ. ನಾವು ಆ ಕಡೆ ತಲೆನೂ ಹಾಕಿಲ್ಲ, ತಲೆ ಹಾಕಿಯೂ ಮಲ್ಕೊಂಡಿಲ್ಲ. ನೀವೆಲ್ಲ ಸುಳ್ಳೆ ಸೋಮಯಾಗ, ವಾಜಪೇಯಿ ಯಾಗ, ಬೃಹಸ್ಪತಿ ಯಾಗ, ನಮ್ಮನ್ನು ಬೃಹಸ್ಪತಿ ಅಂತ ಕರೀಬೇಕಾರಷ್ಟೇ. ಯಾವ ಯಾಗ ಅಪಾಗ ಏನು ನಮ್ಮ ಸಂಬಂಧ ಇಲ್ಲ. ಹೀಗಾಗಿದೆ ನಮ್ಮ ಪರಿಸ್ಥಿತಿ. ಆದರೆ ನಿಜವಾಗಿಯೂ ಕೂಡ ಏನು ಅಂತ ಕೇಳಿದ್ರೆ ಅದು ಅಷ್ಟು ಅದ್ಭುತವಾಗಿರುವಂತಹದ್ದು ಅಂತ ಗ್ರಂಥವನ್ನು ತಿಳಿಸಿಕೊಟ್ಟು. ಇನ್ನು ಮುಂದೆ 40ನೇ ಶ್ಲೋಕದಲ್ಲಿ ಆ ತ್ರಿಭುವನ ವೈದ್ಯನಾಥನಾಥಂ ಅಂದರೆ ಧನ್ವಂತರಿ ಕ್ಷೇತ್ರ, ಅಲ್ಲಿ ಅದು ಬರೆದಿದ್ದಾರೆ. ತ್ರಿಭುವನ ವೈದ್ಯನಾಥ ಅಂದರೆ ಧನ್ವಂತರಿ, ಆ ಧನ್ವಂತರಿಯೇ ಸ್ವಾಮಿಯಾಗಿರುವಂತಹ ಕ್ಷೇತ್ರ ಕೊಕ್ಕಳ ಕ್ಷೇತ್ರ. ಅಲ್ಲಿ ಬಂದಿದ್ದಾರೆ. ಅಲ್ಲಿ ಬಂದು ಆಚಾರ್ಯರು ಈ ಇಡೇಪಾಡಿತ್ತಾಯರ ಮನೆಯಲ್ಲಿ ಉಳಿದುಕೊಂಡು ಅವರಿಗೆ ಇನ್ನೊಮ್ಮೆ ಭೋಜನವನ್ನು ಮಾಡಿಸಿ ಕೃಷ್ಣಾಮೃತ ಮಹಾರ್ಣವ ಎಂಬ ಗ್ರಂಥವನ್ನು ರಚಿಸಿಕೊಟ್ಟು ಸಜ್ಜೀವಿಯನ್ನು ಉದ್ಧಾರ ಮಾಡಿದ್ದಾರೆ ಅಂತ ಕೇಳಿದ್ದೇವೆ.
ಇದು ಮುಗಿದ ಮೇಲೆ 41ರಿಂದ ಮುಂದೆ ಅನೇಕ ಪದ್ಯಗಳಲ್ಲಿ ಆಚಾರ್ಯರ ಮತ್ತೊಂದು ಗ್ರಂಥದ ಮಹಿಮೆಯನ್ನು ಹೇಳ್ತಾರೆ. ಅದು ಕರ್ಮ ನಿರ್ಣಯ. 45ನೇ ಶ್ಲೋಕದವರೆಗೆ, 41ರಿಂದ 45 5 ಶ್ಲೋಕಗಳವರೆಗೂ ಕೂಡ ಕರ್ಮ ನಿರ್ಣಯವೆಂಬ ಆಚಾರ್ಯರ ಗ್ರಂಥ. ಇದರ ಮಹತ್ವವೇನು, ಯಾಕೆ ಬರೆದಿದ್ದಾರೆ, ಏನು ಇತ್ಯಾದಿಗಳೆಲ್ಲವೂ ಕೂಡ ಹೇಳ್ತಾ ಇದ್ದಾರೆ. ಇವತ್ತು ಶ್ಲೋಕ ಓದಿ ಪ್ರಾರಂಭ ಮಾಡಿ ಎಷ್ಟಾಗುತ್ತೋ ಅಷ್ಟು ನಿಲ್ಲಿಸೋಣ, ಉಳಿದದ್ದನ್ನು ಮತ್ತೆ ನಾನು ಹೇಳೋಣಂತೆ. ಯಾಕೆ, ಇನ್ನೂ ಇದೆ, ಟೈಮ್ ಇದೆ. ಇವತ್ತು ಇನ್ನೂ ನನ್ನ ಪ್ರಕಾರ 11 ನಿಮಿಷ ಉಪನ್ಯಾಸಕ್ಕೆ ಟೈಮ್ ಇದೆ. 11 ನಿಮಿಷ ಇದೆ, ಅಷ್ಟೇ ಹೇಳ್ತೇನೆ, ಜಾಸ್ತಿ ಹೇಳೋದಿಲ್ಲ. ಅಕಸ್ಮಾತ್ 11 ನಿಮಿಷಕ್ಕಿಂತ ಜಾಸ್ತಿ ಆದರೆ ಏನು ಮಾಡ್ಲಿಕ್ಕೆ ಬರೋದಿಲ್ಲ. ಸಗ್ರಾಮಂ ಪರಮಪಿಯಾತ ಉಚ್ಚಭೂತಿಂ ವಿದ್ವಾಂಸ ಕುಹರ ಕೂಪದರ್ಜುರಾಭಾಗ ಇತ್ಯೂಚೆ ಮದಮತಿ ಮಾನಿನೋಖಿಲಜ್ಞಂ ಮನ್ಯಸ್ಯ ಕ್ಷಪಯಿತುಮೇವ ತಜ್ಜನಸ್ಯ. ಸಗ್ರಾಮಂ ಸಹ ಆಚಾರ್ಯರು ಗ್ರಾಮಂ ಪರಮಪಿ ಇನ್ನೊಂದು ಊರಿಗೆ ಬಂದರು. ಯಾವುದದು? ಉಚ್ಚಭೂತಿಂ. ಉಚ್ಚಭೂತಿ ಅಂದರೆ ನಾರಾಯಣ ಪಂಡಿತಾಚಾರ್ಯರು ಉಜೇರ್ಯ ಇತ್ಯಪಭ್ರಷ್ಟ ಭಾಷಾ, ಉಜಿರೆ ಅಂತ ಒಂದು ಊರಿದೆ, ಆ ಉಜಿರೆಗೆ ಬಂದಿದ್ದಾರೆ. ಅಲ್ಲಿ ಬಂದಾಗ ಆ ಊರಿನಲ್ಲಿ ಇದ್ದ ಪಂಡಿತರು ಹೆಂಗಿದ್ರು ಅಂದರೆ, ಅವರು ತಮ್ಮನ್ನ ತಾವು ಅಖಿಲಜ್ಞಂ ಮನ್ಯಸ್ಯ, ತಮ್ಮನ್ನ ತಾವು ಸರ್ವಜ್ಞರು ಅಂತ ತಿಳ್ಕೊಂಡ್ಬಿಟ್ಟಿದ್ರಂತೆ. ಊರಿನಾಗಿದ್ದವರೆಲ್ಲ ಪಂಡಿತರು ತಮ್ಮನ್ನು ತಾವೇನು ತಿಳ್ಕೊಂಡಿದ್ರು ಅಂದರೆ, ನಾವು ಸರ್ವಜ್ಞರು. ಹಿಂಗೆ ಆಗ್ತಿರ್ತದೆ ರೀ. ಬಣ್ಣದ ಹುಲಿಗಳೆಲ್ಲ ಹುಲಿಗಳು ಅಂತ ತಿಳ್ಕೊಂಡಿರ್ತಾವ. ಈ ಇದು ಬಂದಿರ್ತದೆ ನೋಡ್ರಿ, ಅದು ಮೊಹರಮ್ ಏನು ಬಂದಿರ್ತಲ್ಲ, ಮೊಹರಮ್ ಹುಲಿ ಇರ್ತಾವ ನೋಡ್ರಿ, ಅವು ಬೈ ತುಂಬ ಬಣ್ಣ ಹಚ್ಕೊಂಡಿರ್ತಾವೆ, ನವಲ್ಗರಿ ಕಟ್ಕೊಂಡಿರ್ತಾವೆ, ಏನೋ ಕಬ್ಬಣದ ಪಗಣದೆಲ್ಲ ಉಗುರು ಪಗರ ಹಚ್ಕೊಂಡಿರ್ತಾವೆ. ಅವು ಹಾಕ್ಕೊಂಡಿದ್ದಕ್ಕೆ ನಾವು ಖರೆ ಹುಲಿ ಅಂತ ತಿಳ್ಕೊಂಡಿರ್ತಾವ್ರಿ. ಖರೆ ಹುಲಿ ಬಂದಾಗ ಓಡಿ ಹೋಗ್ತಾವ. ಇಷ್ಟು ಕೆಲಸ ಆಗ್ತದೆ. ಹಾಗಾಗಿ ಸರ್ವಜ್ಞಂ ಮನ್ಯ, ಆತ್ಮಾನಂ ಸರ್ವಜ್ಞಂ ಮನ್ಯ, ನಾವು ಸರ್ವಜ್ಞರು ಅಂತ ತಿಳ್ಕೊಂಡವರೆಲ್ಲರೂ ಕೂಡಿ ಆ ಊರಿನಲ್ಲಿ ಇದ್ರಂತೆ. ಮಧ್ವಾಚಾರ್ಯರು ಬಂದು ಆ ಊರಿನಲ್ಲಿ ಇಳಿದಾಗ, ವಾಸ್ತವಿಕವಾಗಿ ಊರಿನಲ್ಲಿ ಬಂದು ಕೂಡಲೇ ಸ್ವಾಮಿಗಳು ಏನಾಗಬೇಕು ಅಂದರೆ, ಊರಿನ ಸದ್ಗೃಹಸ್ಥರು ಪಂಡಿತರು ಎಲ್ಲರೂ ಸೇರಿಕೊಂಡು ಬಂದು ದರ್ಶನ ತಗೊಳ್ಬೇಕು. ಆದರೆ ಈ ತಮ್ಮನ್ನು ತಾವು ಮಹಾಪಂಡಿತರು ಎಂಬ ಭ್ರಾಂತಿಯಲ್ಲಿ ಇದ್ದ ಅಜ್ಞಾನಿಗಳು ಬರಲಿಲ್ಲ. ಎದಕ್ಕೆ ಬರಲಿಲ್ಲ? ಆಚಾರ ದರ್ಶನಕ್ಕೆ ಬರಲಿಲ್ಲ. ಯಾವಾಗ ಆಚಾರ ದರ್ಶನಕ್ಕೆ ಇವರು ಬರಲಿಲ್ಲವೋ ಗೊತ್ತಾಯ್ತು ಆಚಾರ್ಯರಿಗೆ, ಓಹೋ ಈ ಪಂಡಿತರನ್ನೆಲ್ಲ ಹೆಂಗೆ ಕರೆಸ್ಬೇಕು ಅಂದರೆ ಕರೆಸೋಣ ಅಂತ ಗೊತ್ತಾಗಿ, ಊರಿನ ಸದ್ಗೃಹಸ್ಥರು ಯಾರು ಬಂದಿದ್ರಲ್ಲ ಭೇಟಿ ಆಗ್ಲಿಕ್ಕೆ, ಅವ್ರ ಮುಂದೆ ಒಂದು ಡೈಲಾಗ್ ಹೊಡೆದ್ರು ಮಧ್ವಾಚಾರ್ಯ. ಎಲ್ಲಿ ಕೂಪ ಮಂಡೂಕಗಳೆಲ್ಲವ ನಿಮ್ಮೂರಾಗಿ ನೀವು ಏನ್ ಚಂದ ಮಾತಾಡ್ರಿ ಆಚಾರ್ಯರು. ಬಾವಿ ಕಪ್ಪಿ ಅಂದ್ರೆ ಅವರು, ಅವು ತಾವು ಸರ್ವಜ್ಞರು ಅಂತ ತಿಳ್ಕೊಂಡ್ರೆ ಆಚಾರ್ಯ ಹೆಂಗ್ ತಳಗ ಹೋಗಿದ್ರು ಅಂದ್ರೆ, ವಿದ್ವಾಂಸ ಕ್ವ ಎಲ್ಲವ ನಿಮ್ಮ ಊರಾಗಿನ ಪಂಡಿತರು, ಕುಹರ ಕೂಪ ದರ್ದುರಾಭಾಹ ಆಳ್ ಬಾವಿ ಒಳಗಿನ ಕಪ್ಪಿ ಎಲ್ಲವ ಅಂತ ಕೇಳಿದ್ರು. ಇದು ವಾರ್ತೆ ಪಂಡಿತರಿಗೆ ಹೋಯ್ತ್ರಿ. ಪಂಡಿತರಿಗೆ ಏನು ಅನ್ಬಾರ್ದ್ರಿ, ವಿಶೇಷವಾಗಿ ಕಪ್ಪಿ, ಕೋತಿ, ಹಾವು, ಮಂಗ್ಯ ಹಿಂಗ್ಯಾವ್ದು ಅನ್ಬಾರ್ದು. ಆದ್ರೆ ಮಧ್ವಾಚಾರ್ಯರು ಕಪಿ, ಆಮೇಲೆ ಮತ್ತೆ ಇನ್ನೊಂದು ಟೀಕಾರಾಯರು ಎತ್ತು ಎಲ್ಲ ಆಗಿದ್ರೆ ನಡೀತದೆ. ಅವ್ರ ಗ್ರಂಥ ಓದಿ ಇವ್ರಿಗೆ ಮಾತ್ರ ಕಪಿ ಅನಿಸ್ಕೊಳ್ಳಿ ತಯಾರಿರಂಗಿಲ್ಲ, ಇವ್ರು ಮಾತ್ರ ಎತ್ತು ಅನಿಸ್ಕೊಳ್ಳಿ ತಯಾರಿರಂಗಿಲ್ಲ. ಅವರಾಗಿರ್ಬಹುದು. ಮತ್ತೆ ಇವರು ಏನಾಯ್ತು ಅಂದ್ರೆ, ಬಂದವರು ಎಲ್ಲವ ಬಾವಿಯಾಗಿನ ಕಪ್ಪಿ, ಬಾವಿ ಒಳಗೆ ಕುತ್ಕೊಂಡು ಒದಿರಿ ಬಾವಿನೇ ದೊಡ್ಡದು, ಇನ್ನು ಮುಂದೇನಿಲ್ಲ ಅಂತ ತಿಳ್ಕೊಂಡಾವಲ್ಲ. ಕರಿದವ್ರನ್ನ ಅಂದ್ರು, ಓಡ್ ಹೋಗಿ ಸುದ್ದಿ ಹೇಳಿದ್ರಿ, ನಿಮಗೆ ಸ್ವಾಮಿಗಳು ಕರ್ಲಿಕ್ಕತ್ತಾರ ಬರ್ಬೇಕಂತ. ಹೌದಾ? ಏನಂತ ಕರೆದ್ರು? ಬಾವಿಯಾಗಿನ ಕಪ್ಪಿಗಳೇ ಬರಬೇಕಂತೆ. ಈಗ ಹೋಗಿ ಹೇಳೋರು ಸುಮ್ ಕುಡ್ಬೇಕು ಬೇಡ, ಹಂಗ ಹೋಗಿ ಹೇಳೋದ ಎಲ್ಲರ ಹಿಂಗೆ ಆಗಿತ್ರಿ. ಎಲ್ಲಿ ಅಂತ ಹೇಳೋದು ಬೇಡ. ಸ್ವಾಮಿಗಳು ಸುಮ್ಮನೆ ತಮಾಷೆಗೆ ಯಾವ ಸ್ವಾಮಿಗಳು ಅಂತ ಹೇಳೋದಿಲ್ಲ. ಅವರು ಒಬ್ಬರು ಹಿಂಗಂದ್ರು, ಅವ್ನು ಕರ್ಕೊಂಬಾರು ಅಂತ ಇಷ್ಟ. ಆ ಕರ್ಕೊಂಬಾರು ಅನ್ನೋ ಜೊತೆಗೆ ಅವ್ನು ನಿದ್ದೆ ಬಡಕಿದ್ದವನು ಅವ್ನು ಕರ್ಕೊಂಬ ಇಷ್ಟಂದಿರು ಸ್ವಾಮಿಗಳು ಪಾಪ ಜಾಸ್ತಿ ಮಾಡ್ಲಿಕ್ಕೆ. ಹೋಗಿ ಅವನ್ನ ಎಬ್ಬಿಸಿ ಕರ್ಕೊಂಬರ್ಬೇಕಾರೆ ಬಾ ಸ್ವಾಮಿಗಳು ಕರಿತಾರೆ. ಏನಂತ ಕರೆದ್ರು? ಅದೇ ಆ ನಿದ್ದೆ ಬಡಕಿದ್ದಲ್ಲ ಅವ್ನು ಕರ್ಕೊಂಬ ಅಂತ ಹೇಳ್ತಾರೆ. ಇಟ್ಟು ಬರಬೇಡ, ಅವರಿಗೆ ನಿದ್ದೆ ಬಡಕನ ಕರ್ಕೊಂಬ ಅಂತಾರ ಅಂತ. ಹಂಗ ಇವ್ರು ಕರ್ಕೊಂಬ ಅಂತ ಹೇಳಿದ್ರೆ ಯಾರು ಅವ್ರು ಕರ್ಕೊಂಬ? ಅದೇ ಬಾವ್ಯಾ ಕಪ್ಪೆವಲ್ಲ, ಕರ್ಕೊಂಬರ್ರಿ ನಿಮ್ಮ ಊರಾಗೇನು ಅಂತ ಹೇಳಿದ್ರು. ಸರಿ ಅಂತ ತಿಳ್ಕೊಂಡು ಸರಿ ಅಂತ ಹೇಳಿ ಬಂದು ನಿಂತ್ಕೊಂಡ್ರು. ಬಂದು ನಿಂತ್ಕೊಂಡಿದ್ರೆ, ಸಗ್ರಾಮಂ ಪರಮಪಿ ಯಾತ ಉಚ್ಚಭೂತಿಂ ವಿದ್ವಾಂಸಃ ಕ್ವ ಕುಹರ ಕೂಪ ದರ್ಧುರಾಭಾಗ ಇತ್ಯೂಚೆ ಮದಮತಿ ಮಾಲಿನೋಖಿಲಜ್ಞಂ ಮನ್ಯಸ್ಯ ಕ್ಷಪಯಿತುಮೇವ ತಜ್ಜನಸ್ಯ.
ಎಲ್ಲಿದ್ದಾರೆ ಕರೆದುಕೊಂಡು ಬರ್ರಿ ಅಂತ ತಿಳ್ಕೊಂಡು ಹೇಳಿದಾಗ ಆಯಿತು ಅಂತ ಹೇಳಿ ಬಂದಿದ್ದಾರೆ. ಬಂದಾಗ ಅಲ್ಲಿ ಒಂದು ಚರ್ಚೆ ಶುರುವಾಯಿತು, ವಾದ ಪ್ರಾರಂಭ ಆಯಿತು. ಮತ್ತೆ ಆ ವಾದ ಪ್ರಾರಂಭ ಆದಾಗ ಅಲ್ಲಿನ ವಾದದ ಎಲ್ಲ ವಿವರಗಳನ್ನ ಆಚಾರ್ಯರು ಮುಂದೆ ವಾದ ಮುಗಿದ ಮೇಲೆ ಒಂದು ಗ್ರಂಥ ರೂಪವಾಗಿ ಬರೆಸಿ ಇಟ್ರು. ಬರೆಸಿ ಇಟ್ಟದ್ದು ಯಾವ ಗ್ರಂಥ ಅಂತ ಕೇಳಿದ್ರೆ ಕರ್ಮ ನಿರ್ಣಯ ಎಂಬ ಗ್ರಂಥ. ಅದಕ್ಕೆ ಏನಾಯಿತು ಅಂದ್ರೆ ಮಧ್ವಾಚಾರ್ಯರು ಸನ್ಯಾಸಿಗಳಾದದ್ದರಿಂದ ಇವರಿಗೆ ಯಜ್ಞದ ವಿಶೇಷ ವಿಚಾರಗಳು ಗೊತ್ತಿರೋದಿಲ್ಲ. ಹಾಗಾಗಿ ಯಜ್ಞ ಭಾಗದಲ್ಲಿ ಇವರಿಗೆ ಪ್ರಶ್ನೆ ಮಾಡಿದರೆ ಇವರು ಸೋತ್ ಹೋಗ್ತಾರೆ ಅಂತ ಕಪ್ಪೆಗಳಾದ ಆಚಾರ್ಯರುಗಳು ಇವ್ರಿಗೇನ್ ಕರಿಬೇಕು? ಕಪ್ಪೆಗಳಾದ ಆಚಾರ್ಯರು ಅಂತ ಏನ್ ಕರಿಬೇಕು? ಇವರಿಗೆ ಮಂಡೂಕಾಚಾರ ಅಂತ ಕರಿಬೇಕು. ಹೊಸ ಹೆಸರನ್ನ ನಾಮಕರಣ ಮಾಡಿ ಅಂತ ತಿಳ್ಕೊಳ್ರಿ. ಏನು ಮಂಡೂಕಾಚಾರ್. ಇನ್ನು ಮುಂದೆ ಯಾರಾದ್ರೂ ಹಿಂಗೆ ವಟ 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 ಅಂತಿದ್ರು ಅಂದ್ರೆ ಅವ್ರನ್ನ ಮಂಡೂಕಾಚಾರ ಅಂತ ಕರಿಬಹುದು, ಏನ್ ತಪ್ಪಿಲ್ಲ. ಗೌರವಯುತವಾಗಿ ಕರೆದಿದ್ದೇವೆ, ಸಂಸ್ಕೃತದಲ್ಲಿ ಕರೆದಿದ್ದೇವೆ ಆಚಾರ್ಯಗೆ. ನಾವು ಸಂಸ್ಕೃತದಲ್ಲಿ ನಾವು ಕನ್ನಡದಾಗ ಕರೀಲಿಲ್ಲ. ಕಪ್ಪೇನ್ ಕರೆದು ಬೇಸರ ಆಗ್ತದೆ, ಮಂಡೂಕಾಚಾರ್ಯರೇ ಅಂತ ಬಹಳ ಆನಂದ ಆಗ್ತದೆ. ಆ ಮಂಡೂಕಾಚಾರ್ಯರು ಏನ್ ಪ್ರಶ್ನೆ ಮಾಡಿದ್ರು? ಸರ್ವಜ್ಞೋಪ್ಯಯಮಧಿಕಂ ನ ಯಜ್ಞಭಂಗೀಂ ಸಂವಿತ್ತೇ ಯತಿರಿತಿ ಬದ್ಧ ನಿಶ್ಚಯೋಸೌ ಆಭಾಂತಂ ಪರಿಷದಿ ಮತ್ಸರಾದ ಪೃಚ್ಛತ್ ಕರ್ಮಾರ್ಥ ಶ್ರುತಿ ಗಹನಾರ್ಥ ಖಂಡ ಭಾವಂ. ಅಯಂ ಈ ಆಚಾರ್ಯರು ಸರ್ವಜ್ಞೋಪಿ, ಎಷ್ಟೇ ಭಾಷಣ ಇದ್ರೂ ಕೂಡ ಯಜ್ಞಭಂಗಿಂನ ಸಂವಿತ್ತೆ, ಯಜ್ಞದ ಪ್ರಕಾರಗಳನ್ನ ಕ್ರಿಯೆಗಳನ್ನ ಗೊತ್ತಿಲ್ಲ, ಅವರು ತಿಳ್ಕೊಂಡಿಲ್ಲ. ಯಾಕ? ಯತಿ ಸ್ವಾಮಿಗಳು ಸನ್ಯಾಸಿಗಳಿಗೆ ಈ ವಿಷಯ ಗೊತ್ತಾಗಂಗಿಲ್ಲ. ಇನ್ನೇನು ಪೂರ್ವಾಶ್ರಮದಲ್ಲಿ ಪುರೋಹಿತರಾಗಿದ್ದ ಆಮೇಲೆ ಆಶ್ರಮ ತಗೊಂಡಿದ್ರೆ ಅವ್ರಿಗೆ ಗೊತ್ತಿರ್ತದೆ. ಹಾಗಿದ್ದ ಅನೇಕ ಸ್ವಾಮಿಗಳಿದ್ದಾರೆ. ಮತ್ತೆ ಆದರೆ ಇವರು ಬಾಲ್ಯದಲ್ಲೇ ಸನ್ಯಾಸವನ್ನು ಸ್ವೀಕಾರ ಮಾಡಿದವರು, ಇವರಿಗೆ ಯಜ್ಞ ಭಾಗಗಳಷ್ಟು ಗೊತ್ತಿರ್ಲಿಕ್ಕಿಲ್ಲ. ಎಷ್ಟೇ ಪಾಠ ಪ್ರವಚನ ಮತ್ತೊಂದು ಮುಗಿದೊಂದು ಮಾಡಿದ್ರು ಇವರಿಗೆ ಅದೆಲ್ಲ ಹೋಗ್ಲಿಕ್ಕಿಲ್ಲ ಅಂತ ತಿಳ್ಕೊಂಡು ಹೇಳಿ ಅದರಲ್ಲಿ ಪ್ರಶ್ನೆ ಮಾಡಿದ್ರು. ಆಭಾಂತಂ ಪರಿಷದಿ ಮತ್ಸರಾದ ಪೃಚ್ಛತ್. ಆ ಸಭೆಯಲ್ಲಿ ಕುಳಿತಿರುವ ಆಚಾರ್ಯರಿಗೆ ಕರ್ಮಾರ್ಥ ಶ್ರುತಿ ಗಹನಾರ್ಥ ಖಂಡ ಭಾವಂ, ಅಲ್ಲಿ ಕರ್ಮದ ವಿಷಯವನ್ನ ಹೇಳುವಂತಹ ಶ್ರುತಿಯ ಅರ್ಥ, ಒಂದು ಬ್ರಾಹ್ಮಣ ಭಾಗವನ್ನ ಇದರ ಅರ್ಥ ಏನು ಹೇಳ್ರಿ ಅಂತ ಕೇಳಿದ್ರೆ, ಯಾಕಂದ್ರೆ ಯಜ್ಞದಲ್ಲಿ ಬರುವಂತಹ ಭಾಗ ಮಂತ್ರಗಳು, ಅವುಗಳಿಗೆ ನೀವು ಅರ್ಥ ಏನು ಹೇಳ್ರಿ ಅಂತ ಕೇಳಿದಾಗ ಮುಂದಿನ ಶ್ಲೋಕಗಳಲ್ಲಿ ಆಚಾರ್ಯರು ಆ ಎಲ್ಲ ಮಂತ್ರಗಳ ಅರ್ಥವನ್ನ ಹೇಳ್ತಾರೆ. ಅರ್ಥ ಹೇಳೋದಷ್ಟೇ ಅಲ್ಲ, ಹೇಳಿದ ಮೇಲೆ ಅದಕ್ಕೆ ವಿರುದ್ಧವಾಗಿ ಅವರು ಪ್ರಶ್ನೆ ಮಾಡುತ್ತಾರೆ, ಇದಲ್ಲ ಅರ್ಥ ನೀವು ಹೇಳಿದ್ದು ಅಂತ. ಮುಂದಿನ ಶ್ಲೋಕಗಳಲ್ಲಿ ನಾಳೆ ತಗೊಳ್ತೀನಿ. ಏನು ಹೇಳಿದ್ರು ಅಂದ್ರೆ, ಇಲ್ಲ ನೀವು ಹೇಳಿದ ಅರ್ಥ ಅಲ್ವೇ ಅಲ್ಲ ಇದು. ಆಚಾರ್ಯರು ಅವ್ರೇನು ಕೇಳಿದ್ದಾರೆ ಆ ಎಲ್ಲ ಮಂತ್ರಗಳಿಗೆ ಅರ್ಥ ಹೇಳಿದ್ರೆ ಇದು ಹೇಳಿದ್ದ ಅರ್ಥ ಅಲ್ಲ ಅಂದ್ರು. ಮಧ್ವಾಚಾರ್ಯ ಜಗಳ ಪಗಳ ಮಾಡಲೇ ಇಲ್ಲ. ಇದು ಅರ್ಥ ಅಲ್ಲ ಅಂದ್ರೆ ಏನ್ ಅರ್ಥ ನೀವ್ ಹೇಳ್ರಿ ಅಂದ್ಬಿಟ್ರು. ಇದು ಅರ್ಥ ಅಲ್ಲ ಅಂದ್ರೆ ನೀವೇನ್ ಅರ್ಥ ಅಂತ ಹೇಳ್ರಿ ಅಂದ್ರು. ಹೇಳಿದ ಕೂಡ ಓಡೋಗ್ಬಿಟ್ರು. ಇವ್ರಿಗೆ ಹೇಳಿಕ್ ಬರ್ಲೇ ಅಲ್ಲ ಓಡಿ ಹೋಗಿ ಬಿಟ್ರು ಅವರು. ನೆನಪಿಟ್ಕೊಳ್ರಿ. ಮತ್ತೆ ಮಾರನೇ ದಿವಸ ಬಂದ್ರು. ಮಾರನೇ ದಿವಸ ಮತ್ತೆ ಇನ್ನೊಂದು ಪ್ರಶ್ನೆಯನ್ನು ಮಾಡಿದ್ರು. ಅದಕ್ಕೆ ಆಚಾರ್ಯರು ಉತ್ತರ ಕೊಟ್ಟು ಕೊನೆಗೆ ಅದಕ್ಕೂ ಇದಕ್ಕೂ ಸೇರಿಸಿ ಒಂದು ಗ್ರಂಥವನ್ನು ರಚನೆ ಮಾಡಿ ಕರ್ಮ ನಿರ್ಣಯ ಎಂಬುವಂತಹ ಗ್ರಂಥ ಮಾಡಿಸಿ ಆಚಾರ್ಯರು ದಾಖಲೆ ಮಾಡಿಸಿ ಇಟ್ರು. ಇದರ ಬಗ್ಗೆ ಒಂದೇ 2 ನಿಮಿಷ ಹೇಳ್ತೀನಿ, ಬಹಳ ಹೇಳೋದಿಲ್ಲ, ಯಾಕಂದ್ರೆ ಮುಗಿಯೋ ಕಥೆ ಅಲ್ಲ ಇದು. ಈ ಕರ್ಮ ನಿರ್ಣಯಕ್ಕೆ ಆಚಾರ್ಯರು ಕರ್ಮ ನಿರ್ಣಯ ಅಂತ ಹೆಸರು ಕೊಟ್ಟಿದ್ದಾರೆ ಅಂತ ಹೇಳಿ ಟೀಕಾಕೃತ್ಪಾದರು ಹೇಳಿದ್ದಾರೆ. ಟೀಕಾಕೃತ್ಪಾದರ ಮೇಲೆ ವಿಶೇಷ ಪ್ರೀತಿ ಇರುವಂತಹ ಬನ್ನಂಜೆ ಗೋವಿಂದಾಚಾರ್ಯರು ಟೀಕಾಕೃತ್ಪಾದರಿಗೆ ಮೂಲ ಗ್ರಂಥದ ಹೆಸರೇ ಗೊತ್ತಿಲ್ಲ, ಗ್ರಂಥವೇ ಸಿಕ್ಕಿಲ್ಲ ಟೀಕಾಕೃತ್ಪಾದರಿಗೆ. ಅದು ಸಿಕ್ಕದ್ದು, ಅದು ಇದ್ದದ್ದು ಖಂಡಾರ್ಥ ನಿರ್ಣಯ ಅಂತದಕ್ಕೆ ಹೆಸರು, ಕರ್ಮ ನಿರ್ಣಯ ಅಂತ ಅಲ್ಲ. ಅದಕ್ಕೆ ಏನೇನೋ ಪಾಪ ಹೇಳಿದ್ದಾರೆ ಟೀಕಾಕೃತ್ಪಾದರು, ಸರಿ ಇಲ್ಲ ಅಂತ ಟೀಕಾಕೃತ್ಪಾದರನ್ನ ಗೌರವಯುತವಾಗಿ ಖಂಡಿಸಿದ್ದಾರೆ. ಅವರು ಹೇಗೆ ಗೌರವಯುತವಾಗಿ ಖಂಡಿಸಿದ್ದಾರೆ ಅಂದ್ರೆ ನೋಡ್ರಿ, ಇದು ಪುಸ್ತಕ ಅವರು ಬರೆದದ್ದು. ಇದು ಖಂಡಾರ್ಥ ನಿರ್ಣಯ ಅಂತ ಅವರು ಪುಸ್ತಕವನ್ನ ಬರೆದಿದ್ದಾರೆ. ಇದೊಂದು ಅತ್ಯಂತ ಜಗತ್ತಿನಲ್ಲಿ ಅಬದ್ಧ ಪುಸ್ತಕ, ನೆನಪಿಟ್ಟುಕೊಳ್ಳ್ರಿ. ಇದರಂಥ ಅಬದ್ಧ ಪುಸ್ತಕ ಜಗತ್ತಿನಲ್ಲಿ ಇನ್ನೊಂದು ಸಿಗೋದೇ ಇಲ್ಲ. ನಿಮ್ಗೆ ಹೇಳಿದ್ರೆ ಆಶ್ಚರ್ಯ ಆಗುತ್ತೆ. ಒಂದೊಂದೇ ಪುಟ ಓದಿ ಖಂಡನ ಮಾಡ್ಕೋತ ಹೊರಟ್ರೆ ಮತ್ತೊಂದು ಚಾತುರ್ಮಾಸ ತಗೊಳ್ಬೇಕಾಗತ್ತೆ ನಾನು. ಅದಕ್ಕೆ ಯಾರು ಬೇಜಾರು ಮಾಡ್ಕೋಬೇಡ್ರಿ. ಇದರಂಥ ಅಬದ್ಧ ಪುಸ್ತಕ ಜಗತ್ತಿನಲ್ಲಿ ಇನ್ನೊಂದು ಇಲ್ಲ. ಯಾಕೆ ಅಂದ್ರೆ ಮೊದಲನೆಯದ್ದು ಬನ್ನಂಜೆ ಗೋವಿಂದಾಚಾರ್ಯರಿಗೆ ಸಂಸ್ಕೃತದ ಜ್ಞಾನವೇ ಇಲ್ಲ. ಎಷ್ಟೋ ಕಡೆಗಳಲ್ಲಿ ಏನ್ ಬರಿಬೇಕು ಅಂತ ತೋಚೆ ಇಲ್ಲ. ಬರೇ ಸಂಸ್ಕೃತ ಬರ್ತದೆ ಎಂಬುದಕ್ಕೆ ಬಾಯಿಗೆ ಬಂದಂತೆ ತಲೆ ಹರಟೆ ಎಲ್ಲ ಬರೆದು ಬಿಟ್ಟಿದ್ದಾರೆ.
ನಾನು ಅವ್ರದ್ದು ಇವ್ರದ್ದು ನಿಮ್ದು ಓದ್ತೀನಿ, ಬೇಕಾದ್ರೆ ನಿಮ್ಮ ಹತ್ರ ಎದುರಿನಲ್ಲಿ ಪುಸ್ತಕ ಇಟ್ಟು ತೋರಿಸ್ತೇನೆ. ನಮ್ಮ ಶ್ರೀಮದ್ ಟೀಕಾಕೃತ್ಪಾದರ ವ್ಯಾಖ್ಯಾನ ಎಷ್ಟು ರಸಭರಿತವಾಗಿದೆ, ಎಷ್ಟು ಸೊಗಸಾಗಿದೆ. ಅದರ ಮುಂದೆ ಗೋವಿಂದಾಚಾರ್ಯರ ವ್ಯಾಖ್ಯಾನ ಎಷ್ಟು ನೀರಸ, ಶುಷ್ಕ, ಗಾಳಿಗೆ ಹಾರಿಕೊಂಡು ಹೋಗುವಂತಹದ್ದು ನೋಡ್ಕೊಳ್ರಿ. ಅದಕ್ಕೆ ಏನಾಗತ್ತೆ ಅಂದ್ರೆ ಭ್ರಾಂತಿ ಬಂದಂತೆ ನೋಡ್ರಿ, ಅವ್ರ ಹೆಸರು ಏನ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಗೋವಿಂದಾಚಾರ್ಯರು ಹೋಗಿ ಗೋವಿಂದ ಪಂಡಿತಾಚಾರ್ಯರು ಅಂತ ಹೆಸರು ಹಾಕೊಂಡಿದ್ದಾರೆ. ಕೊನೆ ಪುಸ್ತಕ ಇದು ಮೇಲೆ ಇನ್ಯಾವ್ದು ಬರೀಲೇ ಇಲ್ಲ ಅವರು ಗೋವಿಂದ ಆದ್ರು ಅಂದ್ರೆ ತೀರಿಕೊಂಡ್ರು. ಅದೇನ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನಂಗೆ ಮೊನ್ನೆ ನಾನು ಹೀಗೆ ಯಾರ್ದೋ ಒಬ್ಬರ ಜೊತೆಗೆ ಮಾತಾಡ್ತಾ ಇದ್ದೆ, ಅಲ್ರಿ ಆಚಾರ್ಯರೇ ಅವ್ರಿದ್ದಾಗ ನೀವೇನ್ ಮಾತಾಡ್ಲಿಲ್ಲ, ಈಗ ಮಾತಾಡ್ತಾ ಇದ್ದಿರಲ್ಲ ಅಂತ ನಂಗೆ ಒಬ್ರು ಕೇಳಿದ್ರು. ನಾ ಒಂದೇ ಮಾತು ಹೇಳಿದೆ, ಅವ್ರು ಸತ್ರೆ ತಪ್ಪು ಯಾರ್ದು ಅಂದ. ನಾನು ಅವ್ರು ಇರ್ಬೇಕಾಗಿತ್ತು, ಇನ್ನೊಂದು 4 ದಿವಸ ಇದ್ದಿದ್ರೆ ಅವ್ರು ನಾವು ಮಾಡುವ ಖಂಡನೆಯಲ್ಲೆಲ್ಲ ಕಿವಿಯಿಂದ ಕೇಳಿಸ್ಕೊಂಡು ಆನಂದದಿಂದ ಪ್ರಾಣ ಬಿಡ್ತಿದ್ರೋ ಏನೋ. ನಮಗೇನಾಗಬೇಕಾಗಿದೆ ಅದರಿಂದ? ನಮಗೆ ಅವರು ಇದ್ದಾಗಲೇ ನಾನು ಒಂದು ಕಡೆಗೆ ಮಂಗಳಾಷ್ಟಕ ಪ್ರವಚನವನ್ನು ಮಾಡಿದ್ದೆ. ಮಂಗಳಾಷ್ಟಕ ಪ್ರವಚನ ಮಾಡಿದಾಗ ಅವರು ಮಂಗಳಾಷ್ಟಕಕ್ಕೂ ವ್ಯಾಖ್ಯಾನ ಬರೆದಿದ್ದಾರೆ. ಆ ಮಂಗಳಾಷ್ಟಕ ವ್ಯಾಖ್ಯಾನವು ಎಷ್ಟು ಅಬದ್ಧ ಇದೆ ಅನ್ನುವುದನ್ನು ಪ್ರಮಾಣ ಸಹಿತವಾಗಿ ಅವತ್ತೇ ಪ್ರವಚನದಲ್ಲಿ ಹೇಳಿ ತೋರಿಸಿದ್ದೇನೆ. ಇವತ್ತು ಈ ಕರ್ಮ ನಿರ್ಣಯದ ವ್ಯಾಖ್ಯಾನ ಅವರದ್ದು, ಅವ್ರ ಹೆಸರಿನ ಚಿಂತೆಯೇ ಚಿಂತೆ. ಅದು ಖಂಡಾರ್ಥ ನಿರ್ಣಯವು, ಕರ್ಮ ನಿರ್ಣಯವು. ಕೊನೆಗೂ ನಿರ್ಧಾರ ಮಾಡಿಕೊಳ್ಳಿಕ್ಕಾಗದೆ ಅವರ ಕರ್ಮ ತೀರಿ ಹೋಗಿಬಿಟ್ರು ಅಷ್ಟೇ, ಅವ್ರು ಇನ್ನೇನು ಮಾಡ್ಲಿಕ್ಕೆ ಆಗಲಿಲ್ಲ. ಮುಖ್ಯ ಉದ್ದೇಶ ಏನು ಅಂದ್ರೆ ಟೀಕಾಕೃತ್ಪಾದರಿಗೆ ಏನಾದ್ರೂ ಒಂದು ಅಂತಿದ್ರೇನೆ ಅವರಿಗೆ ಉಂಡದ್ದು ಕರಗುತ್ತದೆ ಅಷ್ಟೇ, ಇಲ್ಲದೆ ಇದ್ರೆ ಕರಗೋದೇ ಇಲ್ಲ ಪಾಪ ಅವರಿಗೆ. ಹೇಳ್ತೀನಿ ನಿಮಗೆ ತಮಾಷೆ, ಮೊದಲನೇ ಮಂಗಳ ಶ್ಲೋಕ ಆಚಾರ್ಯದು ಪ್ರಾರಂಭದ ಶ್ಲೋಕ ಏನಿದೆ ಅದಕ್ಕೆ ಎಷ್ಟು ಸೊಗಸಾಗಿ ವ್ಯಾಖ್ಯಾನ ಬರೆದಿದ್ದಾರೆ ಟೀಕಾಕೃತ್ಪಾದರು. ಅದಕ್ಕೆ ತದ್ವಿರುದ್ಧವಾಗಿ ಏನೂ ರಸವಿಲ್ಲದ, ರುಚಿ ಇಲ್ಲದ ಒಂದು, ಅಷ್ಟೇ ಅಲ್ಲದೆ ಸ್ವಾರಸ್ಯ ಏನು ಅಂದ್ರೆ ಟೀಕಾಕೃತ್ಪಾದರು ಯಾವ ವಾಕ್ಯವನ್ನ ಹಿನ್ನೆಲೆ ಇಟ್ಟುಕೊಂಡು ಬರೆದಿದ್ದಾರೋ ಅದನ್ನೇ ಕಾಪಿ ಹೊಡೆದು ಅವರಿಗೆ ಬೈಯುವಂತ ಒಂದು ಬುದ್ಧಿಮತ್ತೆ ಗೋವಿಂದಾಚಾರ್ಯರಿಗೆ, ಬನ್ನಂಜೆ ಗೋವಿಂದಾಚಾರ್ಯರಿಗೆ. ಟೀಕಾಕೃತ್ಪಾದರ ವಾಕ್ಯವನ್ನೇ ಇಟ್ಟುಕೊಂಡು ಟೀಕಾಕೃತ್ಪಾದರ ಒಂದು ಮಾತು ಕೇಳ್ತಾರೆ, ಕೇಚಿದ ಅಚಕ್ಷತೆ ನದೇವ ಜ್ಞಾನೇ ಕರ್ಮಣಿ ಚ ಅಧಿಕ್ರಿಯಂತೆ ಅರಾಗಿತ್ವಾತ್ ಅನುಪನೀತತ್ವಾದ್ ಅಮನುಷ್ಯತ್ವಾಚ್ಚ ಇತಿ ತದೇತೇನ ನಿರಾಕೃತಂ ಭವತಿ ದೇವತಾಧಿಕರಣೇ ಚ ಏತತ್ ಪ್ರತಿಪತ್ತವ್ಯಂ. ಇದೊಂದು 4 ವಾಕ್ಯ. ಕರ್ಮದಲ್ಲಿ ದೇವತೆಗಳಿಗೆ ಅಧಿಕಾರ ಉಂಟೋ ಇಲ್ಲವೋ ಅಂತ ಒಂದು ಚಿಂತೆ. ಕರ್ಮ ಮಾಡಬೇಕೋ ಬೇಡ, ದೇವತೆಗಳು ಕರ್ಮ ಮಾಡ್ತಾರೋ ಇಲ್ವೋ ಅಂತ ಒಂದು ಚಿಂತೆ. ನಮಗೆಲ್ಲ ಏನು ಅಂದ್ರೆ ಎಲ್ಲಾರು ಮಾಡ್ತಾರಲ್ರಿ ಕರ್ಮ, ಹಿಂಗ್ಯಾಕ್ ಮಾಡ್ತೀರಿ ಅಂತಂದ್ರೆ ಟೀಕಾಕೃತ್ಪಾದರು ಪ್ರಶ್ನೆ ಮಾಡಿದ್ದು ದೇವತೆಗಳು ಅರಾಗಿತ್ವಾತ್, ದೇವತಾಧಿಕರಣದ ವಿಷಯ. ಅವರಿಗೆ ಪದವಿಯನ್ನ ಪಡಿಬೇಕು ಅಂತ ಅಪೇಕ್ಷೆ ಇಲ್ಲ. ಎರಡನೆಯದ್ದು ಅನುಪನೀತತ್ವಾತ್, ಮುಂಜುವಿ ಮಾಡ್ಕೊಂಡಿಲ್ಲ. ಹೊಸ ವಿಷಯ ತಿಳ್ಕೊಳ್ರಿ, ದೇವತೆಗಳು ಉಪನಯನ ಮಾಡಿಕೊಂಡಿಲ್ಲ. ಯಾಕ ಎಲ್ಲದ ಪ್ರಮಾಣ ಇಲ್ಲ. ದೇವತೆಗಳು ಮುಂಜುವಿ ಮಾಡಿಕೊಂಡ್ರ ಪ್ರಮಾಣ ಇಲ್ಲದಪ್ಪ. ಕೆಲವರು ಮಧ್ವಾಚಾರದಲ್ಲ ಟೀಕಾರದಲ್ಲ ಕೇಚಿತ್ ಆಚಕ್ಷತೆ, ಕೆಲವರು ಹೀಗೆ ಹೇಳ್ತಾರೆ ಅಂತ ಟೀಕಾರ ಸಂಗ್ರಹ ಮಾಡ್ತಾರೆ. ಸಂಗ್ರಹ ಮಾಡಿ ಹೇಳೋದೇನು ಅಂದ್ರೆ ದೇವತೆಗಳು ಮುಂಜುವಿಯನ್ನ ಮಾಡಿಕೊಂಡಿಲ್ಲ. ಯಾಕೆ? ಅಷ್ಟವರ್ಷಂ ಬ್ರಾಹ್ಮಣ ಉಪನಯಿತ ಅಂತನೋ ವಾಕ್ಯ ಅದ. ದೇವತೆಗಳು ಮುಂಜುವಿ ಮಾಡಿಕೊಂಡ್ರು ಅಂತ ವಾಕ್ಯ ಹೇಳದಪ್ಪ ವೇದದಲ್ಲಿ ಇಲ್ಲ. ಅದರಿಂದ ಅನುಪನೀತತ್ವಾತ್. ಮುಂದೆ ಹೇಳ್ತಾರೆ ಅಮನುಷ್ಯತ್ವಾಚ ಹೃದಯಪೇಕ್ಷೆಯಾತು ಮನುಷ್ಯಾಧಿಕಾರತ್ವಾತ್ ಎಂಬ ಸೂತ್ರದಲ್ಲಿ ಶಾಸ್ತ್ರದಲ್ಲಿ ಮನುಷ್ಯರಿಗೆ ಮಾತ್ರ ಅಧಿಕಾರ ಅಂತದ, ದೇವತೆಗಳಿಗೆ ಅಧಿಕಾರ ಇಲ್ಲವೇ ಇಲ್ಲ. ಹಾಗಾದ್ರೆ ದೇವತೆಗಳು ಕರ್ಮ ಮಾಡ್ತಾರೋ ಇಲ್ಲೋ ಎಂಬ ಪ್ರಶ್ನೆ ಬಂದ್ರೆ ಅದಕ್ಕೆ ಉತ್ತರವನ್ನ ನೀವು ದೇವತಾಧಿಕರಣದ ತತ್ವಪ್ರಕಾಶ ಅಂದ್ರೆ ಭಾಷ್ಯದಲ್ಲಿ ನೋಡಿಕೊಳ್ಳ್ರಿ ಅಂತ ಹೇಳಿ ಈ ಮೇಲಿನ ಮಂಗಳ ಶ್ಲೋಕದಿಂದ ಇದು ನಿರಾಕರಣೆ ಮಾಡಿದಂತೆ ಆಯಿತು. ಏನು ಮಂಗಳಾಚರಣಾಚಾರದು? ಯಯುಜ್ಯತೆ ವಿಧೀಶಾನ ಶಕ್ರ ಪೂರ್ವೈ ಸದಾ ಮಖೈ ರಮಾ ಪ್ರಣಯಿನೇ ತಸ್ಮೈ ಸರ್ವಯಜ್ಞ ಭುಜೇ ನಮಃ. ಬರ್ತೀರ ನಾಳೆ ಹೇಳ್ತಾರೆ ಅಲ್ಲ, ಮುಗಿಸ್ಬಿಟ್ರೆ ಬರೀಬೇಕಾದ್ರೆ. ಯಾರು ಬಂದಾರೇನು? ಬಂದಾರ ಯಾರು? ಆದ್ರಿಂದ ರಮಾ ಪ್ರಣಯಿನೇ ತಸ್ಮೈ ಸರ್ವಯಜ್ಞ ಭುಜೇ ನಮಃ ಅಂತ ತಿಳಿದುಕೊಂಡು ಹೇಳಿ ಆಚಾರ್ಯರ ಶ್ಲೋಕ. ಏನಂತ ಕೇಳ್ಕೊಂಬ. ಆದ್ರಿಂದ ಸರ್ವಯಜ್ಞ ಭುಜೇ ನಮಃ ಅಂತ ಹೇಳಿ ಶ್ಲೋಕ ಮಾಡುವಾಗ ಆಚಾರ್ಯರು ಮಾಡಿದ್ದೇನು ಅಂದ್ರೆ ಬ್ರಹ್ಮದೇವರು, ರುದ್ರದೇವರು, ಇಂದ್ರದೇವರೇ ಮೊದಲಾದವರಿಂದ ಎಲ್ಲ ಯಜ್ಞಗಳಿಂದ ಪೂಜಿಸಲ್ಪಡುವನು ನಾರಾಯಣ. ಆಚಾರ್ಯ ಮಂಗಳಾಚರಣೆ ಏನ್ ಮಾಡಿದ್ರು? ಎಲ್ಲ ದೇವತೆಗಳು ಯಜ್ಞಗಳ ಮೂಲಕ ಭಗವದಾರಾಧನೆಯನ್ನ ಮಾಡ್ತಾರೆ. ಅಂದ್ರೆ ಕರ್ಮಾಧಿಕಾರ ಉಂಟು ದೇವತೆಗಳಿಗೆ. ಕರ್ಮಾಧಿಕಾರ ಇದ್ದಿದ್ದಿಲ್ಲ ಅಂದ್ರೆ ಯಜ್ಞದ ಮೂಲಕ ಭಗವದಾರಾಧನೆ ಹೇಗೆ ಮಾಡ್ತಿದ್ರು? ಅದರಿಂದ ದೇವತೆಗಳಿಗೆ ಕರ್ಮಾಧಿಕಾರ ಇದೆ ಅಂತ ಶ್ರೀಮದಾಚಾರ್ಯ ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ಏನ ಅದು ಟೀಕಾರಾಯರ ಒಂದು ವಾಕ್ಯಕ್ಕೆ ಒಂದು ಅರ್ಥ ನೋಡ್ರಿ. ಟೀಕಾಕೃತ್ಪಾದರು ಸುಮಧ್ವ ವಿಜಯದ ಬಗ್ಗೆ ನಾನು ಯಾಕೆ ಹೇಳ್ತೀನಿ ಅಂದ್ರೆ
ಕೆಲವರಿಗೆ ಅವರದೇ ಹೇಳಿದ್ನಲ್ಲ, ಬೈಬೇಕು ಅನ್ನೋದು ಒಂದೇ ದುರ್ಬುದ್ಧಿ ಇದರಿಂದ ಟೀಕಾಕೃತ್ಪಾದರ ಬಗ್ಗೆ ಗೌರವ ಇಲ್ಲದೆ ಇದರಿಂದ ಹಾಗೆ ಬರೀತಾರೆ. ಯಾಕೆ ಈ ಗ್ರಂಥವನ್ನ ಬರೆದರು ಅಂತ ಕೇಳಿದ್ದಕ್ಕೆ ಟೀಕಾಕೃತ್ಪಾದರು ಸುಮಧ್ವ ವಿಜಯದ ಈ ಪ್ರಸಂಗವನ್ನೇ ಇಟ್ಟು ಹೇಳ್ತಾರೆ, ಯಾಕೆ ಬರಿಬೇಕಾಯಿತು ನೋಡ್ರಿ. ನಾನು ಬ್ರಾಹ್ಮಣ ಮಧ್ಯಗತಸ್ಯ ಅಸ್ಯೈವ ಖಂಡಸ್ಯ ವ್ಯಾಖ್ಯಾನೆ ಕೋ ಹೇತು. ಇದೇ ಒಂದು ವಿಷಯವನ್ನ ಬರೀಲಿಕ್ಕೆ ಏನು ಕಾರಣ, ಟೀಕಾಕೃತ್ಪಾದರ ಪಂಕ್ತಿಗಳನ್ನು ಹೇಳ್ತಾ ಇದ್ದೀನಿ. ಅತ್ರಾಹು, ಇಲ್ಲಿ ಸಂಪ್ರದಾಯದ ತಿಳ್ಕೊಂಡವರು ದೊಡ್ಡವರು ಹೇಳ್ತಾರೆ ಟೀಕಾಕೃತ್ಪಾದರು ಏನು, ಕರ್ಮಕಾಂಡ ಕೌಶಲ ಪರೀಕ್ಷಾರ್ಥಂ ದುರ್ವಿದ್ವದ್ಭಿ ಏತತ್ ಖಂಡ ವ್ಯಾಖ್ಯಾನಂ ಅನುಯುಕ್ತೋ ಮುನಿ ತದಕಾರ್ಷೀತ್. ಕರ್ಮಕಾಂಡ ಆಚಾರ್ಯರಿಗೆ ಗೊತ್ತಿಲ್ಲ, ಅದಕ್ಕಾಗಿ ಅವರಿಗೆ ಪರೀಕ್ಷೆ ಮಾಡೋಣ ಅಂತ ಕೆಲವು ದುಷ್ಟ ವಿದ್ವಾಂಸರು ಪರೀಕ್ಷೆ ಮಾಡಿದಾಗ ಆಚಾರ್ಯರು ಈ ಗ್ರಂಥವನ್ನು ರಚನೆ ಮಾಡಿದ್ರು. ಈ ಕಥೆ ಎಲ್ಲಿದೆ? ಸುಮಧ್ವ ವಿಜಯದಲ್ಲಿ ಕೇಳ್ತಾ ಇದ್ದೀರಿಲ್ವೋ? ಆದರೆ ಇದೇ ಕಥೆಯನ್ನ, ಶ್ಲೋಕದ ವಿಷಯವನ್ನ ತಮ್ಮ ವಾಕ್ಯದಲ್ಲಿ ಟೀಕಾಕೃತ್ಪಾದರು ಹೇಳಿ ಒಂದು ಮಾತಂತಾರೆ, ಅತ್ರ ಆಹುಹು, ಗೌರವದಿಂದ ಇಲ್ಲಿ ಹೇಳಿದ್ರು ಅಂತ. ಒಂದು ನೆನಪಿಟ್ಕೊಳ್ರಿ. ಇದಕ್ಕೆ ನಾನು ವ್ಯಾಖ್ಯಾನಕಾರರ ಮಾತನ್ನ ಓದಿ ತೋರಿಸ್ತೇನೆ. ಯಾರು ಅಂದ್ರೆ ಶ್ರೀನಿವಾಸ ತೀರ್ಥರಂತಾರೆ, ಆಹುಹು ಯಾರು ಹೇಳಿದ್ದು, ಸಂಪ್ರದಾಯ ಅಭಿಜ್ಞಾ, ಸಂಪ್ರದಾಯ ಬಲ್ಲವರು. ಯಾರು ಸಂಪ್ರದಾಯ ಬಲ್ಲವರು? ನಾರಾಯಣ ಪಂಡಿತಾಚಾರ್ಯರು. ಶ್ರೀನಿವಾಸ ತೀರ್ಥರಂತಾರೆ ಈ ಮಾತನ್ನ, ಸಂಪ್ರದಾಯ ಬಲ್ಲವರು ಹೀಗೆ ಹೇಳ್ತಾರೆ ಅಂತ ಹೇಳಿ ಅತ್ಯಂತ ಸ್ಪಷ್ಟವಾಗಿ ಹೇಳಿದಾಗ ಯಾರೋ ತಿಳ್ಕೊಂಡು ಏನಂತ ಅವರು ಸಂಪ್ರದಾಯವನ್ನ ಬಲ್ಲವರು ಏನಂತಾರೆ ಅಂದ್ರೆ ಹೀಗೆ ಹೇಳ್ತಾರೆ ಅಂತ ತಿಳಿಸಿದ್ರು. ಅರ್ಥ ಆಯ್ತಲ್ಲ? ಅಂದ್ರೆ ನಾನು ಯಾಕೆ ಹೇಳ್ತೀನಿ, ಮೊದಲು ಬನ್ನಂಜ ಗೋವಿಂದಾಚಾರ್ಯರಿಗೆ ಇದ್ದ ಒಂದು ದೊಡ್ಡ ಭ್ರಾಂತಿ ಏನು ಅಂದ್ರೆ, ಈ ಘಟ್ಟದ ಮೇಲೆ ಇದ್ದವರೆಲ್ಲ ತ್ರಿವಿಕ್ರಮ ಪಂಡಿತಾಚಾರ್ಯರಿಗೆ, ನಾರಾಯಣ ಪಂಡಿತಾಚಾರ್ಯರಿಗೆ ಗೌರವ ನೀಡೋದಿಲ್ಲ, ಕೇವಲ ಟೀಕಾಕೃತ್ಪಾದರಿಗೆ ಗೌರವ ನೀಡ್ತಾರೆ. ಇದರಂಥ ಚಲೋ ಭ್ರಾಂತಿ ಇನ್ನೊಂದಿಲ್ಲ ಜಗತ್ತಿನೊಳಗೆ. ಇದು ಅತ್ಯಂತ ಭ್ರಾಂತಿ ಒಳಗೆ ಶುಕ್ತಿರ ಜೊತೆಗಿಂತಲೂ ಚಂದ ಭ್ರಾಂತಿ ಅಂದ್ರೆ ಇದ ಭ್ರಾಂತಿ. ಶುಕ್ತಿರ ಜೊತೆಗಿಂತಲೂ ಅಥವಾ ರಜ್ಜು ಸರ್ಪಕ್ಕಿಂತಲೂ ಚಲೋ ಭ್ರಾಂತಿ ಯಾವುದು ಅಂದ್ರೆ, ಟೀಕಾಕೃತ್ಪಾದರನ್ನು ಹೊರತುಪಡಿಸಿ ನಾವಿನ್ಯಾವ ಟೀಕಾಕೃತ್ಪಾದರಿಗೂ ಮಾನ್ಯ ಮಾಡೋದಿಲ್ಲ, ಗೌರವ ನೀಡೋದಿಲ್ಲ ಅಂತ ಏನ್ ತಿಳ್ಕೊಂಡಾರೆ ಅದು ಅತ್ಯಂತ ಚಲೋ ಭ್ರಾಂತಿ. ನೆನಪಿಟ್ಕೊಳ್ರಿ. ಇವತ್ತಿನವರೆಗೂ ಕೂಡ ಮಧ್ವ ಸಿದ್ಧಾಂತದ ಎಲ್ಲ ಸನ್ಯಾಸಿಗಳು ಇನ್ಕ್ಲೂಡಿಂಗ್ ಟೀಕಾಕೃತ್ಪಾದರಿಂದ ಪ್ರಾರಂಭ ಮಾಡಿಕೊಂಡು ಇವತ್ತಿನವರೆಗೆ ಎಲ್ಲರೂ ತ್ರಿವಿಕ್ರಮ ಪಂಡಿತಾಚಾರ್ಯ ಬರೆದ ವಾಯುಸ್ತುತಿಯನ್ನೇ ಪಾರಾಯಣ ಮಾಡುತ್ತಾರೆ. ಯಾರೂ ಇನ್ನೊಂದು ವಾಯುಸ್ತುತಿಯನ್ನ ಬರೆದಿಲ್ಲ, ಯಾರೂ ಇನ್ನೊಂದು ಸುಮಧ್ವ ವಿಜಯವನ್ನ ಬರೆದಿಲ್ಲ. ಯಾಕೆ? ತ್ರಿವಿಕ್ರಮ ಪಂಡಿತಾಚಾರ್ಯರ ಬಗ್ಗೆ ಅಷ್ಟು ಗೌರವ. ಟೀಕಾಕೃತ್ಪಾದರು ವಾಯುಸ್ತುತಿಯನ್ನ, ವಿದ್ಯಾಧಿರಾಜ ತೀರ್ಥರು ವಾಯುಸ್ತುತಿಯನ್ನ, ಮುಂದೆ ಬರುವ ಎಲ್ಲ ಪರಂಪರೆಯಲ್ಲಿ ಮಂತ್ರಾಲಯ ಪ್ರಭುಗಳು, ವದರಾಜ ಸ್ವಾಮಿಗಳು, ವಿಜೇಂದ್ರ ಸ್ವಾಮಿಗಳು, ಯಾರನ್ನ ತೆಗೆದುಕೊಳ್ಳುತ್ತೀರಿ ಪ್ರತಿಯೊಬ್ಬರೂ ಕೂಡ ಟೀಕಾಕೃತ್ಪಾದರು ತ್ರಿವಿಕ್ರಮ ಪಂಡಿತಾಚಾರ್ಯರು ಬರೆದಿರುವಂತಹ ವಾಯುಸ್ತುತಿಯನ್ನೇ. ಇಲ್ಲದೇ ಇದ್ರೆ ವ್ಯಾಸರಾಜರು ವಾಯುಸ್ತುತಿ ಪುನಶ್ಚರಣ ಪದ್ಧತಿ ಹೇಗೆ ಬರೆದರು, ವದರಾಜರು ವಾಯುಸ್ತುತಿ ಪುನಶ್ಚರಣ ಪದ್ಧತಿ ಹೇಗೆ ಬರೆದರು, ಯಾದವಾರ್ಯರು, ಶ್ರೀನಿವಾಸ ತೀರ್ಥರು, ರಘುತ್ತಮ ಸ್ವಾಮಿಗಳು ಪ್ರತಿಯೊಬ್ಬರೂ ಗೌರವ ನೀಡುತ್ತಾರೆ. ಎಲ್ಲೋ ಭ್ರಾಂತಿಯಲ್ಲಿ ತಾವಿದ್ದು ಜಗತ್ತಿನೆಲ್ಲ ಕತ್ತಲೆಯಲ್ಲಿ ಕೂಡಿಸಬೇಕು ಅಂತ ಆಲೋಚನೆ ಮಾಡಿಕೊಂಡ್ರೆ ಏನ್ ಮಾಡ್ಲಿಕ್ಕಾಗ್ತದೆ? ನಾವೆಲ್ಲ ಒಂದು ಇದೇ ಮಂಗಳ ಶ್ಲೋಕಕ್ಕೆ ಅವರು ಬರೆದದ್ದು ವ್ಯಾಖ್ಯಾನ ಹೇಳಬೇಕು ಅಂತ ಇತ್ತು, ಟೈಮ್ ಆಗಿದೆ, ಹೇಳೋದಿಲ್ಲ ನಾನು. ಅದರಿಂದ ಇನ್ನೊಂದು ಸಿಕ್ಕಾಗ ಹೇಳ್ತೀನಿ. ಇನ್ನೊಮ್ಮೆ ಪ್ರಸಂಗ ಬಂದಾಗ ಈ ಕರ್ಮ ನಿರ್ಣಯ, ಖಂಡಾರ್ಥ ನಿರ್ಣಯ ಅಂತ ಅವರು ಇಟ್ಕೊಂಡು ಟೀಕಾಕೃತ್ಪಾದರು ಕರ್ಮ ನಿರ್ಣಯ ಅಂತ ಏನು ಅಂದಿದ್ದಾರೆ, ಇವೆರಡನ್ನ ಸೇರಿಸಿ ನಿಮ್ಮ ಮುಂದೆ ಪ್ರವಚನ ಮಾಡ್ತೀನಿ. ಯಾರೇ ಇವತ್ತು ನಾನು ಹೇಳೋದು, ಯಾರೇ ಬನ್ನಂಜೆ ಗೋವಿಂದಾಚಾರ್ಯ ವಾಕ್ಯಗಳನ್ನು ಸಮರ್ಥನೆ ಮಾಡುವ ಪಂಡಿತರಿದ್ದರೆ ಅವಶ್ಯವಾಗಿ ಬರಬಹುದು. ನಾನು ಅವರ ಜೊತೆಗೆ ಕುಳಿತುಕೊಂಡು ಚರ್ಚೆಗೆ ಸಿದ್ಧನಿದ್ದೇನೆ. ಟೀಕಾಕೃತ್ಪಾದರ ವಾಕ್ಯಗಳು, ಟೀಕಾಕೃತ್ಪಾದರ ವಾಕ್ಯಗಳ ಜೊತೆಗಿರುವ ಮಂತ್ರಾಲಯ ಪ್ರಭುಗಳು, ಸತ್ಯನಾಥ ತೀರ್ಥರು, ಶ್ರೀನಿವಾಸ ತೀರ್ಥರು, ಛಲಾರಿ ಆಚಾರ್ಯರ ವ್ಯಾಖ್ಯಾನದಷ್ಟು ಪರಮ ಪರಿಶುದ್ಧವಾದ ಗ್ರಂಥ ಇನ್ನೊಂದಿಲ್ಲ. ಬನ್ನಂಜೆ ಗೋವಿಂದಾಚಾರ್ಯರು ಕೊನೆ ವಯಸ್ಸಿನಲ್ಲಿ ಅರಳು ಮರಳಿನಲ್ಲಿ ಬರೆದಿರುವಂತಹ ಗ್ರಂಥಕ್ಕೆ ನಾವು ಹೆಚ್ಚು ಗೌರವ ಕೊಡುವ ಅಗತ್ಯ ಇಲ್ಲ. ಖಂಡಾರ್ಥ ನಿರ್ಣಯ ಅಂತಾದರೂ ಕರ್ಕೊಳ್ರಿ, ಕರ್ಮ ನಿರ್ಣಯ ಅಂತಾದರೂ ಕರ್ಕೊಳ್ರಿ. ಟೀಕಾಕೃತ್ಪಾದರ ಇಟ್ಟ ಹೆಸರು ಕರ್ಮ ನಿರ್ಣಯ, ಆದ್ರಿಂದ ಕರ್ಮ ನಿರ್ಣಯವೆಂಬುವಂತಹ ಗ್ರಂಥವನ್ನ ನಾವೆಲ್ಲರೂ ಅಧ್ಯಯನ ಮಾಡಲೇಬೇಕು. ಅಷ್ಟೇ ಅಲ್ಲ, ಇನ್ನೆಲ್ಲ ಪಂಡಿತರಲ್ಲಿ ಉಳಿದ ಮತ್ತೊಂದು ಭ್ರಾಂತಿ. ಏನ್ ಭ್ರಾಂತಿ? ನಾನು ಅವರಿಗೆ ಅಂತಿಲ್ಲ, ನನಗನಿಸಿದ್ದನ್ನೇ ಹೇಳಿದ್ದೇನೆ. ಇದಕ್ಕೆ ಮುಕ್ತವಾಗಿ ಚರ್ಚೆಗೆ ಅವಕಾಶ ಇದೆ. ಯಾರಾದರೂ ಇದನ್ನು ಪ್ರತಿಪಾದನೆ ಮಾಡೋರಿದ್ರೆ ಮಾಡಬಹುದು. ಏನು, ಕರ್ಮ ನಿರ್ಣಯ ಗ್ರಂಥವನ್ನ 10 ಪ್ರಕರಣ ಗ್ರಂಥಗಳಲ್ಲಿ ಒಂದು ಅಂತ ಹೇಳ್ತಾರೆ. ಇದು
ಓದದೇ ಬಂದ ಪಂಡಿತರ ಕಥೆ ಇದು. ಕರ್ಮನಿರ್ಣಯವೆಂಬುದು ದಶಪ್ರಕರಣದಲ್ಲಿ ಒಂದಲ್ಲ. ಕರ್ಮನಿರ್ಣಯ ಪ್ರಕರಣ ಗ್ರಂಥವೇ ಅಲ್ಲ. ಮೊದಲನೇದು ಪ್ರಕರಣ ಗ್ರಂಥಗಳು ಅಂತಿದ್ದದ್ದು 8 ಗ್ರಂಥಗಳು. 2 ಗ್ರಂಥಗಳು ಪ್ರಕರಣ ಗ್ರಂಥಗಳಲ್ಲ. ಒಂದು ತತ್ವ ವಿವೇಕ, ಇನ್ನೊಂದು ಕರ್ಮ ನಿರ್ಣಯ. ಈ 2 ಗ್ರಂಥಗಳು ಕೂಡ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟದ್ದು. ಕರ್ಮ ನಿರ್ಣಯದು ವೇದಾರ್ಥಕ್ಕೆ ಸಂಬಂಧಪಟ್ಟದ್ದಾದ್ರೆ ತತ್ವ ವಿವೇಕ ಇದು ಆಚಾರ್ಯರು ತತ್ವ ಸಂಖ್ಯಾನದಲ್ಲಿ ಹೇಳಿದ ವಿಷಯಗಳಿಗೆ ಪ್ರಮಾಣವನ್ನ ಉದಾಹರಣೆ ಮಾಡಿದ ಗ್ರಂಥ. ಸೊ ಇವೆರಡೂ ಗ್ರಂಥಗಳು ಕೂಡ ಪ್ರಕರಣ ಗ್ರಂಥಗಳೇ ಅಲ್ಲ. ಆದರೂ ಇವತ್ತಿಗೂ ಎಲ್ಲ ಪಂಡಿತರು ಕೂಡ ಮಾತಾಡ್ತಾ ಇರೋದೇನು ಅಂದ್ರೆ ದಶಪ್ರಕರಣ ಅಂತ ಮಾತಾಡ್ತಾರೆ. ಅಲ್ಲವೇ ಅಲ್ಲ, ಅಷ್ಟ ಪ್ರಕರಣಗಳು, 8 ಪ್ರಕರಣ ಗ್ರಂಥಗಳು. ಉಳಿದದ್ದು ಒಂದು ವೇದಕ್ಕೆ ಸಂಬಂಧಪಟ್ಟದ್ದು, ಒಂದು ಪ್ರಮಾಣತ್ವೇನ ಉದಾಹರಣೆ ಮಾಡಿದ ಗ್ರಂಥ. ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಟೀಕಾಕೃತ್ಪಾದರು ಹೇಳಿದ ಮಾತಿಗೆ ಮೀರಿ ಸತ್ಯಧರ್ಮತೀರ್ಥರನ್ನ ಬಿಡ್ರಿ, ಟೀಕಾಕೃತ್ಪಾದರನ್ನಾದ್ರೂ ಹಿಡಿದುಕೊಳ್ಳ್ರಿ. ಟೀಕಾಕೃತ್ಪಾದರು ಎಲ್ಲಿಯೂ ಕೂಡ ಕರ್ಮ ನಿರ್ಣಯದಲ್ಲಿ ಇದು ಪ್ರಕರಣ ಗ್ರಂಥ ಅಂತ ಹೇಳಿಲ್ಲ. ಅಂದ ಮೇಲೆ ಇದನ್ನು ಪ್ರಕರಣ ಗ್ರಂಥ ಅಂತ ಹೇಳುವ ಅಧಿಕಾರ ಕೊಟ್ಟವರು ಯಾರು? ಟೀಕಾಕೃತ್ಪಾದರೆ ತತ್ವ ವಿವೇಕ ಇದು ಪ್ರಮಾಣತ್ವೇನ ಉದಾಹರಣೆ ಮಾಡಿದ ಗ್ರಂಥ, ಇದು ಪ್ರಕರಣ ಗ್ರಂಥ ಅಲ್ಲ ಅಂತ ಹೇಳ್ತಿರುವಾಗ ಇದನ್ನ ಪ್ರಕರಣ ಗ್ರಂಥ ಅಂತ ಹೇಳಿದ್ದು ಯಾರು? ನಾನು ಇದನ್ನ ಕೂಗಿ ಹೇಳಿದರೆ ಒಬ್ಬರು ಪಂಡಿತರು ಹೇಳಿದ್ದೇನು ಅಂದ್ರೆ, ನನಗೆ ಸಂಪರ್ಕದಲ್ಲಿ ಇದ್ದ ಪಂಡಿತರೊಬ್ಬರು, ಇಲ್ಲ ಅದು ಟೀಕಾಕೃತ್ಪಾದರು ಹೇಳಿದ್ದಾರೆ, ಆದರೂ ಇನ್ನೊಂದು ಸರ್ತಿ ವಿಚಾರ ಮಾಡಬೇಕು ಅಂತ. ಅಂದ್ರೆ ಟೀಕಾಕೃತ್ಪಾದರ ಮೇಲೂ ವಿಚಾರ ಮಾಡುವಂತಹ ಮಹಾನುಭಾವರು ಹೊಟ್ಟಿದ್ದಾರೆ ಅಂತ ಆಯ್ತಲ್ಲ. ಹಾಗಿದ್ರೆ ನಾವೊಂದು ಧನ್ಯರು. ಯಾಕೆಂದ್ರೆ 600 ವರ್ಷದ ಹಿಂದೆ ಟೀಕಾಕೃತ್ಪಾದರು ವೃಂದಾವನಸ್ಥರಾಗಿ ಬಿಟ್ಟರು, ಇನ್ನೊಬ್ಬರು ಬಂದರು. ಅರ್ಥ ಆಯ್ತಲ್ಲ ಈಗ? ಆದ್ದರಿಂದ ಸರ್ವಜ್ಞೋಪ್ಯಯಮಧಿಕಂ ನ ಯಜ್ಞಭಂಗೀಂ ಸಂವಿತ್ತೇತಿ ಬದ್ಧ ನಿಶ್ಚಯೋಸೌ ಆಭಾಂತಂ ಪರಿಷದಿ ಮತ್ಸರಾದ ಪೃಚ್ಛತ ಕರ್ಮಾರ್ಥ ಶ್ರುತಿಗಹನಾರ್ಥ ಖಂಡಭಾವಂ. ಶ್ರೀಕೃಷ್ಣಾರ್ಪಣಮಸ್ತು. ಪರಮ ಪೂಜ್ಯರಾದಂತಹ ಶ್ರೀ ಕಪಿಲಾಚಾರ್ಯರು ಪರಮ ಪ್ರಮಾಣ